ಆ ಟೈಮಲ್ಲಿ ಫ್ಯಾಮಿಲಿ ಒಂದು ಸ್ವಲ್ಪ ದಿನಗಳು ಕಳೆದು ಅಲ್ಲಿಂದ ತಾಯಿನ ಕಳ್ಕೊಂಡೆ ಅಂತ ಹೇಳಿದ್ರೆ ಅದು ನನಗೆ ಯೋಗ ಇರಲಿಲ್ಲ. ಅಮ್ಮ ಡೆಲಿವರಿ ಟೈಮಲ್ಲಿ ತೀರ್ಕೊಂಡ್ರು. ತಾಯಿಯ ಫ್ರೆಂಡ್ಸು ಸುತ್ತಮುತ್ತ ಇರೋರೆಲ್ಲ ನನಗೆ ಹಾಲು ಕುಡಿಸಿ, ಎದೆ ಹಾಲು ಕುಡಿಸಿ ಆ ಥರದ ಮನುಷ್ಯ ನಾನು ಯಾಕೆ ನೋಡಬೇಕು ಅಂತ ನನಗೆ ಅನ್ನಿಸ್ಬಿಡ್ತು. ಅವರು ಆ ಥರ ಹಂಗಾದಾಗ ಯಾಕೆ ನಮ್ಮವನ ಇಲ್ಲ, ನನಗೆ ಜನ್ಮ ಕೊಟ್ಟವಳು, 9 ತಿಂಗಳು ಹೆತ್ತು ಹೊತ್ತು ನನ್ನ ಸಾಕಿ ಸಲಹಿದವಳು, ಅವಳನ್ನೇ ನಾನು ನೋಡೋಕ್ಕಾಗಲಿಲ್ಲ. ಎಲ್ಲ SSTVಯ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತು SSTVಯ ಚಾನಲ್ನ ಎಲ್ಲ ತಂತ್ರಜ್ಞರಿಗೂ ವಸಂತ್ ಸರ್ ಹಾಗೂ ಆ್ಯಂಕರ್ ಮೇಡಮ್ ಅಶ್ವಿನಿ ಮೇಡಮ್ಗೆ ಹೃತ್ಪೂರ್ವಕ ವಂದನೆಗಳು. ಕ್ಯಾಮ್ರಾಮನ್ ಸರ್ ನಿಮಗೂ ಕೂಡ ಧನ್ಯವಾದಗಳು. ನನ್ನ ಹೆಸರು ಬಂದು ಅಂಕುಶ್ ಏಕಲವ್ಯ ಅಂತ. ನಾನು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಒಂದು ಚಿಕ್ಕ ಹಳ್ಳಿ ನೆಲವಗಲ್ ಅಂತ. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ರಾಣೆಬೆನ್ನೂರಿನಲ್ಲಿ. ನನ್ನ ಬಾಲ್ಯ ನಡೆದಿದ್ದೆಲ್ಲ ಅಲ್ಲಿಂದ ನಾನು ಚಿಕ್ಕ ವಯಸ್ಸಲ್ಲಿ ನಾನು ತಂದೆ ತಾಯಿಯ ಒಂದು ನೆರಳನ್ನು ಕೆಲವು ದಿನಗಳು ಅಥವಾ ಕೆಲವು ತಿಂಗಳು, ಕೆಲವೇ ವರ್ಷಗಳು ಅಂತ ಹೇಳ್ಬೋದು, ಅಷ್ಟನ್ನು ಮಾತ್ರ ನಾನು ಫ್ಯಾಮಿಲಿ ಆಗ ಬುದ್ಧಿ ಇರಲಿಲ್ಲ, ಬುದ್ಧಿ ಬಿಟ್ಟು ಕಡಿಮೆ ಚಿಕ್ಕ ವಯಸ್ಸಲ್ವ. ಆ ಟೈಮಲ್ಲಿ ಫ್ಯಾಮಿಲಿ ಒಂದು ಸ್ವಲ್ಪ ದಿನಗಳು ಕಳೆದು ಅಲ್ಲಿಂದ ತಾಯಿನ ಕಳ್ಕೊಂಡೆ ಅಂತ ಹೇಳಿದ್ರೆ ಅದು ನನಗೆ ಯೋಗ ಇರಲಿಲ್ಲ. ಅಮ್ಮ ಡೆಲಿವರಿ ಟೈಮಲ್ಲಿ ತೀರ್ಕೊಂಡ್ರು. ಅಪ್ಪ ಮತ್ತು ಬೇರೆ ಕಡೆ ಹೋದರು. ತಾಯಿಯ ಅಪ್ಪ ಬಂದು ನನಗೆ ಅಜ್ಜ. ಅವರ ಒಂದು ಆಶ್ರಯದಲ್ಲಿ ಬೆಳೆದೆ. ಅವ್ರ ಹೆಸರು ಶಿದ್ಲಿಂಗಪ್ಪ ಸೊಪ್ಪಿನಂತ. ಅಲ್ಲಿಂದ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಆರೈಕೆ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅಂದರೆ ಡೆಲಿವರಿ ಆಗಿ ಒಂದಷ್ಟು ವರ್ಷಗಳಿಗೆ ಅಮ್ಮನ ಕಳ್ಕೊಂಡೆ. ಅಮ್ಮ ಡೆಲಿವರಿ ಟೈಮಲ್ಲಿ ತೀರ್ಕೊಂಡ್ರು. ನನ್ನ ಕರ್ಕೊಂಡೋಗಿ ಅಂದರೆ ಆ ಒಂದು ಟೈಮಲ್ಲಿ ನನಗೆ ನಮ್ಮ ತಾಯಿಯ ಫ್ರೆಂಡ್ಸು ಸುತ್ತಮುತ್ತ ಇರೋರೆಲ್ಲ ನನಗೆ ಹಾಲು ಕುಡಿಸಿ, ಎದೆ ಹಾಲು ಕುಡಿಸಿ ಬೆಳೆಸಿದರು. ಅಂದರೆ ಎಲ್ಲರೂ ಆಲ್ಮೋಸ್ಟ್ ಬಹುಶಃ ಒಂದು ತಾಯಿ ಎದೆ ಹಾಲು ಕುಡಿದಿರ್ತಾರೆ. ನಾನು ನಮ್ಮ ಏರಿಯಾದಲ್ಲಿ ಕುರುಬೇರಿ ಅಂತ ನಮ್ಮದು ಏರಿಯಾ, ಆ ಏರಿಯಾದಲ್ಲಿ ನಾನು ಹತ್ತತ್ರ ಒಂದು 4-5 ಜನ ತಾಯಿಯಂದಿರ ಎದೆ ಹಾಲು ಕುಡಿದು ಬೆಳೆದೆ. ಸ್ವಲ್ಪ ಬೆಳೀತಾ ನನ್ನನ್ನು ಕರ್ಕೊಂಡೋಗಿ ಹಾಸ್ಟೆಲ್ ಅಂತ ಹೇಳಿ ಸೇರಿಸಿದರು. ನಾನು ಓದಿದ್ದು ಅನಾಥ ಸೇವಾಶ್ರಮ ವಿಶ್ವಸ್ತ ಸಮಿತಿ ಅಂತ. ಅಲ್ಲಿ ನನ್ನ ವ್ಯಾಸಂಗ ಮತ್ತು ಯೋಗಾಭ್ಯಾಸ ಅಲ್ಲಿ ನಂದು ಪಡಿತಾ ಬಂದೆ. SLCವರೆಗೂ ಅಲ್ಲೇ ಇದ್ದೆ. SLC ಬಂದಮೇಲೆ ಗೊತ್ತಾಯಿತು ನಾನು ಅನಾಥಾಶ್ರಮದಲ್ಲಿ ಇದ್ದೀನಿ ಅಂತ. ನಂತರ ತುಂಬ ಜನ ಮಕ್ಕಳು ಇದ್ದರು ಅಲ್ಲಿ. ಬಟ್ ಕೆಲವರು ಇದ್ದವರು ಇದ್ದರು, ಕೆಲವರು ಇಲ್ಲದವರು ಇದ್ದರು. ಸೊ ನನಗೆ ಸಮಾಜದಲ್ಲಿ ಒಂದಷ್ಟು ನಮ್ಮೂರು ಅಥವಾ ಅಕ್ಕಪಕ್ಕ ಇದ್ದವರೆಲ್ಲರೂ ಈ ಹುಡುಗ ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದಾನೆ ಅಂತಲೇ ಹೇಳ್ತಾಯಿದ್ರು. ಅದು ನನಗೆ ಕೇಳಿದಾಗ ತುಂಬ ಥರ ಇರಿಟೇಷನ್ ಆಗ್ತಾಯಿತ್ತು ಅಥವಾ ನೋವು ಆಗ್ತಾಯಿತ್ತು ಮನಸ್ಸಿಗೆ. ಯಾಕೆ ಹಿಂಗೆ ಅಂತಾರೆ ನನಗೆ ಅನಾಥನಾದ ಅಂತೇಳಿ ಅಂತ. ಯಾಕಂದರೆ ನನಗೆ ಅದು ಗೊತ್ತಿಲ್ಲದೇ ನನಗೆ ಅಂದರೆ ನಮ್ಮ ಆಶ್ರಮದಲ್ಲಿ ನನ್ನ ನಡೆಸ್ಕೊಂಡಿದ್ದ ರೀತಿ ಅಥವಾ ನನ್ನ ಜೊತೆ ಚೆನ್ನಾಗಿದ್ದ ರೀತಿ, ಸಮಾಜ ಪ್ರಕೃತಿ ನನ್ನ ಜೊತೆ ಇದ್ದ ರೀತಿ ನೋಡಿ ನನಗೆ ಆ ನೆನಪು ಬರ್ತಿರಲಿಲ್ಲ. ಅಫ್ಕೋರ್ಸ್ ನನಗೂ ತಾಯಿಯ ಒಂದು ನೆನಪು ಬರ್ತಿತ್ತು. ನಾನು ತಾಯಿ ನೆರಳಲ್ಲಿ ಬೆಳಿಬೇಕಾಗಿತ್ತು, ತಂದೆ ಹತ್ರ ಬೆಳಿಬೇಕಾಗಿತ್ತು ಅನ್ನಿಸ್ತಿತ್ತು. ಅಂದರೆ ಯೋಗ ಬೇಕಲ್ಲ, ಅದೃಷ್ಟ ಬೇಕು. ಕೆಲವರು ಪಡ್ಕೊಂಬಂದಿರ್ತಾರೆ, ಕೆಲವರು ಪಡ್ಕೊಂಬಂದಿರಲ್ಲ. ಸೊ ಆ ವಿಚಾರದಲ್ಲಿ ನಾನು ಅದನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನಾನು SLC ಮುಗಿಸ್ಕೊಂಡಾದ್ಮೇಲೆ ನಾನು SLCವರೆಗೂ ನಾನು ಯೋಗಾಭ್ಯಾಸ ಮಾಡ್ತಿದ್ದೆ ಅಲ್ಲಿ ಆಶ್ರಮದಲ್ಲಿ. ನನಗೆ ಯೋಗಾಭ್ಯಾಸ ಅಂದರೆ ಎಲ್ರಿಗೂ ಹೇಳ್ಕೊಟ್ಟಾಗ ನನಗೆ ಹೇಳ್ಕೊಡ್ತಿದ್ರು. ಸಂತೋಷ್ ಕುಮಾರ್ ಸರ್ ಅಂತ ಅಲ್ಲಿ ಯೋಗ ಹೇಳ್ಕೊಟ್ರು. ಅಲ್ಲಿ ಕಲಿತು ಹಲವಾರು ಶಿಬಿರಗಳನ್ನು ತಗೊಳ್ತಾ ಇದ್ದೆ, ಹಲವಾರು ಆಸನಗಳನ್ನ ಮಾಡ್ತಾಯಿದ್ದೆ, ಹಲವಾರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಒಳಗೆ ಕಾಂಪಿಟೇಷನ್ ಸ್ಪರ್ಧೆಗಳಿಗೆ ಅಟೆಂಡ್ ಆಗ್ತಾಯಿದ್ದೆ. ಒಳ್ಳೊಳ್ಳೆ ರೀತಿಯ ಪ್ರಶಸ್ತಿಗಳು ಮತ್ತು ವೀರೇಂದ್ರ ಹೆಗ್ಗಡೆಯವರ ಕಡೆಯಿಂದ ನಾನು ಯೋಗಪಟು ಅಂತ ಅವಾರ್ಡ್ ತೊಗೊಂಡೆ. ಅಲ್ಲಿ ಯೋಗಾಭ್ಯಾಸ ಮತ್ತು ಶಿಕ್ಷಣ ಇದರ ಸಂಸ್ಕೃತಿಯ ಸಂಸ್ಕಾರ ಅಂತ ಕಲಿತೆ. ಅಲ್ಲಿಂದ ಹೊರಗೆ ಬಂದಮೇಲೆ PUCಗೆ ನಮ್ಮೂರು RTS ಕಾಲೇಜಲ್ಲಿ ನಾನು PUC ವ್ಯಾಸಂಗ ಮಾಡಿದೆ. ನನಗೆ ತುಂಬ ಆಸೆ ಇತ್ತು ಸೈನ್ಸ್ ಮಾಡಬೇಕು, ಡಾಕ್ಟ್ರು, ಇಂಜಿನಿಯರ್ ಆಗಬೇಕು ಅಂತ. ನಮ್ಮೂರಲ್ಲಿ ಒಂದು ಕಾಲೇಜ್ ಇದೆ, STJIT ಕಾಲೇಜ್ ಅಂತ. ಆ ಕಾಲೇಜಲ್ಲಿ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊತಿದ್ದೆ, ಈ ಕಾಲೇಜಿಗೆ ಒಂದಿನ ನಾನು ಹೋಗಬೇಕು ಅಂತ. ಸುಮಾರು ಜನ ಕೇಳಿದೆ, ಈ ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನು ಓದಬೇಕು ಅಂತ ಕೇಳಿ. ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ಗೊತ್ತಿತ್ತು. ಆವಾಗ ಕೇಳ್ತಾ ಇದ್ದೆ ಏನು ಓದಬೇಕು ಅಂತ. PUC ಸೈನ್ಸ್ ಮಾಡಿದರೆ ನೀನು ಇಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ನನಗೆ ಓದಿಸೋರಿದ್ದಿಲ್ಲ, ಆಗ ನಾನೇ ಓದ್ಕೋಬೇಕಾಗಿತ್ತು. ಫಸ್ಟ್ PUC ನಾನು ಒಂದು 3-4 ದಿನ ನಾನು ಒಂದು ಸೈನ್ಸ್ ಕ್ಲಾಸಲ್ಲಿ ಹೋಗಿ ಕೂತ್ಕೊತಾ ಇದ್ದೆ. ಆಗ ಬಂದುಬಿಟ್ಟು ನಮ್ಗೆ ಲೆಕ್ಚರರ್ಸ್ ಹೇಳಿದ್ರು, ಇಲ್ಲಪ್ಪ ನೀನು ಆರ್ಟ್ಸಿಗೆ ಹೋಗು, ನೀನು ಫೀಸ್ ಇಷ್ಟಿದೆ, ಇಷ್ಟು ಕಟ್ಟಿದ್ಯಾ ಅಂತ ಹೇಳಿದರು. ನನಗೆ ಸೈನ್ಸ್ ಓದಬೇಕಂತ ಆಸೆ ಸರ್. ಇಲ್ಲ, ಸೀಟ್ ಫುಲ್ ಆಗಿದೆ. ಯಾಕಂದ್ರೆ ಡೊನೇಷನ್ಸ್ ಎಲ್ಲ ಇರ್ತಿತ್ತಲ್ಲ, ನನಗೆ ಅಷ್ಟು ದುಡ್ಡು ಕಟ್ಟೋಕ್ಕಾಗಿರಲಿಲ್ಲ. ಜಸ್ಟ್ ಅಡ್ಮಿಷನ್ ಅಷ್ಟು ಮಾಡಿಸಿದ್ದೆ. 4 ದಿನ ಕೂತ್ಕೊಂಡೆ. ಅದಾದಮೇಲೆ ಎದ್ಬಿಟ್ಟು ಆರ್ಟ್ಸಿಗೆ ಹೋದೆ.
2 ವರ್ಷ ಅಲ್ಲಿ ಕ್ಲಾಸ್ ಲೀಡರ್ ಆಗಿದ್ದೆ, CR ಆಗಿದ್ದೆ. PUC ಆರ್ಟ್ಸ್ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ನಾನು ವ್ಯಾಸಂಗ ಮಾಡ್ತೆ, ಕಾಲೇಜ್ ಮಾಡ್ತಾ. ಪ್ರತಿ ಶುಕ್ರವಾರ ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಯಾವುದೇ ಸಿನಿಮಾ ಬಂದರೂ ಫಸ್ಟ್ ಡೇ ಫಸ್ಟ್ ಶೋ. ಕ್ಲಾಸ್ ಲೀಡರ್ ಆದರೂ ಎದ್ದೋಗ್ಬಿಡ್ತಿದ್ದೆ ನಾನು. ಇಲ್ಲ ನಿಮ್ಮ ಕ್ಲಾಸ್ ಲೀಡರ್ ಇಲ್ಲ ಇವತ್ತು ಶುಕ್ರವಾರ ಅಲ್ವಾ, ಇಲ್ಲ ಸರ್ ಒಂದು ಸಿನಿಮಾಗೆ ಹೋಗಿದ್ದಾನೆ ಅಂತ ಹೇಳೋರು. ಆ ಥರ ಹೋಗ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಇದ್ದರು, ವಸಂತ, ವಿಲಾಸ ಅಂಥೇಳಿ. ಸೊ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಸಿನಿಮಾ ಮಾಡೋಕ್ಕೆ ಹೋಗ್ಬಿಡ್ತಿದ್ವಿ ಫಸ್ಟ್ ಶೋಗೆ. 8ರಿಂದ 12ವರೆಗೂ ನಾನು ಕಾಲೇಜ್ ಮುಗಿಸ್ಕೊಂಡು ಅದಾದಮೇಲೆ ನಾನು ಇದಕ್ಕೆ ಹೋಗ್ತಿದ್ದೆ. ಮಧ್ಯಾಹ್ನ ಮೇಲೆ ಆಟೋ ಹೊಡಿತಾಯಿದ್ದೆ, ಡ್ರೈವಿಂಗ್ ಮಾಡ್ತಾಯಿದ್ದೆ. ಸೊ ಅವಾಗಿನೂ ಮುಖದ ಮೇಲೆ ಮೀಸೆ ಗಡ್ಡ ಇರಲಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ, ಪೊಲೀಸರು ಹಿಡಿತಾಯಿದ್ರು. ಸೊ ಅವಾಗೇನು ಮಾಡ್ತಿದ್ದೆ, ಹಿಡಿತಾರಂತ ಗೊತ್ತಾಗ್ಬಿಟ್ಟು ನಾನು ನೈಟ್ 10 ಗಂಟೆ ಮೇಲೆ ಆಟೋ ಹೊಡೋಕ್ಕೆ ಶುರು ಮಾಡಿದೆ. ಹೀಗೆ ರೈಲ್ವೆ ಗೇಟಲ್ಲಿ ಅಥವಾ ಬಸ್ ಸ್ಟ್ಯಾಂಡಿಂದ ಸೀಟ್ ಹೊಡೆಯೋದು ಅಂತ ಹೇಳ್ತಾರೆ. ಅವಾಗ 10 ರೂಪಾಯಿ ಸೀಟ್ ಇತ್ತು, ಹೊಡಿತಾ ಇದ್ದೆ. ಅಲ್ಲಿಂದ ಅಲ್ಲಿ ಅಮೌಂಟ್ ಕಡಿಮೆ ಸಿಗ್ತಿತ್ತು ನನಗೆ ಆಟೋದಲ್ಲಿ. ಹಾಗೆ ಮಾಡ್ತಾ ಕಾರಿಗೆ ಶಿಫ್ಟ್ ಆದೆ, ಕಾರ್ ಓಡ್ಸೋಕ್ಕೆ ಶುರು ಮಾಡಿದೆ. ಕಾರ್ ಓಡಿಸ್ಬೇಕಾದ್ರೆ ಬಾಡಿಗೆ ಅವಾಗ ಬ್ಯಾಟ ಎಲ್ಲ ಕಡಿಮೆ, ಇವೆಲ್ಲ 200, 1000 ಹಿಂಗೆಲ್ಲ ಇದೆ. ಅವಾಗ ನನಗೆ ಬ್ಯಾಟ 50 ರೂಪಾಯಿ ಕೊಡ್ತಿದ್ರು. ಒಂದಿನ ಬ್ಯಾಟ ಎಲ್ಲರೂ ಹೋಗಿ ಬಂದರೆ 50 ರೂಪಾಯಿ, 100 ರೂಪಾಯಿ, 80 ರೂಪಾಯಿ ಹಿಂಗೆ ಕೊಡ್ತಿದ್ರು. ಆವಾಗ ನಮ್ಮ ಒಬ್ಬರು ಭಟ್ರು ಅಂತಿದ್ರು, ಅವರು ಪಿನಾಯಿಲು ಆಸಿಡ್ ಎಲ್ಲ ಹಳ್ಳಿ ಮೇಲೆ ತೊಗೊಂಡೋಗಿ ಕೊಡೋರು. ಆವಾಗ ಬರ್ರಿ ನೀವು ಓಡಿಸ್ತೀರಾ, ಕರೆಕ್ಟಾಗಿ ಮಾಡ್ತೀರಾ ಅಂತಂದ್ರೆ ಹಾಂ ಸರ್ ಅಂತ. ಏನಿಲ್ಲ ಹಂಗೆ ಹೋಗ್ಬಿಟ್ಟು ನೀವು ಬಾಟ್ಲೆಲ್ಲ ಆರಿಸ್ಕೊಂಬರ್ಬೇಕು, ಹಿಂಗೆ ಆಸಿಡ್ ಪಿನಾಯಿಲೆಲ್ಲ ಕೊಡ್ತೀನಿ. ಒಂದು ಬಾಟ್ಲಿಗೆ ಅಂದರೆ 1 ಲೀಟ್ರ್ ಬಾಟ್ಲ್ ಅದು. ಆ 1 ಲೀಟ್ರ್ ತುಂಬ ಕೊಡ್ತಾರೆ, ಆಸಿಡ್ಡು ಮತ್ತು ಪಿನಾಯಿಲ್ ಬೇರೆ ಬೇರೆ ಹಾಕ್ಕೊಡ್ತಾರೆ. ಸುಮಾರು ಒಂದು 100-200 ಬಾಟ್ಲು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ತುಂಬಿಕೊಂಡು ಬೆಳಗಿನ ಜಾವ ಎದ್ದು ತುಂಬಿಕೊಂಡು ಗಾಡೀಲಿ ಇಟ್ಕೊಂಡು ಅದನ್ನ ತೊಗೊಂಡೋಗಿ ಹಳ್ಳಿ ಮೇಲೆ ಮಾರ್ಕೊಂಬರ್ಬೇಕು. 10 ರೂಪಾಯಿಗೆ ಒಂದು ಬಾಟ್ಲು. ನನಗವರು 9 ರೂಪಾಯಿ ಕೊಡೋರು, 1 ರೂಪಾಯಿ ನನಗೊಂದು ಲಾಭ ಕೊಡೋರು, ಜೊತೆಗೆ ಬ್ಯಾಟ ಕೊಡೋರು. ಸೊ ಹಳ್ಳಿ ಮೇಲೆ ಅವಾಗ ಚಿಕ್ಕದೊಂದು ಮೈಕ್ ಬರ್ತಿತ್ತು, ಗಾಡಿಗೆ ಸುರಿಸ್ಕೊಂಡು ಹಾರ್ನ್ ಹಾಕ್ಕೊಂಡು ಹಳ್ಳಿ ಮೇಲೆ ಪಿನಾಯಿಲ್ ಆಸಿಡ್ ಅಂತೇಳಿ ಹಿಂಗೆ ಮಾಡ್ತಿದ್ದೆ. ಸ್ವಲ್ಪ ದಿನಗಳು ಮಾಡಿದೆ. ಆಮೇಲೆ ಅದು ಆಸಿಡ್ ಪಿನಾಯಿಲು ತುಂಬ ಸ್ಮೆಲ್ಲು ಇದಾಗಿ ಇರಿಟೇಷನ್ ಆಗಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು. ಅವಾಗ ಅದನ್ನ ಬಿಟ್ಟೆ. ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUC ಓದ್ತಿರ್ಬೇಕಾದ್ರೆ ನಮ್ಮೂರು ಇವತ್ತು ಇಲ್ಲಿ ಬರೋದಕ್ಕೆ ಕಾರಣ ಒಂದಷ್ಟು ದೇವಸ್ಥಾನ ಇದೆ. ಒಂದು ಸಿದ್ದೇಶ್ವರ ದೇವಸ್ಥಾನ ಅಂತ, ಗವಿಸಿದ್ದೇಶ್ವರ ಅಂತ ಇದೆ. ಇನ್ನೊಂದು ಚನ್ನಪ್ಪಜ್ಜನ ಮಠ ಅಂತ ಇದೆ. ಇನ್ನೊಂದು ಮರಳು ಸಿದ್ದೇಶ್ವರ ಅಂತ ಇದೆ. ಈ ದೇವಸ್ಥಾನದಲ್ಲಿ ನಾನು ಅಂದರೆ ಫಸ್ಟು ಆಶ್ರಮದಿಂದ ಬಂದಾಗ ಹೊರಗಡೆ ಒಂದು ಮರ ಇದೆ. ಇವತ್ತಿಗೂ ಆ ಮರ ಇದೆ, ನಿಮಗೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ರಾಣೆಬೆನ್ನೂರು ಜನತೆಗೆ ನಮ್ಮ ದೇವಸ್ಥಾನ ಇದ್ರೆ ಒಂದು ಮರ ಇದೆ. ಆ ಮರದ ಕೆಳಗಡೆ ನಾನು ನೈಟ್ ಮಲ್ಕೊಂಡಿದ್ದೆ. ಮಲ್ಕೊಂಡು ಏನಪ್ಪ ಮಾಡೋದು, ನನ್ನ ಜೀವನ ಹಿಂಗಾಗ್ಬಿಡ್ತು. ನಾನು SLC ಅಲ್ಲಿದ್ದೆ, ಮುಗಿಸ್ಕೊಂಬಂದೆ. ಅಲ್ಲಿದ್ದಿದ್ರೆ ನನಗೆ ಒಳ್ಳೆ ಎಜುಕೇಷನ್ ಸಿಗ್ತಿತ್ತು. ನಾನು ನಮ್ಮೂರಲ್ಲಿರಬೇಕು, ಇಲ್ಲೇ ಓದಬೇಕು ಅಂತ ಬಂದೆ. ಆದರೆ ನನಗೆ ಉಳ್ಕೊಳ್ಳೋಕೆ ಜಾಗ ಇಲ್ಲಲ್ಲ ಅಂತ ಅಂದ್ಕೊಂಡು ಏನು ಮಾಡಿದೆ, ಅಲ್ಲಿ ಮರದ ಕೆಳಗೆ ಮಲ್ಕೊಂಡೆ. ಬೆಳಗ್ಗೆ ಎದ್ದೆ, ಒಬ್ಬರು ಅಜ್ಜರು ಬಂದರು ಅಲ್ಲಿಗೆ. ಆ ಅಜ್ಜರು ಬಂದುಬಿಟ್ಟು, ಏನಪ್ಪ ನಿನ್ನ ಹೆಸರು, ಯಾವ ಊರು, ಇಲ್ಲಾಕೆ ಮಕ್ಕೊಂಡಿದ್ಯಾ, ನೋಡೋಕೆ ಇದು ಕಾಣ್ತೀಯಾ ಅಂತ ಹೇಳ್ತಿದ್ರು. ಇಲ್ಲ ಅಜ್ಜರೇ ನನಗೆ ಹಿಂಗೆ ಅಂತೆಲ್ಲ ನನ್ನ ಕಥೆಲ್ಲ ಹೇಳ್ಕೊಂಡು ಅವರಿಗೆ. ಅವಾಗ ಅವ್ರೇನು ಮಾಡಿದ್ರು, ನಾಳೆಯಿಂದ ಒಂದು ಕೆಲಸ ಮಾಡು, ಇಲ್ಲಿ ಮಲ್ಕೋಬೇಡ, ಇಲ್ಲಿ ಮಲ್ಕೋ ಅಂತಂದರು. ಅಂದರೆ ಬಾಗಿಲಲ್ಲಿ ಇವತ್ತು ಆರ್ಚ್ ಇದೆ, ಆರ್ಚ್ ಕೆಳಗಡೆ ಮಲ್ಕೋ ಅಂತಂದರು. ಅಲ್ಲಿ ಮಲ್ಕೊತ ಇದ್ದೆ. ಅದಾದಮೇಲೆ ಇಲ್ಲ ಒಳಗೆ ಬಂದುಬಿಡು, ನೀನು ಒಳಗೆ ಮಲ್ಕೊಂಬಿಡು, ಗೇಟ್ ಒಳಗೆ ಅಂತಂದರು. ಗೇಟ್ ಒಳಗೆ ಮಲ್ಕೊಂಡೆ. ಮತ್ತು ಮಲ್ಕೊಂಡಿದ್ದೀನಿ, ಎಲ್ಲ ಮಾಡಿದೆ. ಅಜ್ಜರು ಏನು ಮಾಡ್ರು, ನೀನೇನು ಅಭ್ಯಂತರ ಇಲ್ಲ ಅಂದರೆ ಎದ್ದು ಕಸ ಹೊಡಿಯಪ್ಪ, ದೇವ್ರ ಸೇವೆ ಮಾಡು ಅಂತಂದರು. ಆಯ್ತು ಅಜ್ಜರೇ ಅಂತ ಹೇಳ್ಬಿಟ್ಟು ಫಸ್ಟು ದೇವಸ್ಥಾನ ಸುತ್ತ ಕಸ ಹೊಡಿಯೋದು, ಪೂರ್ತಿ ಕಸ ಹೊಡಿತಾ ದಿನ ಅದೇ ಮಾಡ್ತಿದ್ದೆ. ಆಮೇಲೆ ಸ್ನಾನ ಮಾಡಿ ಹೋಗ್ತಿದ್ದೆ ಕಾಲೇಜಿಗೆ ಅಂತೇಳಿ. ಕೆಲವೊಂದು ಟೈಮ್ ಏನಾಗ್ತಿತ್ತು ಅಂದರೆ ಅದೃಷ್ಟ ಕೂಡಿ ಬಂತು. ಆ ಅಜ್ಜರನ್ನ ಒಳಗೆ ಕರೆದ್ರು, ಬಾ ಸ್ನಾನ ಮಾಡಿ ಬಾ ಪಟ್ಟಂತ ನೀರು ತೊಗೊಂಬ, ಕೊಡಪಂದ ನೀರು ತೊಗೊಂಬ ಅಂತಂದರು. ಕೊಡಪಂದ ನೀರು ತೊಗೊಂಡು ದೇವ್ರಿಗೆ ಕೊಡ್ತಿದ್ದೆ. ಬಾ ಇಷ್ಟ ಮಾಡಿ ಅಂತ, ದೇವರು ನಿನ್ನ ಮೇಲೆ ಯೋಗ ಇದೆ, ನಿನಗೆ ಯೋಗ ಇದೆ ದೇವ್ರ ಜೊತೆ ಇದು ಮಾಡೋದು ಅಂತೇಳಿ ದೇವ್ರ ತಲೆ ಮೇಲೆ ನೀರು ಹಾಕು ಅಂತಂದರು. ಗವಿಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ನಾನು ಅಲ್ಲಿ ಉಳ್ಕೊತಿದ್ನಲ್ಲ ಅಂತ ನನಗೆ ಭಕ್ತಿ ಇರಲಿಲ್ಲ. ಯಾಕಂದರೆ ನನಗೆ ತುಂಬ ನೋವಿತ್ತು. ನಾನು ಈ ಥರ ಆಗಿದ್ನಲ್ಲ, ನನ್ನ ಜೀವನ ಹೆಂಗೆ ಬಂತು, ಬೀದಿಗೆ ಬಂತು. ಈ ವಯಸ್ಸಲ್ಲಿ ಎಲ್ಲ ಮಕ್ಕಳು ಮನೇಲಿದ್ದು ಊಟ ಮಾಡಿ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಅಪ್ಪ ಅಮ್ಮನ ಜೊತೆ ಇರ್ತಾರೆ ಅಂತ. ಬಟ್ ನನಗೆ ಅದು ಯೋಗ ಇರಲಿಲ್ಲ. ನನಗೆ ಶಿವನ ದೇವಸ್ಥಾನದಲ್ಲಿ ಉಳ್ಕೊಳ್ಳೋ ಯೋಗ ಸಿಕ್ತು. ದಿನ ಕಳೀತಾ ಎದ್ದು ಕಸ ಹೊಡೆಯೋದು, ದೇವ್ರ ತಲೆ ಮೇಲೆ ನೀರು ಹಾಕೋದು. ಬಾ ಇವತ್ತಿನ ಹಚ್ಚು ಅಂದರೆ ಇವತ್ತಿನ ಹಚ್ಚಿದೆ, ಕುಂಕುಮನೂ ಹಚ್ಚಿದೆ, ಅರಿಶಿನ ಹಚ್ಚಿದೆ, ಗಂಧ ಹಚ್ಚಿದೆ, ತಲೆ ಮೇಲೆ ಬಿಲ್ಪತ್ರೆ ಇಟ್ಟೆ, ಮಂಗಳಾರತಿನೂ ಮಾಡಿದೆ, ಎಲ್ಲ ಆಯಿತು. ಅಂದರೆ ಹೋಗ್ತಾ ನಾನು ಪ್ರತಿದಿನ ಕಳೆದಂತೆ ನನಗೆ ಇದು ಶುರುವಾಯಿತು. ಒಂದಿನ ನನಗೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಅಂದರೆ ನನಗೆ ಅವಾಗ ಗಾಡಿ ಇಸ್ಕೊಂಡಿದ್ರು, ಕೊಟ್ಟಿರಲಿಲ್ಲ. ಅವಾಗ ಆಟೋ ಓಡಿದ್ದಿಂದ ನಾನು ಇಸ್ಕೊಂಡಿದ್ರು ಒಂದು ಸ್ವಲ್ಪ ದಿನ. ನನಗೆ ಬೇರೆಯವ್ರು ಕೊಡ್ತೀನಪ್ಪ ಅಂತೇಳಿ, ಯಾಕಂದರೆ ಲೈಸೆನ್ಸ್ ಇರಲಿಲ್ಲ. ಒಂದಷ್ಟು ಜನ ಸಿಗಾಕೊಂಡಿದ್ದೆ ನಾನು. ಅಂದರೆ ಇದು ಆಗಲಿಲ್ಲ, ಏನು ಲೈಸೆನ್ಸ್ ಇರಲಿಲ್ಲ ಅಂತ ಪೊಲೀಸ್ ಹಿಡಿತಾರೆ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ಇಸ್ಕೊಂಡಿದ್ರು ಅವರು. ಆಗ ನಾನು ಏನು ಮಾಡಿದೆ, ದೇವ್ರ ಹತ್ರ ಕೇಳಿಕೊಂಡೆ, ಅಪ್ಪ ನನಗೆ ಒಂದು ಹೊತ್ತು ಊಟಕ್ಕೆ ತುಂಬಿಸ್ಕೊಳಕ್ಕೆ ನನಗೆ ಶಕ್ತಿ ಕೊಡಪ್ಪ, ನನಗೆ ಹಿಂದೆ ಮುಂದೆ ಯಾರಿಲ್ಲ, ತುಂಬ ದೂರ ಆಗಿಬಿಟ್ಟೇನೆ ಎಲ್ಲರಿಂದನೂ, ಎಲ್ಲರಿಗೂ ಬೇಡ ಆಗಿಬಿಟ್ಟಿನಿ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಇತ್ತು, ಮಂಡಕ್ಕಿ ಅಂಗಡಿಯಲ್ಲಿ. ನಮ್ಮ ಕಡೆ ಮಂಡಕ್ಕಿ ಮಿರ್ಚಿ ಮಾಡ್ತಾರೆ. ಅಂಗಡಿಗೆ ಹೋಗ್ಬಿಟ್ಟು ತುಂಬ ಜನ ಸೇರೋವರೆಗೂ ಕಾಯ್ತಿದ್ದೆ ನಾನು. ಕಾಯ್ದುಬಿಟ್ಟು ಅಣ್ಣ ಒಂದು ಮಂಡಕ್ಕಿ ಒಂದು ಮಿರ್ಚಿ ಅಂತ ಜೋರಾಗಿ ಕೇಳ್ತಿದ್ದೆ. ಅವ್ನು ಕೊಡೋನು, ಚೀಲ ಕೊಟ್ಟ ತಕ್ಷಣ ಇಸ್ಕೊಂಬಿಟ್ಟು
ಟಕ್ಕಂತ ಓಡೋಗ್ಬಿಡ್ತಿದ್ದೆ ನಾನು. ನನ್ನ ತ ಕೊಡೋಕ್ಕೆ ದುಡ್ಡಿರಲಿಲ್ಲ ಆ ಟೈಮಲ್ಲಿ, ನನಗೆ ದುಡ್ಡಿರಲಿಲ್ಲ, ಹೊಟ್ಟೆ ಹಸು ಬೇರೆ, ಬಂದು ತಿನ್ಕೊತಿದ್ದೆ. 1 ಸರಿ 2 ಸರಿ ಓಕೆ ಆಯಿತು. ಆದರೆ ನನಗೆ ಮನಸ್ಸು ಬರಲಿಲ್ಲ, ಅರೆ ಈ ಥರ ನಾನು ಅವನು ಪಾಪ ಕಷ್ಟಪಟ್ಟು ದುಡಿತಾ ಇದ್ದಾನೆ, ನಾನು ಈ ಥರ ಮಾಡೋದು ತಪ್ಪಲ್ವ ಅಂತ ನನಗೆ ಅನ್ನಿಸ್ತು. ಅಲ್ಲೊಂದು ಬಾನಿ ಇದೆ, ಬಾನಿ ಅಂದರೆ ಗೊತ್ತು ನಿಮಗೆ, ಇಲ್ಲಿ ತೊಟ್ಟಿ ಅಂತ ಕರೀತಾರೆ, ನಮ್ಮ ಕಡೆ ಬಾನಿ ಅಂತ ಕರಿತೀವಿ, ನೀರಿನ ಬಾನಿ. ಅಲ್ಲಿ ಹೋಗ್ಬಿಟ್ಟು ನೀರು ಸರ್ರಾಗಿ ಕುಡಿದೆ, ಹೊಟ್ಟೆ ಹಸಿವಾಗಿತ್ತು. ನೈಟು ಹಿಂಗೆ ಅಳ್ಳಾಡಿಸಿದೆ, ನಾನು ಹೊಟ್ಟೆ ಒಳಗೆ ನೀರು ಹಿಂಗೆ ಅಳ್ಳಾಡ್ತಾ ಇತ್ತು. ಆದರೆ ನದಿಯವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಂಡೆ ನಾನು, ಅಪ್ಪ ನನಗೆ ಒಂದು ಏನು ಹೊಟ್ಟೆ ಕೊಟ್ಟಿದೆಯಾ, ನಾನು ತುಂಬಿಸ್ಕೊಳ್ಳೋ ಅಷ್ಟು ಯೋಗ್ಯತೆ ಕೊಡು, ನನಗೆ ಅನ್ನ ಬೇಕು ನನಗೆ ಅಂತೇಳಿ. ಅವಾಗ ಕೇಳ್ಕೊಂಡು ಬಂದು ಹತ್ಕಂತ ಬಂದು ಮಲ್ಕೊಂಡೆ ರೂಮಲ್ಲಿ, ಹೊಟ್ಟೆ ದಬ ಹಾಕ್ಕೊಂಡು ಮಲ್ಕೊಂಡ ತಕ್ಷಣ ಕನಸಲ್ಲಿ ನನಗೆ ಬಿಳಿ ಗಡ್ಡ, ಬಿಳಿ ಕೂದಲು ಅದೆಲ್ಲ ಬಂದು ಮತ್ತೆ ಪ್ರೇಯರ್ ಮಾಡ್ತಾಯಿದ್ದೀನಿ ನನ್ನ ಕನಸಲ್ಲಿ. ಆಗ ಕಣ್ಣು ಹಿಂಗೆ ತೆಗೆದುಬಿಟ್ಟು ದೇವರು ನಗ್ನಗುತ್ತಾ ಹಿಂಗೆ ಗೋಣ ಆಗ್ತು. ಗೋಣ ಅಂದರೆ ಏನು, ಕತ್ತಾಗ್ತು ಹಿಂಗೆ ಅಂತ. ಅಂದರೆ ನನಗೆ ಮುಖನೂ ತೊಳೆಯಲಿಲ್ಲ. ಅಲ್ಲೊಬ್ಬರು ಸೋಮೇಶ್ವರ ಮಠ ಅಂತ ಒಂದು ದೇವಸ್ಥಾನ ಅಂತ, ಅಲ್ಲಿ ಒಬ್ಬರು ಅರ್ಚಕರಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಹಿಂಗೆ ಆಯ್ತು ರೀ, ಹಿಂಗೆ ಆಗಿತ್ತು ಅಂತ. ಹೆದರ್ಕೋಬೇಡಪ್ಪ ನೀನು, ದೇವ್ರು ನಿನಗಿದ್ದಾನೆ, ನಿನಗೆ ಹಿಂಗೆ ಅಂದಿದ್ದಾನೆ ಅಂದರೆ ನಾ ಇದ್ದೀನಿ ಅಂತ ನೀನು ನಕ್ಕಂತ ಹೇಳಿದ್ದಾನೆ ಅಂದರು. ಅವತ್ತು ನನಗೆ ಆ್ಯಕ್ಚುಲಿ ಶಿವನ ಮೇಲೆ ಭಕ್ತಿ ಬಂತು, ಪ್ರೀತಿ ಬಂತು. ಅವತ್ತಿಂದ ನಾನು ಪೂಜೆನ ಹೃದಯದಿಂದ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ದೇವ್ರು ಇದ್ದಾನೆ ಅಂತ ನನಗೆ ಸೂಚನೆ ಕೊಟ್ಟಿದ್ದಾನಂತ. ಅಲ್ಲಿಂದ ನಾನು ದೇವರ ಪೂಜೆ ಅಥವಾ ಪುನಸ್ಕಾರ ಇದೆಲ್ಲ ಮಾಡ್ತಾ ಬಂದೆ. ಇವತ್ತು ಇಲ್ಲಿಗೆ ಬಂದು ನಿಮ್ಮ ಹತ್ರ ಕೂತು ಮಾತಾಡ್ತಿದ್ದೀನಿ ಅಂತಂದರೆ ಅದು ನನ್ನ ಆರಾಧ್ಯ ದೈವ ಗವಿಸಿದ್ದೇಶ್ವರ ಶಿವನ ಆಶೀರ್ವಾದ ಅಂತ ಹೇಳ್ತೀನಿ. ಇದು ಒಂದು ನನ್ನ ಸಣ್ಣ ಒಂದು ಬ್ರೀಫ್. ಅಂದರೆ ಬಾಲ್ಯದಲ್ಲಿ ಆದಂಥ ಒಂದು ಘಟನೆ. ಅಂದರೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಹಲವಾರು ಕಾರಣಗಳಿರ್ತವೆ, ಅದು ರೀಸನ್ ಇರುತ್ತೆ. ಒಂದು ಬಲವಾದ ಒಂದು ಕಾರಣ ಇದ್ದಾಗಲೇ ಮನುಷ್ಯ ತಪಸ್ಸು ಮಾಡಿ ಅಲ್ಲಿ ಬರೋಕ್ಕೆ ಸಾಧ್ಯ. ಒಂದು ದಿನ ಏನಾಯಿತು ಅಂದರೆ, ನಾನು SLC ಮುಗಿಸ್ಕೊಂಡು ನಾನೇನು ಊರಿಗೆ ಬಂದಲ್ಲ, ಆವಾಗ ನಡ್ಕೊಂಡು ಗೋಣಿಲಿ ಹೋಗ್ತಿರ್ಬೇಕಾರೆ ನಮ್ಮ ಅವ್ನ ಫ್ರೆಂಡ್ ಅಂತೆ, ಅವರು ಲಾಕ್ಡೌನ್ ಟೈಮಲ್ಲಿ ತೀರ್ಕೊಂಡ್ರು ಅಮ್ಮ. ಅವ್ರ ಮಕ್ಕಳಿದ್ದಾರೆ ಈಗ. ಅವರು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು, ಏ ತಮ್ಮ ಬಾಯಿಲಿ, ನಮ್ಮ ಕಡೆ ಹಂಗೆ ಕರೀತಾರೆ, ಏ ತಮ್ಮ ಬಾಯಿಲಿ ಅಂತ ಕರೆದ್ರು. ನಾನು ಹೋದೆ, ಏನು ಬೇ ಅಂತ ಕಂದೆ. ನೀನು ನಮ್ಮಮ್ಮನ ಹೆಸರು ನೀಲಮ್ಮ ಅಂತ. ನೀಲಮ್ಮನ ಮಗ ಅಲ್ಲ ನೀನು ಅಂತಂದರು. ಹೌದು ಬೇ ಅಂತಂದೆ. ಇಲ್ಲ, ನನ್ನ ನೋಡಿದ ತಕ್ಷಣ ಅವರು ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ರು. ನಾನು ಯಾಕೆ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಯಾರು ಇವರು ಅಂತ ಕೇಳಿದೆ. ಯಾರು ಬೇ ನೀನು, ಯಾಕೆ ಹಿಂಗೆ ಅಳಕತ್ತಿ ಅಂತಂದೆ. ಅಯ್ಯ ಭಾಡ್ಯ, ನಮ್ಮ ಕಡೆ ಭಾಡ್ಯ ಅಂತ ಕರೀತಾರೆ, ಒಂದು ಬೈಗಳದು, ಪ್ರೀತಿಯಿಂದ ಮಾತಾಡಿಸ್ತಾರೆ. ಭಾಡ್ಯ, ನೀನು ನಿಮ್ಮ ಅವ್ನ ಸತ್ತಾಗ ನೀನು ನಮ್ಮ ಅವ್ನು ಯಾವಾಗ ಹೂಳ್ತಾರ, ಇವನು ಯಾವಾಗ ಸುಡ್ತಾರ ಅಂತ ಕೇಳ್ತಿದ್ದಿ, ಅಷ್ಟು ಸಣ್ಣ ವಯಸ್ಸಿನಿಂದು ಹೆಂಗಾಗ್ಬಿಟ್ಟಿಯಲ್ಲಿ ಈಗ ಅಂತೇಳಿ. ನಾ ಯಾರು ಗೊತ್ತಾತ ಅಂದ್ರೆ, ಇಲ್ಲ ಬೇ ಗೊತ್ತಾಗಲಿಲ್ಲ, ಹಿಂಗೆ ನಿಮ್ಮ ಅವ್ನು ನನ್ನ ಫ್ರೆಂಡ್ ನಾನು ಅಂತಂದರು. ಹೌದು ಬೇ, ನಮ್ಮವ್ ಹೆಂಗಿತ್ತು, ಹೆಂಗೆ ನಗ್ತಿತ್ತು, ಹೆಂಗೆ ಮಾತಾಡ್ತಿತ್ತು, ಹೆಂಗೆ ನಡೀತಿತ್ತು, ಹೆಂಗಿತ್ತು ಅಂತ ನಾನು ನೋಡಿಲ್ಲ, ಅದು ಕೇಳಿದೆ. ಅದಕ್ಕೆ ಅವ್ರು ಇನ್ನೂ ಅಳಕ್ಕೆ ಶುರು ಮಾಡಿಬಿಟ್ರು ತಪ್ಕೊಂಡು. ಇಲ್ಲ ನೀನು ಸಣ್ಣಗಿದ್ದಿ, ಹಿಂಗೆ ನಿಮ್ಮವ್ವ ಡಿಲೆವರಿ ಇತ್ತು ಅಂದರೆ ನಮ್ಮವ್ನ ಜೊತೆ ಕಳೆದ ದಿನಗಳು ಹೇಳ್ತಾ ಬಂದು ನಾನು ಕೇಳ್ತಾ ಬಂದೆ. ಅವಾಗ ಒಂದು ದಿನ ಹೇಳ್ತಿದ್ದೆ, ನೀನು ಸಣ್ಣಾಗಿರ್ಬೇಕಾರೆ ನೀನೇನು ಬೆಲ್ಲ ಕೊಟ್ಬಿಟ್ಟು ಹೇಳಿದ್ದೆಲ್ಲ ಕೆಲಸ ಮಾಡ್ತಿದ್ದಿ ನೀನು ಅಂತಂದರು. ಹೌದು ಬೇ, ಹೆಂಗೆ ಏನಂತಿದ್ದೆ. ಇಲ್ಲ ನಾನು ಏನಾರು ಅಂಗಡಿಗೆ ಹೋಗಿ ತಗೊಂಬ, ಉಪ್ಪು ತಗೊಂಬ, ಸಕ್ಕರೆ ತಗೊಂಬ, ಹಾಲು ತೊಗೊಂಬ ಅಂದರೆ ಬೆಲ್ಲ ಕೊಡು ತಗೊಂಬ ಕೇಳ್ತಿದ್ದಿ ನೀನು ಅಂತ. ಹೌದು ಬೇ, ಹಂಗಂದ್ರೆ ಇವತ್ತಿಗೂ ನಾನು ಯಾವಾಗೂ ಬೆಲ್ಲ ತಿಂತಿರ್ತೀನಿ ನಾನು ಅಂತಂದೆ ನಾನು ಅವಾಗ ನನಗೆ ಹಂಗೆ ಅನ್ನಿಸ್ತು, ಬೆಲ್ಲ ಇದು ಸಣ್ಣ ವಯಸ್ಸಿಂದನೂ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಯಾರಾದರೂ ಏನಾದ್ರು ನನ್ನ ಕೆಲಸ ಹೇಳ್ತಾರೆ ಅಂದರೆ ನಾನು ಬೆಲ್ಲ ಕೊಡು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಂತೆ. ಇದು ನನ್ನ ಇದು ಅಂತೆ. ಆಮೇಲೆ ಅಮ್ಮ ಹೇಳ್ತು, ಹೌದು ಬೇ, ನಾನು ಇವಾಗಲೂ ಬೆಲ್ಲ ತಿಂತಿರ್ತೀನಿ ಯಾವಾಗಲೂ ಅಂತಂದೆ. ಅದಾದಮೇಲೆ ಇಲ್ಲ ನಿಮ್ಮವ್ವ ನಾನು ಹಿಂಗೆ ಪಿಕ್ಚರ್ ಹೊಡೋಕ್ಕೆ ಹೋಗಿದ್ದೀವಪ್ಪ, ಅವಾಗ ನಿನಗೆ ಒಂದು ಘಟನೆ ಹೇಳ್ತೇನೆ ಕೇಳಿಸ್ಕೊ ಅಂತ ಹೇಳಬೇ ಅಂತಂದೆ. ಅಂದರೆ ನಮ್ಮವ್ವ ಡೆಲಿವರಿ ಟೈಮ್ನಾಗ ಪ್ರೆಗ್ನೆಂಟ್ ಇರ್ತಾರೆ, ಅವ್ರಿಗೆ ಬೈಕಿ ಅಂತ ಹೆಣ್ಮಕ್ಳಿಗೆ. ಅವಾಗ ನಮ್ಮ ಅಜ್ಜನ ಅಂದರೆ ನಮ್ಮ ಅವ್ವನ ಅಪ್ಪನ ನಮ್ಮವ್ವ ಕೇಳಿತಿ ಏನಂತ, ಯಪ್ಪ ನಾನು ಪಿಕ್ಚರ್ ನೋಡೋಕೆ ಹೋಗ್ಬೇಕು, ನನಗೆ ರೊಕ್ಕ ಕೊಡ್ಬೇಕು ನೀನು, ನಾನು ಆಕೆ ಒಕ್ಕವಿ ಅಂತ ಹೇಳಿ ನಮ್ಮ ಅವ್ವನ ಫ್ರೆಂಡ್ ಒಕ್ಕವಿ ಅಂತ ಹೇಳಿದ್ರು. ಹೌದಾ ಸರಿ ಆಯಿತು ಅಂತ ನಮ್ಮ ಅಜ್ಜ ಏನು ಮಾಡ್ತು, ಅವಾಗ ಬಡತನ ಚಪ್ರದಲ್ಲಿ ಇದ್ದಂತಾರೆ ನಮ್ಮವ್ವ ನಮ್ಮ ಅಜ್ಜ. ಅವಾಗ ಅವ್ರು ಏನು ಮಾಡಿದರು, ನಮ್ಮ ಅಜ್ಜ ಮನೆಗೆ ಬಾವಿ ಸೇದಿ ಹಗ್ಗ ಬಾವಿ ನೀರು ತೊಗೊಂಡೋಗಿ ಸೇದ್ಬಿಟ್ಟು ಮನೆಗೆ ಹಾಕೋದಂತೆ. ಅವಾಗ 5 ಪೈಸೆ 10 ಪೈಸೆ 4 ಅಣೆ ಕೊಡ್ತಿದ್ರಂತೆ. ನನ್ನ ಮಗಳನ್ನ ಪಿಕ್ಚರಿಗೆ ಕೇಳ, ಅವಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಬಾಣಂತ ಇರ್ಬೇಕಾದ್ರೆ ಅವ್ರಿಗೆ ಅವ್ರ ಆಸೆ ಈಡೇರಿಸ್ಬೇಕಂತ ನಮ್ಮ ಅಜ್ಜ ಅಷ್ಟು ದಿನ ಕೆಲಸ ಮಾಡಿ, ಅವಾಗ ಟಿಕೆಟ್ 3 ರೂಪಾಯಿ 4 ರೂಪಾಯಿ ಹಿಂಗೆ ಟಿಕೆಟ್ ಇರ್ತಿತ್ತು ಆ ಟೈಮ್ ಅದನ್ನು ತೊಗೊಂಡು ನಮ್ಮ ಅಜ್ಜ ಮಗಳಿಗೆ ಕೊಟ್ಲಂತೆ. ಅವಾಗ ನಮ್ಮವ್ವ ನಮ್ಮ ಅವ್ನ ಫ್ರೆಂಡ್ ಇಬ್ಬರು ಸೇರ್ಕೊಂಡು ಪಿಕ್ಚರ್ ನೋಡೋಕೆ ಹೋದ್ರಂತೆ. ಆ ಪಿಕ್ಚರ್ ನೋಡೋಕೆ ಹೋದಾಗ ನಮ್ಮವ್ವ ಪಿಕ್ಚರ್ ನೋಡ್ತಿರ್ಬೇಕಾದ್ರೆ ನನಗೆ ಮಗ ಏನಾರು ಹುಟ್ಟಿದ್ರೆ ನನ್ನ ಮಗನ ಇಲ್ಲಿ ನೋಡಬೇಕಂತ ಅಂದಿದ್ಲಂತೆ. ಯಾರಿಗೆ? ನಮ್ಮ ಅವ್ನ ಫ್ರೆಂಡಿಗೆ. ಅದು ನನಗೆ ಬಂದು ಯಾವಾಗ ಗೊತ್ತಾಯಿದ್ದು, SLC ಬಂದಮೇಲೆ ನನಗೆ ಗೊತ್ತಾಗಿದ್ದು. ಆವಾಗ ಅವ್ರು ಹೇಳಿದ್ಮೇಲೆ ನನಗೆ ಅನ್ನಿಸ್ತು, ನಮ್ಮವ್ವ ಏನಂತ ಹೇಳಿದ್ಲು, ಇಲ್ಲ ನನ್ನ ಮಗ ಹುಟ್ಟಿದ್ರೆ ಅವ್ನ ಮಗನ ಇಲ್ಲಿ ನೋಡ್ಬೇಕಂತ ಹೇಳಿದ್ಲಂತೆ. ಅವತ್ತು ನಾನು ಡಿಸೈಡ್ ಮಾಡ್ತೀನಿ, ನನ್ನ ಆಸೆ ಬೇರೆ ಇತ್ತು, ನನ್ನ ಗೋಲ್ ಬೇರೆ ಇತ್ತು. ಬಟ್ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಅಂದರೆ ನಮ್ಮವ್ವನ ಆಸೆ ನಾನು ಈಡೇರಿಸ್ಬೇಕು. ನಾನು ನಮ್ಮವ್ವನ ಮಗ ಆಗಿ ಹುಟ್ಟಿ ಏನು ಪ್ರಯೋಜನ? ಮಗನ ತಾಯಿ ಆಸೆ ಈಡೇರಿಸ್ತಿದ್ರೆ ನಾನೆಂಥ ಮಗ?
ಅಂತ ಹೇಳಿ ನನಗೆ ಆ ಫೀಲ್ ಬಂತು. ಆವತ್ತಿಂದ ನನಗೆ ಗೊತ್ತಿಲ್ಲದೇ ನಾನು ಈಗ ನನ್ನ ಜೀವನಕ್ಕೆ ವಿದ್ಯೆಗಳು ಯಾವ ವಿದ್ಯೆನೂ ಕಲಿಯೋಕ್ಕಂತ ಹೋಗಲಿಲ್ಲ. ಅವು ನನ್ನ ಹತ್ರ ಬಂದು ಸಮಯಕ್ಕೆ ಸರಿಯಾಗಿ ನನಗೆ ದೇವರು ಒದಗಿಸ್ಕೊಟ್ಟ. ಅವನ್ನ ಕಳ್ಕೊಂಡ, ಅಪ್ಪನ ದೂರ ಮಾಡ್ದ, ಅಜ್ಜನ ಕಳ್ಕೊಂಡೆ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದೆ, ಆಶ್ರಮಕ್ಕೆ ಬಂದೆ, ಅಲ್ಲಿಂದ ದೇವಸ್ಥಾನಕ್ಕೆ ಬಂದೆ. ಅಲ್ಲಿಂದ ಯಾರೋ ಸಿಕ್ಕರು, ಯಾರ್ದೋ ಮೂಲಕ ಈಗ ನನ್ನಿಂದ ಏನೋ ಒಂದು ಆಗಬೇಕು ಅಂತ ಭಗವಂತ ಸೃಷ್ಟಿ ಮಾಡಿರ್ಬೇಕಾದ್ರೆ ಅದು ಆಗೋದು ಅವನ ನಿಯಮದಂತೆ ನಡೀತಾ ಇರುತ್ತೆ ಅಂತ ನಾನು ಅಂದ್ಕೊಂಡು ಫ್ಲೋನಲ್ಲಿ ಹೋಗ್ತಾ ಶುರು ಮಾಡಿದೆ. ಆಶ್ರಮದಲ್ಲಿ ಯೋಗ, ಅಲ್ಲಿಂದ ಬಂದಮೇಲೆ ಕರಾಟೆ ಕ್ಲಾಸಲ್ಲಿ ನಡೀತಾ ಇತ್ತು, ಅದು ನೋಡ್ತಾ ಕಲಿತಾ ಶುರು ಮಾಡಿದೆ. ಅಲ್ಲಿಂದ ಮೈಸೂರು ರಂಗಾಯಣಕ್ಕೆ ಹೋದೆ, ಅಲ್ಲಿಂದ ನೀನಾಸಮ್ಗೆ ಬಂದೆ. ನೀನಾಸಮಲ್ಲಿ ತರಬೇತಿ ಮುಗಿಸ್ಕೊಂಡು ಕೇರಳಕ್ಕೆ ಹೋದೆ. ಕೇರಳದಲ್ಲಿ ಮಾರ್ಷಲ್ ಆರ್ಟು, ಕಲರಿಪಯಟು ಅಂತ ಒಂದು ವಿದ್ಯೆ, ಅಲ್ಲಿ ಕೂಡ ಆಶ್ರಮನ ಸಿಕ್ಕಿದ್ದು ನನಗೆ. ಅಲ್ಲಿ ಕೂಡ ಉಳ್ಕೊಂಡು ಅಲ್ಲಿ ವಿದ್ಯೆನ ಕಲ್ತ್ಕೊಂಡು ಅಲ್ಲಿಂದ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅಂತೇಳಿ ಏಡ್ಸ್ ಬಗ್ಗೆ ಮತ್ತು ಹೆಲ್ಮೆಟ್ ಬಗ್ಗೆ ಮತ್ತು ಭಗತ್ ಸಿಂಗ್ ಅವ್ರ ಬಗ್ಗೆ ಒಂದಷ್ಟು ಶಾರ್ಟ್ ಫಿಲ್ಮ್ ಮಾಡಿದೆ. ಹೀಗೆ ಮಾಡ್ತಾ ಫಸ್ಟು ಸಿನಿಮಾ ಕಲಿವೀರ, ಅಲ್ಲಿಗೆ ಬಂದು ನಿಂತ್ಕೊಂಡೆ. ಇಷ್ಟನ್ನು ಮತ್ತೆ ನಾನು ನೋಡಬೇಕು ಅನ್ನೋ ಅನಿಸಿದಾಗಲಿ ಅಥವಾ ಅವರಿಗೆ ನಾನು ಮೊದಲೇ ನೋಡಬೇಕು ಅನಿಸಿದೆ ಅನ್ನಿಸ್ಲಿ ಬಟ್ ಹೇಳಿ. ನಾನು ತುಂಬ ಪ್ರಯತ್ನ ಪಟ್ಟೆ ಮೇಡಮ್ ಆ ಟೈಮಲ್ಲಿ. ಅಂದರೆ ನನಗೆ ಬೇರೆಯವ್ರು ಹೇಳಿದರು, ಇಲ್ಲ ಈ ಥರ ನಿಮ್ಮ ತಂದೆ ನಿಮ್ಮಮ್ಮ ತುಂಬ ಜಗಳ ಆಗ್ತಿತ್ತು, ಗಲಾಟೆ ಮಾಡ್ತಿದ್ರು, ನಿಮ್ಮಮ್ಮನ ತುಂಬ ಇದು ಮಾಡ್ತಿದ್ರು, ಹಂಗೆ ಹಿಂಗೆ ಅಂತ ಹೇಳಿದಾಗ ಆ ಥರದ ಮನುಷ್ಯ ನಾನು ಯಾಕೆ ನೋಡಬೇಕು ಅಂತ ನನಗೆ ಅನ್ನಿಸ್ಬಿಡ್ತು. ನಮ್ಮ ಅವನ್ನ ಸಂದರ್ಭ ಏನಿದೆ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಅವರು ಆ ಥರ ಹಂಗಾದಾಗ ಯಾಕೆ ನಮ್ಮ ಅವನ ಇಲ್ಲ, ನನ್ನ ಜನ್ಮ ಕೊಟ್ಟವಳು, 9 ತಿಂಗಳು ಹೆತ್ತು ಹೊತ್ತು ನನ್ನ ಸಾಕಿ ಸಲಹಿದವಳು, ಅವಳನ್ನೇ ನಾನು ನೋಡೋಕ್ಕಾಗಲಿಲ್ಲ. ಸೊ ನಾನು ಸಣ್ಣ ವಯಸ್ಸು, ನನಗೆ ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಗಬೇಕು ಅಂತ ಆಸೆ ಇರುತ್ತೆ. ನನಗೇನು ಕೇಳಲಿಲ್ಲ, ನಾನು ಆ ಕುಟುಂಬದಲ್ಲಿ ಬೆಳೀಲಿಲ್ಲ ಅನ್ನೋದು ಒಂದು ನೋವು ನನಗೆ. ನನ್ನನ್ನು ದೂರ ಮಾಡಿಬಿಟ್ರು. ನನ್ನನ್ನು ದೂರ ಮಾಡಿರೋ ಭಗವಂತನ ಇಚ್ಛೆ ಆಗಿತ್ತು. ಅದು ನಾನೇನು ಸುಮ್ಮನೆ ದೂರ ಆಗಿಲ್ಲ, ಅದೇನೋ ಕಾರಣ ಇರುತ್ತೆ. ನನ್ನ ಯಾವುದೋ ಪ್ರಾರಬ್ಧ ಇರ್ಬೋದು. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಯಾರನ್ನೂ ಆಕ್ಷೇಪ ಮಾಡಲ್ಲ, ನನಗೆ ಈ ಥರ ಮಾಡಿದ್ರಂತ. ಬಹುಶಃ ನನ್ನ ಯೋಗಕ್ಕೆ ಅದಿತ್ತು, ಅದನ್ನು ನಾನು ಅನುಭವಿಸ್ಬೇಕಾಗಿತ್ತು ಅಂತ ಅಂದ್ಕೊಂಡೆ. ನಾನು ಪ್ರಯತ್ನ ಪಟ್ಟರು ಅವರು ಪ್ರಯತ್ನ ಮಾಡಬೇಕಲ್ಲ. ಅರೆ ನನ್ನ ಮಗ ಅಥವಾ ನನ್ನ ಮೊಮ್ಮಗ ಅಥವಾ ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ ಆ ಥರ ಏನೋ ಅಂದ್ಕೊಂಡಿದ್ದು ಬಂದಿದ್ದರೆ ಆಗ್ತಿತ್ತು. ಅವರು ಪ್ರಯತ್ನ ಮಾಡಲಿಲ್ಲ, ನಾನು ಪ್ರಯತ್ನ ಮಾಡಿ ನಾನು ಅದರಲ್ಲೇ ಸೋತೆ ನಾನು. ಆದರೆ ನನ್ನ ಜೀವನದಲ್ಲಿ ನಮ್ಮ ಅವನ ಆಸೆ ಈಡೇರಿಸಿದ್ರೆ ನಾನು ಯಾವ ಕ್ಷಣಕ್ಕೂ ನಾನು ಸೋಲಿಲ್ಲ. ಇವತ್ತಿಗೂ ನನಗೆ ಆಯಿತಾ, ನಾನು 2 ಸಿನಿಮಾ ಮಾಡಿದೆ. ನಮ್ಮ ಅವನ ಆಸೆ ಒಂದು ಬರಬೇಕಾಗಿತ್ತು, ಅದನ್ನು ಈಡೇರಿಸಿದೆ. ಇನ್ಮೇಲೆ ಏನೋ ಮಾಡಿದ್ರು ಅದು ಶಿವನ ಇಚ್ಛೆ, ಜನಗಳ ಪ್ರೀತಿ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಸಿನಿಮಾದಲ್ಲಿ ಹೀರೋ ಈ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಮೇಡಮ್, ಕಲಿವೀರ ಹೇಗೆ ಶುರುವಾಯಿತು ಅಂದರೆ, ನಾನು ಬಿಗಿನಿಂಗು ಅದೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ. ನಮ್ಮೂರಲ್ಲಿ ಗಣೇಶನ ಹಬ್ಬ, ಫೆಸ್ಟಿವಲು ಆ ಥರದ್ದೆಲ್ಲ ಡ್ಯಾನ್ಸು, ಈ ಮೆರವಣಿಗೆರೆಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಮ್ಮೂರಲ್ಲಿ ನನಗೆ ಒಬ್ಬರು ಸರ್ ಇದ್ದಾರೆ. ನಮ್ಮ ತಾತ ತೀರ್ಕೊಂಡ್ಮೇಲೆ ನನಗೆ ಯಾರೂ ಕೈ ಹಿಡಿದು ಎತ್ತೋರು ಇರಲಿಲ್ಲ, ಅಂದರೆ ಒಂದು ಸಪೋರ್ಟಿವ್ ಆಗಿರಲಿಲ್ಲ. ನನಗೆ ಮನೆ ಉಳ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ದೇವಸ್ಥಾನದಲ್ಲಿ ಲಾಕ್ಡೌನ್ ಟೈಮೆಲ್ಲ ಆಯಿತು, ಮತ್ತೊಂದಾಯಿತು. ಅದಕ್ಕೂ ಮುಂಚೆ ನನಗೆ ಸರ್ ಏನು ಮಾಡಿದರು, ಗಂಗಾಧರ ಹಲಗೇರಿ ಸರ್ ಅಂತ ಇದ್ದಾರೆ, ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ಇವತ್ತು ನಾನು ಬಂದು ಕೂತೀನಿ ಅಂದರೆ ಆ ಮನುಷ್ಯನ ಒಂದು ಕಾಂಟ್ರಿಬ್ಯೂಷನ್ ಕೂಡ ನನಗಿದೆ. ಅವರಿಗೆ ಇಲ್ಲಿಂದ ನಾನು ನಮಸ್ಕಾರ ಮಾಡ್ತೀನಿ, ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರಿಗೆ ನಾನು ಹೇಳಿದೆ, ಸರ್ ಈ ಥರ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ ನೋಡಿ ಅಂತ. ಅವ್ರು ಸಪೋರ್ಟ್ ಮಾಡಿದರು ಶಾರ್ಟ್ ಫಿಲ್ಮ್ಸ್ಗೆಲ್ಲ. ಸಪೋರ್ಟ್ ಮಾಡಿದಾಗ ನಾನೇನು ಮಾಡಿದೆ, ಒಂದು ಫ್ಯೂಚರ್ ಫಿಲ್ಮ್ ಮಾಡ್ಬೇಕು ಸರ್, ದೊಡ್ಡ ಫಿಲ್ಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಹಾಗಿದ್ರೆ ಏನಾಗುತ್ತೆ ಅದಕ್ಕೆ? ಇಲ್ಲ ಸರ್, ಒಂದಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದಾಗ, ಅವಾಗ ಪಾರ್ಟ್ನರ್ಸ್ ಅಂತ 4 ಜನ ಸೇರಿಸ್ಕೊಂಡ್ವಿ. ಗಂಗಾಧರ್ ಸರು, ಮತ್ತು ರಾಜು ಪೂಜಾರ್ ಸರ್ ಅಂತ, ಮತ್ತು ನಮ್ಮ ಬಸವರಾಜ್ ಸರ್ ಅಂತ, ಕಾಟೆವಾಡೆ ಡಾಬಾ ಅಂತ ಇದೆ, ಬಸವರಾಜ್ ಸರ್ ಅಂತ ಅವರು, ಮತ್ತು ಶ್ರೀನಿವಾಸ್ ಸರ್ ಅಂತ ಈ ಸಿನಿಮಾ ಪ್ರೊಡ್ಯೂಸರ್. ಈ 4 ಜನ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಟೀಮ್ ಬ್ಯಾನರ್ ಹೆಸರು ಏನಡೋಣ ಅಂತ. ಫಸ್ಟ್ ಅವರು, ಇಲ್ಲ ಬೇರೆ ಹೆಸರು, ನಿನ್ನ ಹೆಸರು ಇಟ್ಬಿಡಂತ ಏಕಲವ್ಯ ಅಂತ. ಬೇಡ ಸರ್, ನನ್ನ ಹೆಸರು ಬೇಡ ಅಂತ. ಮತ್ತು ಏನು ಹೆಸರು ಇಡೋಣ ಅಂತ ನಾನು ಯೋಚನೆ ಮಾಡಿ, ಸರ್ ನಿಮ್ಮ ಮನೆಯವ್ರ ಹೆಸರೇನು ಸರ್ ಅಂತಂದೆ. ನಮ್ಮ ಸರ್ ಅಮ್ಮ ಮನೆಯವ್ರ ಹೆಸರು ಜ್ಯೋತಿ ಅಮ್ಮ ಅಂತ, ಅದಕ್ಕೆ ಜ್ಯೋತಿ ಆರ್ಟ್ಸ್ ಅಂತ ಇಟ್ಬಿಡೋಣ ಸರ್ ಅಂತಂದೆ. ನನಗೂ ತಾಯಿ ಇದ್ದಂಗೆ ಇದ್ದಾರೆ ಸರ್, ನನ್ನ ತಾಯಿ ಅವ್ರ ಆಶೀರ್ವಾದ ಇರಲಿ, ಆ ಜ್ಯೋತಿಯ ಹೆಸರಲ್ಲಿ ಎಲ್ಲರೂ ಕೂಡ ಜೀವನ ಬೆಳಕಾಗಲಿ ಅಂತೇಳಿ ಅಮ್ಮನ ಹೆಸರು ಇಟ್ಟು ಜ್ಯೋತಿ ಆರ್ಟ್ಸ್ ಅಂತೇಳಿ ಅಲ್ಲಿಂದ ಶುರು ಮಾಡಿದ್ದು. ಮತ್ತು ಡೈರೆಕ್ಷನ್ ಏನೇ ಮಾಡ್ತೀವಿ, ಹೊರಗಡೆ ಯಾರು ಕರ್ಕೊತೀಯಪ್ಪ ಅಂದರು. ಇಲ್ಲ ಸರ್, ಫಸ್ಟ್ ಸಿನಿಮಾ ನನಗೆ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ನಾನು ಬೇರೆ ಯಾರಿಗಾರ ಕೇಳ್ತೀನಿ ಸರ್ ಅಂತ ಅಂದಾಗ, ನಾನು ಫಸ್ಟು ಒಂದು ಸಿನಿಮಾ ಅವಿರಾಮ್ ಸರ್ ಅಂತ ಇದ್ದರೆ, ಅವರು ಕನ್ನಡ ದೇಶಗಳು ಅಂತ ಸಿನಿಮಾ ಮಾಡಿದರು. ಆ ಸಿನಿಮಾದ ನಾನು ಆ್ಯಕ್ಟಿಂಗ್ ಚಾನ್ಸ್ ಕೇಳಿದ್ದೆ. ಸರ್ ನಿಮ್ಮ ಸಿನಿಮಾದ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಸರ್ ನನಗೆ, ನಾನು ನೀನಾಸಂ ಮತ್ತು ರಂಗಾಯಣ ಮಾಡಿದ್ದೀನಿ ಅಂತ ಕೇಳಿದೆ. ಆ ಟೈಮಲ್ಲಿ ಅವ್ರು ಕೊಡೋಕ್ಕಾಗಲಿಲ್ಲ.
ಅವ್ರ ಸಿನಿಮಾ ಎಲ್ಲ ರಿಲೀಸ್ ಆಯಿತು. ಸ್ವಲ್ಪ ರಿಲೀಸಿಂಗ್ ಪ್ರಾಬ್ಲಮ್ ಸಮಸ್ಯೆ ಆಯಿತು. ಆಗ ನನಗೆ ಬೇರೆ ಯಾರನ್ನು ಕೇಳಿದಾಗ ಒಂದು 3-4 ಜನ ಕೇಳಿದೆ. ಬೆಟರ್ ಅಂದರೆ ಇವರೇ ಬೆಟರು, ಇವಾಗ ಸ್ವಲ್ಪ ಅವರು ಹಿಡಿದಿದ್ದಾರೆ, ಅವ್ರಿಗೆ ಎಲ್ಲಿ ಗೆಲ್ಲಬೇಕಂತ ಗೊತ್ತಿರುತ್ತೆ. ನನಗೆ ಗೆಲುವು ಬೇಕಾಗಿತ್ತು. ನಾನು ಸಿನಿಮಾ ಮಾಡಿ ಬರೀ ಸಿನಿಮಾ ಮಾಡೋದಷ್ಟೇ ಅಲ್ಲ, ಗೆಲುವು ಬೇಕಾಗಿತ್ತು. ಹಾಗಾಗಿ ಅವ್ರಿಗೆ ಫೋನ್ ಮಾಡಿದೆ. ಒಂದು ನೈಟು ರಾತ್ರಿ 11:30, 12 o'clock ಅನಿಸುತ್ತೆ. ನೈಟ್ ಫೋನ್ ಮಾಡಿ, ಸರ್ ಹಿಂಗೆ ನನ್ನ ಹತ್ರ ಪ್ರೊಡ್ಯೂಸರ್ ಇದ್ದಾರೆ, ದಯವಿಟ್ಟು ನೀವು ನಮ್ಮ ಊರಿಗೆ ಬನ್ನಿ, ಒಂದು ಸಿನಿಮಾ ಮಾಡೋಣ ನಾವು ನೀವು ಸೇರಿಕೊಂಡು ಅಂತೇಳಿ ಅವ್ರನ್ನ ನಾನು ನಮ್ಮ ಊರಿಗೆ ಕರೆಸ್ಕೊಂಡು ರಾಣೆಬೆನ್ನೂರಿಗೆ ನಮ್ಮ 4 ಜನ ಪ್ರೊಡ್ಯೂಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು, ಯಾರಿಗೆ ಗಂಗಾಧರ್ ಸರ್ಗೆ ಮತ್ತು ರಾಜು ಪೂಜಾರ್ ಸರ್ಗೆ, ಶ್ರೀನಿವಾಸ್ ಸರ್ಗೆ ಮತ್ತು ಬಸವರಾಜ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಅವರಿಗೆ ಈ ಥರ ಡೈರೆಕ್ಟರ್ ಸರ್ ನನಗೆ ಸಿನಿಮಾದಲ್ಲಿ ಅವ್ರಿಗೊಂದು ಅವಕಾಶ ಕೇಳಿದ್ದೆ, ಅವ್ರಿಗೆ ಕೊಡೋಕ್ಕಾಗಲಿಲ್ಲ, ಈಗ ಇವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋಣ ಸರ್ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಕತೆ ಗೀತೆಲ್ಲ ಅಂದಾಗ ನಾನು ಶಿವನ್ ಭಕ್ತ ಸರ್, ಶಿವನ್ ಸಬ್ಜೆಕ್ಟ್ ಮೇಲೆ ಏನಾದರೂ ಕತೆ ಮಾಡಿ ಅಂದಾಗ ಅವ್ರೊಂದು ಸ್ವಲ್ಪ ಹೇಳಿದಾಗ ಅವರು ಕಲಿವೀರ ಅನ್ನೋ ಒಂದು ಸಬ್ಜೆಕ್ಟಿಗೆ ಶುರು ಮಾಡಿದರು. ಕಲಿವೀರ ಅಂಥೇಳಿ ಶುರುವಾಯಿತು. ಅದು ಚೆನ್ನಾಗಿ ಆ್ಯಕ್ಷನ್ಸ್ ಎಲ್ಲ ಬಂತು. ಜನಗಳಿಂದ ಒಳ್ಳೆ ಮನ್ನಣೆ ಪಡೆದೆ, ಅವರಿಂದ ಪ್ರೀತಿ ಪಡೆದೆ. ಒಂದಷ್ಟು ನಮ್ಮ ಸಿನಿಮಾ ರಂಗದಲ್ಲಿ ಒಂದಷ್ಟು ಜನಗಳು ಗುರುತಿಸಿದರು. ಜೊತೆಗೆ ಲಾಕ್ಡೌನ್ ಟೈಮಲ್ಲಿ ಇದು ರಿಲೀಸ್ ಆಯಿತು ನಮ್ಮ ಸಿನಿಮಾ. ಅಂದರೆ ಸೆಕೆಂಡ್ ಲಾಕ್ಡೌನಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನಮ್ಮದು. ಆವಾಗ ರಾಂಗ್ ಡಿಸಿಷನ್ ಅದು ರಿಲೀಸ್ ಮಾಡಿದ್ದು. ಅದು ಒಂದು ಸ್ವಲ್ಪ ನೋವಾಯಿತು ತಂಡಕ್ಕೆ ಮತ್ತು ನನಗೆ ವೈಯಕ್ತಿಕವಾಗಿ ಕೂಡ ತುಂಬ ನೋವಾಯಿತು. ಕಲಿವೀರ ಅದು ರಿಲೀಸ್ ಆಯಿತು. ಹಾಂ ಮೇಡಮ್, ಅದು ನಾನು ಕೇಳಿದೆ ಡೈಲಾಗ್ ಯಾಕೆ ಸರ್ ಡೈಲಾಗ್ ಇಲ್ಲ, ಜನರೇ ಕೇಳಿದರು ಡೈಲಾಗ್ ಇಲ್ಲ ಅಂತ ಹೇಳ್ಬಿಟ್ಟು. ಆವಾಗ ನಿರ್ದೇಶಕರು ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಮಾತಿತ್ತು, ಇನ್ನು ಕೆಲವೊಂದು ಕಡೆಗೆಲ್ಲ ಮಾತೇ ಇರಲಿಲ್ಲ. ಇದೊಂದು ಹೊಸ ಪ್ರಯೋಗ ಮಾಡೋಣ ಸರ್ ಅಂತ ಹೇಳಿದರು. ಹೇಳೋಕ್ಕಾಗಲ್ಲ. ಮತ್ತು ನಾವು ಒಬ್ಬ ನಟ ಆಗಿ ನಿರ್ದೇಶಕ ನಾನೇ ಕೊಟ್ಟಿರ್ಬೋದು ನಿರ್ಮಾಪಕರನ್ನವ್ರಿಗೆ, ಬಟ್ ಒಬ್ಬ ನಟ ಆಗಿ ನಾನು ನಿರ್ದೇಶಕರಿಗೆ ನನ್ನನ್ನು ಕೊಡ್ಕೋಬೇಕು, ಅಂದರೆ ನಮ್ಮನ್ನು ಅವ್ರಿಗೆ ಕಂಪ್ಲೀಟಾಗಿ ಒಪ್ಪಿಸ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ನಾನು ಕೇಳಿದೆ. ಆಮೇಲೆ ನನಗೂ ಗೊತ್ತಾಯಿತು, ಅವ್ರಿಗೂ ಗೊತ್ತಾಯಿತು, ಟೀಮಿಗೂ ಗೊತ್ತಾಯಿತು, ಇಲ್ಲ ಡೈಲಾಗ್ ಇದ್ದಿದ್ರೆ ಚೆನ್ನಾಗಿರೋದು ಹೀರೋಗೆ ಅಂಥೇಳಿ. ಈಗ ನಮ್ಮೂರು ಜನ ಎಲ್ಲ ಹೇಳ್ತಾಯಿದ್ರು ಡೈಲಾಗ್ ಇರಬೇಕಾಗಿತ್ತು ಹೀರೋಗೆ, ಅದೊಂದು ಡ್ರಾಬ್ಯಾಕ್ ಆಯಿತು ಸಿನಿಮಾಗೆ, ಇನ್ನು ಸ್ವಲ್ಪ ಟೈಟ್ ಆಗಬೇಕಾಗಿತ್ತು ಸಿನಿಮಾ ಅಂಥೇಳಿ ಮಾತು ಬಂತು ಮೇಡಮ್. ಲಾಕ್ಡೌನ್ ಆದಮೇಲೆ ಸಿನಿಮಾ ಇದು ಸಿನಿಮಾ ರಿಲೀಸ್ಗೂ ಮೊದಲು ನೀವು ಆನ್ಲೈನಲ್ಲಿ ಹಾಂ ಕೆಲಸ ಮಾಡ್ತೀರಾ ಅಂತ ಒಂದು ಹಿಂಸ ಹಾಂ ಮಾಡಿ. ಅದು ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ನನಗೆ ಉಳ್ಕೊಳ್ಳೋಕ್ಕೆ ಅದು ಸ್ಪೇಸ್ ಇರಲಿಲ್ಲ, ಜಾಗ ಇರಲಿಲ್ಲ. ಅಂದರೆ ನಾನು ಆ ಸಿನಿಮಾ ಮುಗಿದ ಮೇಲೆ ಸ್ವಲ್ಪ ಅತಂತ್ರ ಆಗಿಬಿಟ್ಟಿತ್ತು ಜೀವನ. ಯಾಕಂದರೆ ಪಾಪ ನಿರ್ಮಾಪಕರು ದುಡ್ಡು ಹಾಕಿ ಮಾಡಿಬಿಟ್ಟಿದ್ರು. ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್, ಹೇಳಿದ್ದೊಂದು ಬಜೆಟು ಆಗಿದ್ದೊಂದು ಬಜೆಟು ಆ ಥರ ಆಗಿಬಿಡ್ತು. ಆಮೇಲೆ ತುಂಬ ದಿನ ಸಿನಿಮಾ ಗ್ಯಾಪ್ ಆಯಿತು ಲಾಕ್ಡೌನ್ ಬಂದಿದ್ದಕ್ಕೆ. ಆ ಟೈಮಲ್ಲಿ ನನಗೆ ಉಳ್ಕೊಳ್ಳೋಕ್ಕೆ ಸಮಸ್ಯೆ ಆಯಿತು. ನಾನು ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಕುದುರೆ ಇದು ನಾಳ ಅಂತ ಬರುತ್ತೆ, ಕಾಲಿಗೆ ಹಾಕ್ತಾರೆ ಅದು ನಾಳ ಅಂತ ಹೇಳಿ, ಅದರದ್ದು ನಾಳ ಸಿಕ್ತು, 1-2 ಸಿಕ್ಕವು. ಇಲ್ಲ ಎಲ್ಲ ಬಿದ್ದಿದ್ದಿಲ್ಲ ಅಂತ ನಾನು ತೊಗೊಂಡು ಹೋದೆ. ಹಿಂಗೆ ಮುಂದಕ್ಕೆ ಹೋದೆ ತಕ್ಷಣ ಅಲ್ಲಿ ಒಬ್ಬರು ನಿಂತಿದ್ದರು. ಅವ್ರನ್ನ ಕೇಳಿದೆ, ಅಣ್ಣ ನಾಳ ಸಿಕ್ಕಿದೆ ಕುದುರೆದು, ಇದು ಏನಣ್ಣ, ಎಲ್ಲಿ ಯಾರು ಬಿಡಿಸ್ಕೊಂಡು ಹೋಗಿದ್ದಾರೆ, ಇಲ್ಲಿ ಯಾರು ಏನು ಕುದುರೆ ಇದ್ದಾರೆ, ಏನಾರು ಇದಾವ ಉಳ್ಕೊಂಡವ ಇಲ್ಲಿ ಹೊಲದಾಗ ಅಂತ ಕೇಳಿದೆ. ಇಲ್ಲಪ್ಪ ಇಲ್ಲೊಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಕೇಳು. ನಾನು ಅದನ್ನ ಕೊಡೋಕ್ಕಂತ ನನಗೆ ಹೋದ ತಕ್ಷಣ ಫಾರ್ಮ್ ಹೌಸಲ್ಲಿ ನಮ್ಮ ಸರ್ ಮನೆಯಿಂದ ಬಂದಿದ್ದೆ ನಾನು. ಅವಾಗ ಬಂದುಬಿಟ್ಟು ಲಾಕ್ಡೌನ್ ಟೈಮ್ ಅಲ್ವಾ, ಇನ್ನೊಬ್ಬರು ಸರ್ ಇದ್ದಾರೆ, ಅವ್ರ ಮನೆಯಿಂದ ಬಂದಿದ್ದೆ. ಅವರು ಮನೇಲಿ ಸ್ವಲ್ಪ ಬೆಂಗಳೂರಿಂದ ಬಂದಾನಂದರೆ ಅದು ಬೆಂಗಳೂರಿಂದ ಬಂದಾನ, ಚೈನಾದಿಂದ ಬಂದಾನ ಆ ಥರ ನೋಡ್ತಿದ್ರು ಆ ಟೈಮಲ್ಲಿ. ಅಂದರೆ ರೋಗ ಹಚ್ಕೊಂಬಂದಾನ ಅಂತೇಳಿ. ಆವಾಗ ಅವ್ರ ಮನೆಗೆ ಹೋದೆ. ಅವರು ಇಲ್ಲಪ್ಪ ಹಂಗೆ ನೀನು ಎಲ್ಲರೂ ಇರೋ ವ್ಯವಸ್ಥೆ ಮಾಡ್ಕೊಂಡ್ರು. ಬೇರೆ ಸರ್ ಅವ್ರ ಹೆಸರು ಹೇಳೋದು ಬೇಡ, ಅವರು ಬೇರೆ ಕಡೆ ಉಳ್ಕೊ ಅಂತಂದರು. ಅವಾಗ ನನಗೆ ನೋವಾಗ್ಬಿಡ್ತು, ಹೆಂಗಪ್ಪ ಇದು ಹಿಂಗೆ ಅಂತಿದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಹೋದೆ, ಅಲ್ಲಿ ನಾಳ ಸಿಕ್ತು. ಆ ನಾಳದಿಂದ ತೊಗೊಂಡು ಫಾರಮ್ ಹೌಸಿಗೆ ಕೊಡೋಕ್ಕಂತ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿ ಕೋಳಿ ಫಾರಮ್ಮು, ಕೋಳಿ, ಕುರಿ, ಕುದುರೆ ಎಲ್ಲ ಇತ್ತು. ಅಲ್ಲಿ ಹೋಗಿ ಕೇಳಿದೆ, ಅಣ್ಣ ಇದು ಕುದುರೆ ನಾಳ ಸಿಕ್ಕಿದೆ ತಗೋ ಇದನ್ನ ಅಂತ ಕೊಡೋಕ್ಕೆ ಹೋದೆ. ಇಲ್ಲಪ್ಪ ಸಿಕ್ಕರೆ ಒಳ್ಳೇದು, ಇಟ್ಕೋ ನಿನಗೆ ಅಂತಂದರು. ಇಲ್ಲ ನಿನಗೆ ಮನೆ ಇದ್ದರೆ ಮನೆಗೆ ಇಟ್ಕೊ, ಪೂಜೆ ಮಾಡೋ, ಮನೆಗೆ ಬಾಗಿಲೇ ಹೊಡಿ ಅಂತಂದರು. ಉಳ್ಕೊಳ್ಳೋದು ಮನೆ ಇದ್ದರೆ ಇಲ್ಲಿ ಯಾಕೆ ಬರ್ತಿದ್ದು, ನಾನು ಹಿಂಗೆ ಯಾಕೆ ಹಾಕಿದ್ದೆ ಅಂತೇಳಿ ನಾನು ಮನಸ್ಸಾಗಿ ಅಲ್ಕೊಂಡೆ. ಯಾಕಣ ಅಂತ. ಇಲ್ಲ ನನಗೆ ಮನೆ ಇಲ್ಲಣ್ಣ, ತಗೋ ಪಾಪ ನನಗಿನ್ನ ಮನೆಗೆ ಇಟ್ಕೊಳ್ಳೋದಕ್ಕಿಂತ ಇದು ಕುದುರೆ ನಾಳಕ್ಕೆ ಹಾಕಿರೋದು ಒಳ್ಳೇದು, ಕುದುರೆಗೆ ಹಾಕೊಂಡು ಕೊಡೋಕ್ಕೆ ಹೋದೆ. ಯಾರೂ ಸಿಕ್ಕಿದ್ದು ಕೊಡಲ್ಲ, ನೀನು ಇಟ್ಕೋ ಅಂದರು. ಅಂತ ಇಟ್ಕೊಂಡೆ. ಅಣ್ಣ ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಇದು ಚೆನ್ನಾಗಿದೆ ಉಳ್ಕೊಳ್ಳೋಕ್ಕೆ, ನಾನು ಇರ್ಬೋದಾ ಅಂತ ಕೇಳಿದೆ. ಯಾರು ನೀನು ಏನು ಅಂತೆಲ್ಲ ಕೇಳಿದರು. ಅಣ್ಣ ಹಿಂಗೆ ನಾನು ಒಂದು ಕಲಿವೀರ ಅಂತ ಸಿನಿಮಾ ಮಾಡಿದ್ದೀನಿ, ಹಿಂಗೆ ಪರಿಸ್ಥಿತಿ ಹಿಂಗೆ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ಕೊಂಡೆ. ಅವಾಗ ಆಯಿತು ನಮ್ಮ ಡಾಕ್ಟ್ರ್ ಒಬ್ರು ಇದ್ದಾರೆ, ಅವ್ರನ್ನ ಕೇಳ್ಬಿಡೋಣ ಅಂತ. ಹಂಡೆ ಡಾಕ್ಟ್ರ್ ಅಂತ ನಮ್ಮ ಊರಲ್ಲಿದ್ದಾರೆ, ಅವ್ರನ್ನ ಕೇಳಿದೆ ಫೋನ್ ಮಾಡಿ. ಆಯ್ತು ರೀ ಉಳ್ಕೊರಿ, ಏನು ಸಮಸ್ಯೆ ಇಲ್ಲ ಅಂದರು. ಅಲ್ಲೇ ಉಳ್ಕೊಂಡು ಫಾರಮ್ ಹೌಸಲ್ಲಿ ಕುದುರೆಗಳ ದಿನ ಸೇವೆ ಮಾಡ್ತಾ, ಇವಾಗ ನಾನೇನೋ ಹಾರ್ಸ್ ರೈಡಿಂಗ್ ಕಲಿಬೇಕಂತ ನನಗೆ ಯೋಗ ಇತ್ತು, ನನಗೆ ಅಲ್ಲಿ ಬಂತು.
ದಿನ ಕುದುರೆಗಳ ಜೊತೆ ಉಟ್ಕೊಂಡು ಅಲ್ಲಿ ನಮ್ಮ ಹುಡುಗರು ಇದ್ದಾರೆ, ಅವ್ರು ನಾಯಕ್ ಹುಡುಗರು, ಅವರೆಲ್ಲ ಲಂಬಾಣಿಸ್ ಹುಡುಗರು, ಅವ್ರ ಜೊತೆ ಉಳ್ಕೊಂಡು ಅದಕ್ಕೆ ದಿನ ಕೋಳಿಗೆ ಮೇವು ಹಾಕೋದು, ಕುದುರೆ ಮೇವು ಹಾಕೋದು, ಕಸ ಹೊಡೆಯೋದು, ಸಗಣಿ ಕಸ ಹೊಡೆಯೋದು, ಇದೆಲ್ಲ ಮಾಡ್ತಾ ಕುದುರೆ ತುಂಬ ಓಡಾಳಿದ್ವು. ದಿನ ಸೇವೆ ಮಾಡ್ತಾ ಅದಕ್ಕೆ ಇಂಟ್ರಾಕ್ಟ್ ಆಯಿತು. ಹೋಗ್ತಾ ಕುದುರೆ ಸವಾರಿನೂ ಕೂಡ ಅಲ್ಲೇ ಕಲ್ತ್ಬಿಟ್ಟೆ. ಇವತ್ತಿಗೂ ನಾನು ಡಾಕ್ಟ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಕ್ಡೌನ್ ಟೈಮಲ್ಲಿ ನನಗೆ ಉಳ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಡಾಕ್ಟರ್. ನಿಮಗೂ ನಿಮ್ಮ ಫಾರಮ್ ಹೌಸ್ನ ಎಲ್ಲ ಕೆಲಸ ಮಾಡುವಂಥ ಮಹಿಳಾ ಮತ್ತು ಇವರಿಗೆ ಹುಡುಗರಿಗೆ ಎಲ್ಲರಿಗೂ ಧನ್ಯವಾದಗಳು. ಆ ಟೈಮಲ್ಲಿ ಅವರೇ ಮನೆಯಿಂದ ಊಟನ ತೊಗೊಂಬರ್ತಿದ್ರು, ನಮ್ಮ ಲಂಬಾಣಿಸ್ ಹುಡುಗರೆಲ್ಲ ಸೇರಿಕೊಂಡು. ಅವರಿಗೆ ತುಂಬ ಧನ್ಯವಾದಗಳು. ನನಗೆ ಆ ಟೈಮಲ್ಲಿ ಉಳ್ಕೊಳ್ಳೋ ಜಾಗ ಕೊಟ್ಟರು. ಅದೇ ಲಾಕ್ಡೌನ್ ಟೈಮಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು ಏನು ಹೇಳ್ಬೇಕು, ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಒಂದು ಸ್ವಲ್ಪ ದಿನ ಉಳ್ಕೊಂಡು ಸ್ವಲ್ಪ ದಿನ ಆ ಕಡೆ ಹೋದೆ. ಪೊಲೀಸ್ ಅಧಿಕಾರಿಗಳು ಪರಿಚಯ ಇದ್ದರು, ಅವ್ರು ಹೇಳ್ಕೊಂಡು ಪರ್ಮಿಷನ್ ತೊಗೊಂಡು ಹೋಗ್ತಾಯಿದ್ದೆ ನಾನು. ರಾಹುಲ್ ಅಂತ ಒಬ್ಬರು ಬೇಕ್ರಿಲಿ, ತೃಪ್ತಿ ಬೇಕ್ರಿ ಇದೆ, ತೃಪ್ತಿ ಬೇಕ್ರಿನ ಬೇಕ್ರಿ ಹೆಸರು ನಂಗೆ ಮರ್ತೋಗಿದೆ, ಅಕ್ಷಯ್ ಬೇಕ್ರಿಯಲ್ಲಿ ರಾಹುಲ್ ಅಂತ ಇದ್ದಾರೆ. ಅವ್ರು ಲಾಕ್ಡೌನ್ ಟೈಮಲ್ಲಿ ನೆನೆಸ್ಬೇಕು, ಆ ಪುಣ್ಯಾತ್ಮ ನನಗೆ ಹೊಟ್ಟೆ ಹಸಿವಾಗಿದೆ ಅಂದಾಗ ನನಗೆ ಬೇಕರಿಲಿ ಐಟಮ್ಸ್ ಎಲ್ಲ ನನಗೆ ನಾನು ಹೋಗಿ ಬಾರಣ ಬಂದು ತೊಗೊಂಡೋಗಂತ ಬಿಸ್ಕೆಟು, ಕೇಕು ಇದನ್ನೆಲ್ಲ ತಂದು ನನಗೆ ಕೊಡ್ತಿದ್ದ. ಅಂದರೆ ನಾನು ಹೋಗಿ ತೊಗೊಂಬರ್ತಿದ್ದೆ. ಅವ್ರಿಗೂ ಥ್ಯಾಂಕ್ಸ್ ರಾಹುಲ್, ತುಂಬ ಧನ್ಯವಾದ ಕಣಪ್ಪ, ನಿನ್ನ ದೇವರು ಒಟ್ಟು ಚೆನ್ನಾಗಿಟ್ಟಿರಲಿ. ಆ ಟೈಮಲ್ಲಿ ಕೊಟ್ಟಿದ್ದು ನಾನು ಮರ್ತಿಲ್ಲ, ನೆನೆಸ್ಕೊತಿದ್ದೀನಿ. ಅದೇ ಸಮಯಕ್ಕೆ ಒಂದು ಸ್ವಲ್ಪ ದಿನ ಉಳ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದರು ಮಹೇಶ್ ಅಣ್ಣ ಅಂತ, ಬಂಗೇಗೌಡರು ಮಹೇಶ್ ಅಣ್ಣ ಅಂತ. ಇವತ್ತು ಅವ್ರು ದಾವಣಗೆರೆಯಲ್ಲಿ ಇರ್ತಾರೆ. ಅವರು ನನಗೆ ಒಂದು ರೂಮ್ ಕೊಟ್ಟಿದ್ದರು ಆ ಟೈಮಲ್ಲಿ, ಅಂದರೆ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಉಳ್ಕೊಳ್ಳೋಕ್ಕೆ ಒಂದಷ್ಟು ದಿನಗಳು. ಇವತ್ತಿಗೂ ದುಡ್ಡು ಇಸ್ಕೊಂಡಿಲ್ಲ, ಬಾರಪ್ಪ ಉಳ್ಕೊ ನೀನು ಅಂತ ಹೇಳಿದರು. ಯಾಕಂದರೆ ಇವತ್ತು ನೆನೆಸ್ಕೋಬೇಕು, ಯಾಕಂದ್ರೆ ಅವ್ರನ್ನ ಒಬ್ಬೊಬ್ರದ್ದೊಂದು ನನ್ನ ಲೈಫಿಗೆ ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮಹೇಶ್ ಅಣ್ಣ, ಬಂಗೇಗೌಡರ್, ನೀವು ನನಗೆ ಉಳ್ಕೊಳ್ಳೋಕ್ಕೆ ರೂಮ್ ಕೊಟ್ಟಿದ್ದೀರಾ, ಯಾವುದೋ ಅಡ್ವಾನ್ಸ್ ಇಸ್ಕೊಂಡಿಲ್ಲ, ಬಾಡಿಗೆನೇ ಇಸ್ಕೊಂಡಿಲ್ಲ. ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಕೃತಜ್ಞತೆಗಳಣ್ಣ. ನಿಮ್ಮ ಸಿನಿಮಾದ ಟೀಸರ್ ಅವ್ರು ರಿಲೀಸ್ ಆದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಮತ್ತು ಅಪ್ಪು ಸರ್ ಕೂಡ ಅಪ್ಪು ಸರ್ ಶೇನ್ ಮಾಡಿತ್ತು. ಸೊ ಆ ಸಂದರ್ಭ ಹೇಗಿತ್ತು? ಆ್ಯಕ್ಚುಲಿ ಮೇಡಮ್, ಅಪ್ಪು ಸರ್ದು ಹೋಗಿದ್ದು ಅಪ್ಪು ಸರ್ ಹತ್ರ ಹೋಗಿದ್ದವರು ನಮ್ಮ ಟೀಮ್ ಅವ್ರಲ್ಲಿ ಒಂದಷ್ಟು ಜನ ಹೋಗಿದ್ದರು. ಬಟ್ ಅಪ್ಪು ಸರ್ ನನಗೆ ಅದಾದಮೇಲೆ ಇತ್ತೀಚೆಗೂ ಕೂಡ ನನಗೆ ಕಾಲ್ ಬಂತು ಕೆಲವ್ರ ಕಡೆಯಿಂದ. ಅವಾಗ ಅವ್ರು ಹೇಳಿದರು ಏನಂತ, ಒಂದಷ್ಟು ಜನ ಹೋಗಿದ್ರು ಅಪ್ಪು ಸರ್ ಹತ್ರ ತೋರಿಸಿ ಬೈಟ್ಸ್ ತೊಗೊಳಕ್ಕೆ. ಬಟ್ ನಾನು ಹೋಗೋ ವಿಚಾರ ನನಗೆ ಗೊತ್ತಿರಲಿಲ್ಲ, ನನಗೆ ಹೇಳಿಲ್ಲ ಅವರು ಯಾರು. ಹೋಗಿ ತೊಗೊಂಡು ಬಂದಮೇಲೆ ನನಗೆ ವಿಷಯ ಗೊತ್ತಾಯಿತು, ಅಪ್ಪು ಸರ್ ಹಿಂಗೆ ಮಾತಾಡಿದ್ದಾರೆ, ವಿಡಿಯೋ ಕೊಟ್ಟರು. ನನಗೆ ಸಖತ್ ಖುಷಿಯಾಗೋಯಿತು. ಏನಕ್ಕಂದರೆ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾವು ಆಶ್ರಮದಲ್ಲಿದ್ದಾಗ ಗೇಟ್ ಹಾರಿ ನಾವು ನಮ್ಮ ಬಸವ ಸಿನಿಮಾ ನೋಡೋಕ್ಕೆ ಹೋಗಿದ್ವಿ. ನಮ್ಮ ಬಸವ ಸಿನಿಮಾ ಒಳಗೆರೆಯಲ್ಲಿ ರಿಲೀಸ್ ಆಗಿತ್ತು, ಒಳಗೆರೆ ಚನ್ನಗಿರಿಯಲ್ಲಿ ರಿಲೀಸ್ ಆಗಿತ್ತು. ನಾವು ಗೇಟ್ ಹಾರಿ ನಾವು ಒಂದು 20 ಜನ ಹುಡುಗರಿದ್ವಿ. ನಾನು, ಭರತ, ಸಚಿನು, ಶಿವು, ಮಂಜು, ಸುಮಾರಷ್ಟು ಜನ ಇದ್ವಿ. ನಾವೆಲ್ಲ ಗೇಟ್ ಹಾರಿಬಿಟ್ಟು ಸಿನಿಮಾ ನೋಡೋಕ್ಕೆ ಹೋಗಿದ್ವಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಸಿನಿಮಾನ ಅಷ್ಟು ಇಷ್ಟಪಡುತ್ತಿದ್ದವರು. ಅಂಥವ್ರು ಒಂದಿನ ನನ್ನ ಬಗ್ಗೆ ಮಾತಾಡ್ತಾರೆ ಅಥವಾ ನನ್ನ ಕೆಲಸದ ಬಗ್ಗೆ ಮಾತಾಡ್ತಾರೆ ಅಂತ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಅಪ್ಪು ಸರ್ ಬೈಟ್ಸ್ ಕೊಟ್ಟಾಗ ಅವ್ನು ಮಾತಾಡಿದ್ರೆ, ಯಾವುದೋ ಹುಡುಗ ಏಕಲವ್ಯ ಅಂತಾರೆ, ಉತ್ತರ ಕರ್ನಾಟಕ ಹುಡುಗ ಅಂತೆ, ತುಂಬ ಚೆನ್ನಾಗಿ ಮಾಡ್ತಾನೆ, ಫೈಟ್ಸ್ ಎಲ್ಲ, ಆ್ಯಕ್ಷನ್ಸ್ ಎಲ್ಲ, ನಾವು ಒಂದು ಸಿನಿಮಾದಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ನಮ್ಮ ತಾಯಿ ಮೇಲೆ ಹಣೆಗೂ ಇದು ಮೊನ್ನೆ ತಾನೇ ನನಗೆ ಆದಿತ್ಯ ಸರ್ ಅಂತ ಡೆಡ್ಲಿ ಸೋಮ ಹೀರೋ ಸರ್ ಇದ್ದಾರಲ್ಲ, ಅವರು ನಮ್ಮ ಡ್ಯಾನಿ ಮಾಸ್ಟರ್ ಕಡೆಯಿಂದ ಫೋನ್ ಮಾಡಿಬಿಟ್ಟು ಹಿಂಗೆ ಅಪ್ಪು ಸರ್ ಜಿಮ್ಮಲ್ಲಿ ಇರ್ಬೇಕಾದ್ರೆ ನಿಮ್ಮ ಬಗ್ಗೆ ಕೇಳ್ತಾಯಿದ್ರು ಅಂತಂದರು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಮೈ ರೋಮಾಂಚನಾಗಿ ಹೋಯ್ತು. ಅವ್ರು ಬದುಕಿದ್ದಾಗ ಹೇಳಿದ್ದಿದ್ರೆ ಹೋಗ್ಬಿಟ್ಟು ಏನು ಬೇಡ, ಅವರೊಂದು ಪಾದ ಮುಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಬಂದುಬಿಟ್ಟಿದ್ರೆ ನನ್ನ ಜೀವನ ಸಾರ್ಥಕ ಆಗ್ತಿತ್ತಲ್ಲ ಅಂತ. ಬಟ್ ನನಗೆ ವಿಷಯನೇ ತಲುಪಲಿಲ್ಲ. ಅವರು ತೀರ್ಕೊಂಡ್ಮೇಲೆ ನನಗೆ ಒಬ್ಬ ಹುಡುಗ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ನನಗೆ ಹೇಳಿದರು, ಸರ್ ಹೋಗಿದ್ರಾ ಅಂತ. ನನಗೆ ಗೊತ್ತೇ ಇಲ್ಲಲ್ಲಯ್ಯ ಅಂತ. ನಾನು ಸುಮಾರು ಜನ ಕಡೆಯಿಂದನೂ ನನಗೆ ಹೋಗ್ಬೇಕಂತ ಪ್ರಯತ್ನ ಪಟ್ಟೆ. ಬಟ್ ದೊಡ್ಡ ಸ್ಟಾರು ಹೇಗೆ ನಮ್ಮನ್ನೆಲ್ಲ ಇದು ಮಾಡ್ತಾರಲ್ಲ ಅಂತ ಒಂದು ಭಯ ಇತ್ತು ನನಗೆ. ಕೊನೆಗೂ ನಾನು ಜೀವಂತವಾಗಿದ್ದ ನೋಡೋಕ್ಕಾಗಲಿಲ್ಲ. ಅವ್ರು ನೋಡ್ಬೇಕಂತೇಳಿ ಹೋಗಿದ್ದಂದ್ರೆ ನಾನು ಇಲ್ಲಿಂದ ಹರಿಹರಕ್ಕೆ ಹೋಗಿದ್ದೆ. ಅಲ್ಲಿ ಪಂಚಮಸಾಲಿದು ಒಂದು ಮಠದ್ದು ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ನ ಬೇಡ ಬರಬಾಡ್ರಿ ಅಂತ ಹೇಳಿದ್ರು. ನಾನು ಅಪ್ಪು ಸರ್ ನೋಡೋ ಉದ್ದೇಶಕ್ಕಿಂತ ನಮ್ಮ ಸರ್ಗೆ ಹೇಳ್ದೇನೆ ನಾನು ಬೆಂಗಳೂರಿಂದ ಹರಿಹರಕ್ಕೆ ಹೋಗಿ ದೂರದಿಂದ ನೋಡಿ ಅವರು ಜನಗಳ ಮಧ್ಯೆ ನಾನು ಕೂತ್ಕೊಂಡಿದ್ದೆ. ಆ ಹರ ಫಂಕ್ಷನಿಗೆ ಅವ್ರನ್ನ ಸರ್ನ ಕರೆಸಿದ್ರು, ಅಪ್ಪು ಸರ್ನ. ಆ ಟೈಮಲ್ಲಿ ಅವ್ರು ಭಾಷಣ ಮಾಡ್ತಿದ್ರು, ನಾನು ಗಾಳ ಎತ್ಕೊಂಡು ಅಪ್ಪು ಸರ್ ಅಂತ ಹಿಂಗೆ ಕೈ ಮಾಡೆಲ್ಲ ಮಾತಾಡ್ತಾಯಿದ್ದೆ, ಕೂಗ್ತಾಯಿದ್ದೆ ನಾನು ಹಿಂಗೆ. ಅಂದರೆ ಅವ್ರು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರು ಅನ್ನೋ ಅಷ್ಟೇ ಅಲ್ಲ, ನಾನು ಇಷ್ಟಪಡುವಂಥ ಒಬ್ಬ ಒಳ್ಳೆ ನಟ, ಮತ್ತು ಅಷ್ಟು ಒಳ್ಳೆ ನಮಗೆಲ್ಲ ಸ್ಫೂರ್ತಿ ಅವರು. ಇವತ್ತೆಲ್ಲ ಸೂರ್ಯಚಂದ್ರ ಇರೋವರೆಗೂ ಅವರ ಎಲ್ರಿಗೂ ಸ್ಫೂರ್ತಿನೇ. ಅವ್ರು ನೋಡೋಕ್ಕಂತ ಡೈರೆಕ್ಟಾಗಿ ಮಾತಾಡ್ಸೋಕ್ಕಾಗಲಿಲ್ಲ, ದೂರಿಂದ ನೋಡೋದು. ಆ ಬಾಡಿ ಬಿಲ್ಡರ್ಸ್ಗಳು ಅದರಲ್ಲೆಲ್ಲ ಮಧ್ಯಕ್ಕೆಲ್ಲ ಹೆಂಗೆ ಹೋಗೋಕ್ಕಾಗತ್ತೆ, ಎಳೆದು ಬಿಸಾಕ್ಬಿಡ್ತಾರೆ ನಮ್ಮನ್ನು. ಈ ಒಂದು ಇನ್ಸಿಡೆಂಟ್ ಆಯಿತು. ಅಂದರೆ ಅಲ್ಲಿ ನೋಡೋಕ್ಕಾಗಲಿಲ್ಲ, ನಾನು ಡೈರೆಕ್ಟಾಗಿ ಮನೆಗೆ ಹೋಗಿ ನೋಡೋಕ್ಕಾಗಲಿಲ್ಲ. ಅಲ್ಲೇ ನೋಡಿದೆ ಹರಿಹರದಲ್ಲಿ.
ಅದು ಬಿಟ್ಟರೆ ನಾನು ತುಂಬ ನೋವಾಯಿತು. ಅವ್ರು ತೀರ್ಕೊಂಡಿದ್ದೆ. ಮತ್ತೆ ಮತ್ತೆ ಹೋಗಿ ನಾನು ಅಲ್ಲಿ ಇಟ್ಟಿದ್ರಲ್ಲ ಸ್ಟೇಡಿಯಮ್ಮಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೈ ಮುಗಿದು ಬಂದೆ. ಬಟ್ ಇವತ್ತಿಗೂ ನಾನು ನೆನೆಸ್ಕೋತೀನಿ. ಯಾಕಂದರೆ ಒಬ್ಬ ದೊಡ್ಡ ಸ್ಟಾರು ನನಗೆ ಆ ಟೈಮಲ್ಲಿ ನಮಗೆ ಸಪೋರ್ಟಿವ್ ಆಗಿ ನಮಗೊಂದು ವೀಡಿಯೋ ಮಾಡಿಕೊಟ್ರು ಬೈಟ್ಸ್ನ. ಅದು ಅವ್ರಿಗೆ ನಾನು ಅಪ್ಪು ಸರಿಗೆ ಯಾವತ್ತೂ ನಾನು ಕೃತಜ್ಞನಾಗಿದ್ದೀನಿ. ಈ ಟೈಮಲ್ಲಿ ಹೇಳ್ಕೊಂಡ್ರೆ ತಪ್ಪಾಗುತ್ತೆ, ಬಟ್ ನಾನು ಅದು ನಂದು ಒಂದು ಪ್ರೀತಿ ಅಭಿಮಾನ ಅವ್ರ ಮೇಲೆ. ಖಂಡಿತವಾಗ್ಲೂ ನನಗೆ ಅವ್ರ ಆಶೀರ್ವಾದ ಇದೆ ಅಂತ ನಂಬಿದ್ದೀನಿ. ಕಲಿಬೀರ ಸಿನಿಮಾದ ಹೀರೋನೇ ನೀವು ಆಗಿರ್ತೀರಾ, ಅಥವಾ ಏನು ಟೀಸರ್ ನೀವೇ ಕೂಡ ಇರೋದು. ಹಾಗಿರುವಾಗ ನಿಮ್ಮ ಸಿನಿಮಾ ಟೀಮ್ ನಿಮ್ಮನ್ನೇ ಕರ್ಕೊಂಡು ಹೋಗ್ಬೋದು. ಅದನ್ನು ನಾವು ಕೇಳ್ತಾ ಇದ್ವಿ. ಅಂಥದ್ದು ನಾವು ಇಷ್ಟಪಡೋಂಥ ನಟದ್ದು ನಮಗೆ ಭೇಟಿ ಆಗ್ಬೇಕಂತ ಆಸೆ ಇರುತ್ತೆ. ಬಟ್ ಯೋಗ ಬೇಕಲ್ಲ, ನಮ್ಗೆ ಕರೆಸ್ಕೋಬೇಕನ್ನೋದೊಂದು ದೇವರು ಬೇಕಾಗಿತ್ತು. ಯಾರು ತಿಳಿಸ್ಲಿಲ್ಲ ನಮಗೆ. ಅದೇ ಒಂದು ದೊಡ್ಡ ಬೇಕು. ಅವತ್ತು ನಾನು ಕೇಳಿದೆ ಆ ಹುಡುಗನ, ಯಾಕೆ ಹೇಳಿಲ್ಲ ಅಂತ ಹೇಳಿ. ಸರ್ ಗೊತ್ತಿಲ್ಲ, ನಿಮಗೆ ಗೊತ್ತಿರ್ಬೋದೇನಂತ ಅಂದ್ಕೊಂಡಿದ್ದೀವಿ ನಾವು ಅಂತಂದು. ಅದೇಂಗೆ ಗೊತ್ತಾಗುತ್ತೆ ಹೇಳಿದೇನೆ ಅಂತ ಕೇಳಿದೆ ನಾನು. ಅಪ್ಪು ಸರ್ನ ಬಿಟ್ಟು ಮತ್ತೆ ಬೇರೆ ಯಾರು ನಿಮ್ಮ ಟ್ರೈಲರ್ಗೆ ಟೀಸರ್ಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಇಂಡಸ್ಟ್ರಿ ಇದೆ? ಒಂದಷ್ಟು ಜನ ಮಾಡಿದ್ರು ಮೇಡಮ್. ವಿನೋದ್ ಪ್ರಭಾಕರ್ ಸರ್ ಆಗಲಿ, ಆಮೇಲೆ ಲೂಸ್ ಮದರ್ ಸರ್ ಆಗಲಿ, ಆಮೇಲೆ ತುಂಬ ಜನ ಆರ್ಟಿಸ್ಟ್ಗಳು ಬೈಟ್ಸ್ ಎಲ್ಲ ಕೊಟ್ಟಿದ್ರು ಆ ಟೈಮಲ್ಲಿ. ಅಷ್ಟೇ ಅಲ್ಲದೆ ಮತ್ತು ಯೂಟ್ಯೂಬಲ್ಲಿ ಹೈಯೆಸ್ಟು ನಾನು ಈ ಒಂದು ಎಲ್ಲೂ ಅವಕಾಶ ಸಿಕ್ಕಿಲ್ಲ ನಾನು ಬರೋದಕ್ಕೆ. ಎಲ್ಲ ಯಾವ ಯೂಟ್ಯೂಬಲ್ಲಿ ಚಾನಲಲ್ಲಿ ಬಂದು ಕೂತು ಮಾತಾಡೋಕ್ಕಾಗಿಲ್ಲ. ಇದೊಂದು ಒಳ್ಳೆ ಸಮಯ ಅಂತ ಅನ್ಕೋತೀನಿ. ಆ ಟೈಮಲ್ಲಿ ಯಾರ್ಯಾರು ಯೂಟ್ಯೂಬಲ್ಲಿ ನನ್ನ ಕಲಿಬೀರ ಸಿನಿಮಾದು ಟೀಸರ್ ನೋಡಿ ರಿಯಾಕ್ಷನ್ಸ್ ಎಲ್ಲ ಕೊಟ್ಟಿದ್ದೀರಾ, ಅವ್ರೆಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಗೊತ್ತಿಲ್ಲದಿರೋ ಭಾಷೆ ಬೇರೆ ಔಟ್ ಆಫ್ ಕಂಟ್ರಿಯಿಂದೆಲ್ಲೂ ರಿಯಾಕ್ಷನ್ಸ್ ವೀಡಿಯೋಗಳನ್ನ ಮಾಡಿ ಹಾಕೋರು. ನನಗೆ ಗೊತ್ತೇ ಆಗ್ತಿರಲಿಲ್ಲ ಲ್ಯಾಂಗ್ವೇಜು. ಇದು ಏನೋ ಹೇಳ್ತಾವೆ ನೋಡೋನು, ಬೈತವನ, ಹೊಗಳ್ತವನ ನೋಡಪ್ಪ ಅಂತೇಳಿ ನಮ್ಮ ಫ್ರೆಂಡ್ಸಿಗೆಲ್ಲ ಹುಡುಗರೆಲ್ಲ ತೋರಿಸಿ ಕೇಳ್ತಿದ್ದೆ. ಇಲ್ಲ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರು. ಅದು ನನಗೆ ತುಂಬ ಮೆಮೊರಿಯಬಲ್. ಇವತ್ತಿಗೂ ನಾನು ಯಾವತ್ತಾರು ಬೇಜಾರಾದಾಗ, ಒಂದು ಸ್ವಲ್ಪ ಏನಾರು ಇದೇ ಆದಾಗ ಕಲಿಬೀರದ ಟೀಸರ್ ನೋಡಿ ಅದ್ರ ಕಾಮೆಂಟ್ಸ್ ಓದ್ತಾ ಇರ್ತೀನಿ. ಅಂದರೆ ತುಂಬ ಚೆನ್ನಾಗಿ ಜನ ಯಾರಂತಲೇ ಗೊತ್ತಿಲ್ಲ, ಅವ್ರ ಕಲೆನ ಗುರುತಿಸಿ ನನಗೆ ಹೇಳಿದ ಮಾತಿದೆಯಲ್ಲ, ಅದು ನನಗೆ ಸ್ಫೂರ್ತಿ ತುಂಬ್ತಾ ಇರುತ್ತೆ. ಅದು ಸಿನಿಮಾ ಟೀಸರ್ ಬಗ್ಗೆ ನಾನು ರಿಯಲ್ ಬೇಸಿಸ್ ಸ್ಟೋರಿ ಹೇಗೆ, ಅದು ನಿಜವಾಗಿಯೂ ರಿಯಲ್ ಸ್ಟೋರಿನ ಅಥವಾ ಕಲಿಬೀರದ ಮೇಡಮ್. ಅಂದರೆ ಇತಿಹಾಸ ಇರುತ್ತಲ್ಲ ಮೇಡಮ್, ಇತಿಹಾಸದಲ್ಲಿ ಒಂದು ಯಾವುದೋ ಎಳೆನೇ ತೊಗೊಂಡು ಮಾಡಿರುವಂಥದ್ದು. ಖಂಡಿತವಾಗ್ಲೂ ಅದು ರಿಯಲ್ ಆಗಿ ನಡೀತಿರೋಂಥದ್ದು. ಲಾಕ್ಡೌನ್ ಸೆಕೆಂಡಲ್ಲಿ ನೀವು ಮೂವಿನ ರಿಲೀಸ್ ಮಾಡ್ತೀರಾ, ಆ ಟೈಮಲ್ಲಿ ಇದು ಥಿಯೇಟರ್ಸ್ ಸರಿಯಾಗಿ ಓಪನ್ನೇ ಆಗಿರಲಿಲ್ಲ. ಮತ್ತು ಟೈಮಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀರಾ, ಸೊ ಅದು ರಿಸ್ಕ್ ಅಂತ ಅನಿಸ್ತದೆ. ಯಾಕೆ ಆ ಟೈಮ್ನಲ್ಲಿ ರಿಲೀಸ್? ಇಲ್ಲ ಮೇಡಮ್, ನಾವು ಹೇಳಿದ್ವಿ. ಅಂದರೆ ನಮ್ಮ ಟೀಮ್ಗೊಂದು ಡಿಸ್ಕಷನ್ ಇತ್ತು. ಇವಾಗ ನಾನೊಬ್ಬ ಹೊಸಬ ಆ ಟೈಮಲ್ಲಿ. ಈಗ ನನ್ನ ಮಾತು ನಡೀತಾ ಇರಲಿಲ್ಲ. ಹೇಳಿದ್ರು ಅದು ಕೇಳಿಸ್ಕೊಳ್ಳುವಂಥದ್ದೊಂದು ಯಾರಿಗೂ ಆ ಟೈಮಲ್ಲಿ ಇದು ಇರಲಿಲ್ಲ, ಕೇಳಿಸ್ಕೊಳ್ಳೋವಂಥ ವ್ಯವಧಾನ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರಿಗೆ ಸಮಯ ಇರಲಿಲ್ಲ. ಅಂದರೆ ನಾವು ಮಾಡಿದ ರೈಟು ಅಥವಾ ಮತ್ತೊಂದು ಏನೋ ಒಂದು ಇರುತ್ತಲ್ಲ, ಎಲ್ರಿಗೂ ಅದೊಂದು ಸಾಮಾನ್ಯವಾಗಿರುತ್ತೆ, ನಾವು ಹೇಳೋದು ರೈಟು ಅಂತೇಳಿ. ಅದು ಕಂಪ್ಲೀಟ್ ಟೀಮ್ ಡಿಸಿಷನ್ ಆಗಿತ್ತು. ನಾನು ಹೇಳಿದೆ, ಸರ್ ಬೇಡ, ತುಂಬ ಕಷ್ಟಪಟ್ಟಿದ್ದೀವಿ, ಈಗ ಬೇಡ ಅಂತ. ಅವ್ರದ್ದು ಒಂದು ಏನೋ ಭರವಸೆ ಅವ್ರಿಗೆ. ಇಲ್ಲ, ಇದು ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಆ್ಯಕ್ಟ್ 1917 ಆ್ಯಕ್ಟ್ ಸಿನಿಮಾ ಕ್ಲಿಕ್ ಆಗಿದೆ, ಸೊ ಸೆಕೆಂಡ್ರಿ ಇದರಲ್ಲೇ ನಮ್ಮದು ಕ್ಲಿಕ್ ಆಗುತ್ತೆ, ಮತ್ತು ರೈಟ್ ಟೈಮು ಜನ ಎಲ್ಲ ಬರ್ತಾರೆ ಥಿಯೇಟ್ರಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಪಬ್ಲಿಸಿಟಿ ಆಗುತ್ತೆ ನಮ್ಮ ಸಿನಿಮಾ ಕಲಿಬೀರ. ತುಂಬ ಒಳ್ಳೆಯ ಪ್ರಯತ್ನ ಮಾಡಿದರು. ಡೈರೆಕ್ಟರ್ ಆಗಲಿ, ಟೀಮ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಡ್ಯಾನಿ ಮಾಸ್ಟರ್ ಆಗಲಿ, ನಮ್ಮ ಆ್ಯಕ್ಟ್ರಸ್ ಪಾವನ ಗೌಡ ಮೇಡಮ್ ಆಗಲಿ, ಚಿರಶ್ರೀ ಮೇಡಮ್ ಆಗಲಿ, ನಾಗಾಭರಣ ಸರ್ ಆಗಲಿ, ಡ್ಯಾನಿ ಕುಟ್ಟಪ್ಪ ಸರ್ ಆಗಲಿ, ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದರು. ಎಲ್ಲರೂ ಅವ್ರವ್ರ ಕೆಲಸ ಒಳ್ಳೇದು ಮಾಡಿದರು. ರಿಲೀಸ್ ರಾಂಗ್ ರಿಲೀಸ್ ಆದ್ದರಿಂದಾಗಿ ಇದು ತುಂಬ ಡ್ರಾಬ್ಯಾಕ್ ಆಯಿತು ನಮ್ಮ ಸಿನಿಮಾಗೆ. ಆ ಟೈಮಲ್ಲಿ ಕಷ್ಟ ಆಗ್ತಿತ್ತು. ಬಟ್ ನನಗೆ ಒಂದಷ್ಟು ಜನ ಸರ್ಸ್ ಪರಿಚಯ ಇದ್ದರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ನಾನೇನು ಮಾಡ್ತಿದ್ದೆ, ಸರ್ ಪರ್ಮಿಷನ್ ಕೇಳ್ತಿದ್ದೆ. ಸರ್ ನಮ್ದು ಏನಿಲ್ಲ, ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಇವಾಗ ಜನಗಳು ಇಲ್ಲ, ನೀವು ಅಂದರೆ ಒಂದು ಬಾಕೆಟಲ್ಲಿ ಅಂಬ್ಲಿ ತುಂಬಿಕೊಂಡು ನಾನು ತಗೊಂಡು ಇಲ್ಲಿಂದ ಹಚ್ಕೊಂತ ಹೋಗ್ತೀನಿ ಸರ್. 1,500-2,000 ಪೋಸ್ಟ್ರ್ ಮಾಡಿಸ್ಕೊಂಡಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ದುಡ್ಡು ಇಸ್ಕೊಂಡು ಅವ್ರ ಹತ್ರ ಸ್ವಂತಕ್ಕೆ ಮಾಡಿಸ್ಕೊಂಡು, ನಮ್ಮ ಸರ್ ಒಂದು ಕಾರ್ ಇತ್ತು, ಆ ಕಾರಲ್ಲಿ ಇಟ್ಕೊಂಡು, ನನ್ನ ಬೈಕ್ ಇತ್ತು, ಬೈಕಲ್ಲಿ ಇಟ್ಕೊಂಡು ಬೆಂಗಳೂರಿಂದ ಚಲೋ ಮಾಡಿದರೆ ಆಲ್ಮೋಸ್ಟ್ ನಮ್ಮ ಊರು ಹಳ್ಳಿ, ಅಕ್ಕಪಕ್ಕ ಹಳ್ಳಿ ಆಗಲಿ, ಬೈಪಾಸಲ್ಲಾಗಲಿ ಹಿಂಗೆ ಅಂಟಿಸ್ತಾ ಹೋಗ್ತಿದ್ದೆ. ಅದೇ ಅಮೀರ್ ಖಾನ್ ಅವರು ಅವಾಗ ಒಂದು ಸಿನಿಮಾ ಪೋಸ್ಟರ್ನ ಅಂಟಿಸಿದ್ರಂತೆ ಅವಾಗ. ಅದು ತುಂಬ ನಾನು ಓದಿದ್ವಿ ಅದನ್ನು ಆರ್ಟಿಕಲ್ನ. ಅಮೀರ್ ಖಾನ್ ಅವರು ತಮ್ಮ ಸಿನಿಮಾ ಪೋಸ್ಟರ್ ಅಂಟಿಸಿದ್ದಾರೆ ಅಂತ. ಅದನ್ನು ನಾವು ಸ್ಫೂರ್ತಿಯಾಗಿ ತೊಗೋಬೋದು. ಅಥವಾ ನೀನು ಒಂದು ಪೋಸ್ಟರ್ ಏನು ಅಂಟಿಸಿದೆಯಪ್ಪ, ನನ್ನ ಸಿನಿಮಾಗೆ 1,500 ಅಂಟಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಂಬ್ಲಿನ ಬಕೆಟಲ್ಲಿ ಮಾಡಿ ಇಟ್ಕೊಂಡು ಹಂಗೆ ತೊಗೊಂಡು ಹಚ್ಕೊಂಡು ಹೋಗ್ತಿದ್ದೆ. ಕೆಲವರೆಲ್ಲ ಕೇಳೋರು, ಎಲ್ಲೋ ಒಂದು ಯಾರೊಬ್ಬರು ಸಿಕ್ಕಾಗ ಹತ್ರದ ಹಳ್ಳಿಯವರು ಕೇಳೋರು, ಏನಪ್ಪ ಇದು ಯಾವ ಸಿನಿಮಾ ಅಂತ ಕೇಳೋರು. ಅಣ್ಣ ಕಲಿಬೀರ ಅಂತ ಅಣ್ಣ, ಇದು
ಚೆನ್ನಾಗಿದೆ ನೋಡೋಣ ಹೊಸಬ ಹುಡುಗ ಸಖತ ಮಾಡಿದ್ದಾನೆ, ಒಳ್ಳೆ ಫೈಟ್ಸ್ ಎಲ್ಲ ಮಾಡ್ತಾನೆ, ಸ್ಟಂಟ್ಸ್ ಎಲ್ಲ ಮಾಡ್ತಾನೆ ಅಂತ ಹೇಳ್ಕೊತಿದ್ದೆ. ಹೌದಾ, ಹಿಂಗೆ ನೋಡೋರು ಹಿಂಗೆ ನೋಡ್ಬಿಟ್ಟು ನೋಡೋರು ನೋಡಿದ್ಮೇಲೆ ನೀನು ಯಾರು ಅಂತ ಕೇಳಿದ್ರು. ಅಣ್ಣ ನಾನು ಪೋಸ್ಟ್ ಸ್ಟಂಟ್ಸೋಣ ಅಂತ ಹೇಳ್ತಿದ್ದೆ. ನೋಡೋಕೆ ಹಂಗೆ ಇದೆಯಲ್ಲ, ಸೇಮ್ ಗಡ್ಡ ಕೂದಲಲ್ಲ ಹಂಗೆ ಇದಾವಲ್ಲ ಅಂತ. ಇಲ್ಲ ನಾವು ನಮ್ಮ ಅಣ್ಣ, ನಾವು ತಮ್ಮ, ನಮ್ಮ ಅಣ್ಣ ಗೆಲ್ಲಬೇಕಲ್ಲ ಅದಕ್ಕೆ ಪೋಸ್ಟ್ ಅಂಟಿಸ್ತಾ ಇದ್ದೀನಿ ಅಣ್ಣ ಅಂತಿದ್ದೆ. ಕರೆಕ್ಟಾಗಿ ಹೇಳೋ ನೀವು ಸುಳ್ಳು ಹೇಳ್ಬೇಡ ಅನ್ನೋರು. ಇಲ್ಲ ಅಣ್ಣ ಪಿ.ಚಾರ್ ಹೀರೋ ನಾನಾ ಅಂತಿದ್ದೆ. ಹೀರೋ ನೀನಾನ? ಬಾಯ್ಲಿ ನಮ್ಮ ಕಡೆ ಗೊತ್ತಲ್ಲ ಅದೊಂದು ಭಾಷೆ ಬರ್ತದೆ ಅಂತ ಹೇಳೋದು ಬೇಡ ಮೀಡಿಯಾದಲ್ಲಿ. ಕರೆದ್ಬಿಟ್ಟು ನಿಂತ್ಗೆ ಒಂದು ಫೋಟೋ ಹೊಡ್ಕೊಂತಾನೆ ಅಂತ ಫೋಟೋ ಹೊಡ್ಕೊಳ್ಳೋರು. ಪೋಸ್ಟ್ ಅಂಟ್ಸಕ್ಕೆ ಬಂದಿಯಲ್ಲ, ಪಿಕ್ಚರ್ ನೋಡ್ತೀವಪ್ಪ ಬಿಡಲ್ಲ ಅಂತ ಹೇಳೋರು. ಹಂಗೆ ನಮ್ಮ ಸುತ್ತಮುತ್ತ ಹಳ್ಳಿಲೆಲ್ಲ ಅಂಟಿಸಿ ಮಾಡಿದ್ರಿಂದಾಗಿ 100 ಡೇಸ್ ಸಿನಿಮಾ ನಮ್ಮೂರಲ್ಲಿ ಆಯಿತು. ಆ ಸಿನಿಮಾ ಜೊತೆಗೆ ಒಂದು ಇನ್ಸಿಡೆಂಟ್ ಅಂದರೆ ರಾತ್ರಿ 2:30ವರೆಗೂ ನಾಳೆ ಬೆಳಗ್ಗೆ 10 ಗಂಟೆಗೆ ಸಿನಿಮಾ ರಿಲೀಸು, ಶುಕ್ರವಾರ ನಮ್ಮದು. ಆ ಟೈಮಲ್ಲಿ ನಾನು 2:30 ಗಂಟೆನೂ ನಾನು ನಮ್ಮ ಫಕ್ಕೀರೇಶ್ ಗಂಗಾವತಿ ಅಂತ ಒಬ್ಬ ನಮ್ಮ ಫ್ರೆಂಡು, ಇನ್ನೊಬ್ಬ ವೀರೇಶ್ ಅಂತೇಳಿ ದುರ್ಗಾ ಬೇಕ್ರಿಯಲ್ಲಿ ಇರ್ತಕ್ಕಂಥ ಫ್ರೆಂಡು, ಅವ್ರನ್ನ ಇಟ್ಕೊಂಡು ರಾತ್ರಿ 2:30ವರೆಗೂ ನಾನು ಪೋಸ್ಟ್ ಅಂಟಿಸಿದ್ದೀನಿ. ಬೆಳಗ್ಗೆ ಎದ್ದು ಯಾರೋ ಒಬ್ಬರು ನೋಡ್ಬಿಟ್ಟು ನಮ್ಮ ಸಿನಿಮಾ ಬರ್ತಾರಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಸಿನಿಮಾನ ಬರೀ ಆನ್ ಸ್ಕ್ರೀನ್ ಮಾತ್ರ ಪ್ರೀತಿ ಮಾಡೋದಲ್ಲ, ಅಥವಾ ಆನ್ ಸ್ಕ್ರೀನ್ ಮಾತ್ರ ಡೆಡಿಕೇಶನ್ ಮಾಡಿ ಮನೇಲಿ ಇರೋದಲ್ಲ. ಸೊ ನನಗೆ ಸಾಧ್ಯವಾದಷ್ಟು ನನ್ನ ಫಸ್ಟು ಸಿನಿಮಾಗೆ ನಾನು ಏನೇನು ಮಾಡಬೇಕು ಪ್ರಯತ್ನ, ಒಳ್ಳೆ ಪ್ರಯತ್ನ ನಾನು ಮಾಡಿದ್ದೀನಿ. ಬರೀ ಹೀರೋ ಆಗಿ ಅಷ್ಟೇ ಅಲ್ಲ, ಪೋಸ್ಟ್ ಅಂಟಿಸೋದ್ರಿಂದ ನಾನು ಮಾಡಿದ್ದೀನಿ. ಅದು ಹೆಮ್ಮೆ ಇದೆ, ಖುಷಿ ಇದೆ. ಅದನ್ನು ಮಾಡಿದ್ರೆ ಜನ ನಮ್ಮನ್ನು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ. ಯಾಕೆ ನಾವು ಮಾಡಬೇಕು, ಜನ ಯಾಕೆ ಸಿನಿಮಾ ನೋಡಬೇಕು ನಮ್ಮನ್ನು ಅಂತಂದರೆ ಕಾರಣ ಗ್ರೌಂಡ್ ವರ್ಕ್ ಮಾಡಬೇಕು, ಅದನ್ನು ಜನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ. ಅದು ದಾಂಡೇಲಿಲೆಲ್ಲ ಮಾಡಿದ್ದು. ಡೈರೆಕ್ಟ್ರು ಒಳ್ಳೊಳ್ಳೆ ಲೊಕೇಶನ್ಸ್ ಎಲ್ಲ ಹುಡ್ಕೊಂಡಿದ್ರು. ದಾಂಡೇಲಿ ಅಂತ, ಆಮೇಲೆ ಅಲ್ಲಿ ಬ್ಯಾಕ್ ವಾಟರ್ ನೀರೆಲ್ಲ ಇತ್ತು, ಅಲ್ಲೆಲ್ಲ ಮಾಡಿದ್ದು. ಆಮೇಲೆ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಅಂತ, ಅದು ನನ್ನ ಬೆಸ್ಟ್ ಪ್ಲೇಸು. ಅಲ್ಲಿ ಒಂದಷ್ಟು ಸಾಂಗ್ಸ್ ಎಲ್ಲ ಮಾಡಿದ್ದು. ಇದು ಕ್ಯಾಮ್ರಾಮ್ಯಾನ್ ಹಾಲೇಶ್ ಸರ್ ಅಂತ, ಅವರು ಒಳ್ಳೆ ಇದು ಮಾಡಿಕೊಟ್ರು. ಕಾಡಲ್ಲಿ ಹೋಗೋದು, ಪ್ರತಿದಿನ ಬರೋದು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕಾಡಲ್ಲೆಲ್ಲ. ಹೌದು ಹೌದು, ಕಂಪ್ಲೀಟ್ ಸೆಟ್ ಹಾಕಿ. ಅದು ದಾಂಡೇಲಿನೇ ಬ್ಯಾಕ್ ವಾಟರ್ ಅಂದರೆ ಸ್ಪೇಸ್ ಇತ್ತಲ್ಲಿ. ಆ ಜಾಗದಲ್ಲಿ 15 ಡೇಸ್ ಹೆಚ್ಚು ಕಮ್ಮಿ ನಾವು ಅಲ್ಲಿ ಉಳ್ಕೊಂಡಿದ್ದು. ಪಾಪ ಪ್ರೊಡ್ಯೂಸರ್ಸು ಅದಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಸೆಟ್ಟೆಲ್ಲ ಹಾಕ್ಸಿ ಎಲ್ಲ ರಿಯಲಾಗಿ ಸೆಟ್ಟೆಲ್ಲ ಮಾಡಿ ಕೊನೆಗೆ ಅದು ಬ್ಲಾಸ್ಟ್ ಎಲ್ಲ ಮಾಡಿಸಿದ್ರು. ಕೊನೆಗೆ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಬ್ಲಾಸ್ಟ್ ಮೀನ್ಸ್ ಅಂದರೆ ಸಿನಿಮಾದ ಕಂಟೆಂಟ್ ಇತ್ತು, ಈ ಥರ ಬ್ಲಾಸ್ಟ್ ಆಗುತ್ತೆ ಅಂತ, ಬೇರೆಯವ್ರು ಬಂದು ಅಟ್ಯಾಕ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ ಅಂತೇಳಿ ಎಲ್ಲ ತುಂಬ ಒಳ್ಳೆ ಬಜೆಟ್ ಕೊಟ್ಟಿದ್ದರು ನಮ್ಮ ಪ್ರೊಡ್ಯೂಸರ್ ಸರ್ಸು, 4 ಜನನು. ಅದೇ ಥರ ಒಳ್ಳೆ ಕಥೆನೂ ಮಾಡಿದರು ಡೈರೆಕ್ಟ್ರು. ಒಂದಷ್ಟು ವಿಚಾರಗಳಲ್ಲಿ ಎಡವಿದ್ರು. ಇಲ್ಲ ಮೇಡಮ್, ಅದು ಲಾಸ್ ಆಯಿತು ಕಲಿವೀರ. ಒಂದಷ್ಟು ದುಡ್ಡು ಬಂತು. ಹಿಂದಿ ಡಬ್ಬಿಂಗ್ ರೈಟ್ಸು 1 CRಗೆ ಸೇಲ್ ಆಯಿತು. ಆಮೇಲೆ ಕಲಿವೀರುಡು ಅಂತ ಹೇಳ್ಬಿಟ್ಟು ತೆಲುಗಿನಲ್ಲಿ ರಿಲೀಸ್ ಆಯಿತು. ಹಿಂದಿನಲ್ಲಿ ಕಲಿವೀರ ರಿಲೀಸ್ ಆಯಿತು, ತೆಲುಗಿನಲ್ಲಿ ಕಲಿವೀರುಡು ರಿಲೀಸ್ ಆಯಿತು. ಒಂದಷ್ಟು ರೈಟ್ಸ್ ಬಿಟ್ಟರೆ ಇನ್ನು ಉಳಿಕಿದ್ದೆಲ್ಲ ಸ್ವಲ್ಪ ಲಾಸ್ ಆಯಿತು. ಆವಾಗ ನಾನೇನು ಮಾಡಿದೆ, ನನ್ನ ಮೇಲೆ ನಂಬಿಕೆ ಇಟ್ಟು ಇವ್ರು ನನಗೆ ಸಿನಿಮಾ ಮಾಡೋಕ್ಕೆ ಬಂದಂಥ 4 ಜನ ಪ್ರೊಡ್ಯೂಸರ್ಸು, ಇವರನ್ನು ನನ್ನ ಮಧ್ಯಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಏನು ಡಿಸೈಡ್ ಮಾಡಿದೆ, 2ನೇ ಸಿನಿಮಾ ಬ್ರಹ್ಮರಾಕ್ಷಸ ಬಂತಲ್ಲ, ಆ ಸಿನಿಮಾ ಡೈರೆಕ್ಟ್ರು ಶಂಕರ್ ಅಂತೇಳಿ, ಅವರು ನನಗೆ ಕಲಿವೀರ ಮಾಡ್ಬೇಕಾದ್ರೆ ನನಗೆ ಮುಂದೆ ಇದನ್ನು ಹಿಡಿತಿದ್ದವರು, ಬೋರ್ಡು ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ ಆಗಿದ್ದವರು. ಅವ್ರು ನನಗೆ ಬಂದು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಇದ್ದಾರನಪ್ಪ ಅಂತ ಕೇಳಿದೆ. ಇಲ್ಲ ಸರ್ ಪ್ರೊಡ್ಯೂಸರ್ ಏನೂ ಇಲ್ಲ, ಹುಡುಕಿಲ್ಲ, ಸಿಕ್ಕಿಲ್ಲ ಅಂತಂದ್ರು. ಯಾರೊಬ್ರು ಇದ್ರಂತೆ, ಅವ್ರೇನೋ ಇಲ್ಲ ನಾನು ಮಾಡ್ತೀನಿ ಅಂದ್ರಂತೆ. ಅದಕ್ಕೆ ಅವ್ರು ಬೇಡ ಸರ್ ನೀವೇ ಮಾಡಬೇಕು ಈ ಕಥೆನ ಅಂತಂದರು. ಸರಿಪ್ಪ ಆಯಿತು ಅಂತ ಹೇಳಿದೆ. ಪ್ರೊಡ್ಯೂಸರ್ ಇದ್ದಾರಂತ ಇಲ್ಲ ಅಂತ. ನಾನೇನು ಮಾಡಿದೆ, ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ದರು, ಅವ್ರ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಆ ಸಿನಿಮಾ 2ನೇ ಸಿನಿಮಾ ಅವ್ರಿಗೆ ಮಾಡೋಣ ಅಂತ. ನಾಳೆ ಹೋಗಬೇಕು, ನಾನು ಮತ್ತೆ ಡಿಸೈಡ್ ಮಾಡಿದೆ ಬೇಡ, ನನಗೆ ಫಸ್ಟು ಸಿನಿಮಾ ಕೊಟ್ಟವ್ರು ಇವರು, ಈಗ ಲಾಸಲ್ಲಾಗಿದೆ, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಈ ಡೈರೆಕ್ಟರ್ನ ಶಂಕರ್ ಅವ್ರನ್ನ ನಮ್ಮೂರಿಗೆ ಕರೆಸ್ಕೊಂಡು ಅಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ಸರ್ ಒಳ್ಳೆ ಕತೆ ಮಾಡಿದ್ದಾರೆ ಹುಡುಗ, ಹಿಂಗೆ ಟೈಟ್ಲ್ ಈ ಥರ ಬ್ರಹ್ಮರಾಕ್ಷಸ ಅಂತ ಇದೆ, ತುಂಬ ಒಳ್ಳೆ ಕಂಟೆಂಟ್ ಮಾಡ್ಬೋದಾ ಸರ್ ಅಂತ ಕೇಳಿದೆ. ನಿಮ್ಗೆ ಇಷ್ಟ ಏನಪ್ಪ ಕತೆ ಅಂದರು. ಹ್ಞೂ ಸರ್ ಅಂತಂದೆ. ಮತ್ತು ಅವರಿಗೆ ಈಗ ಸ್ವಲ್ಪ ಅಮೌಂಟಿನ ಸಮಸ್ಯೆ ಇದೆ ಅಂತಂದರು. ಇಲ್ಲ ಸರ್ ಇದು ಮೇ ಬಿ ತುಂಬ ಒಳ್ಳೆ ವರ್ಕ್ ಆಗುತ್ತೆ ಸಿನಿಮಾ, ಇದು ನಾನು ಬೇರೆಯವ್ರಿಗೆ ಮಾಡ್ತಾಯಿದ್ದೆ, ಬೇಡ ನನಗೆ ನೀವು ಜೀವನ ಕೊಟ್ಟಿದ್ದೀರಾ ನನ್ನ ಫಸ್ಟ್ ಸಿನಿಮಾಗೆ, ಈಗ ನಾನು ನಿಮ್ಮ ಋಣ ತೀರಿಸುವಂಥ ಒಂದು ಸಮಯ, ಮತ್ತೆ ನಿಮ್ಗೆ ಆ ದುಡ್ಡನ್ನು ವಾಪಸ್ ತಂದು ಕೊಡ್ಬೇಕು. ನಾನು ಧರ್ಮ ನನಗೆ ನೀವು ಸಹಾಯ ಮಾಡಿದ್ದೀರಾ, ನಿಮ್ಗೆ ಇನ್ನೊಂದು ಸಿನಿಮಾ ನಾನು ಮಾಡ್ತೀನಿ, ದುಡ್ಡು ವಾಪಸ್ ಬರಲಿ ಅನ್ನೋದಕ್ಕೋಸ್ಕರ ಈ ಡೈರೆಕ್ಟ್ರನ್ನ ಕರ್ಕೊಂಡೋಗಿ ಪ್ರೊಡ್ಯೂಸರ್ಗೆ ಪರಿಚಯ ಮಾಡಿಸ್ಕೊಟ್ಟು ಅಲ್ಲಿಂದ ಬ್ರಹ್ಮರಾಕ್ಷಸ ಶುರುವಾಯಿತು ಮೇಡಮ್. ಇನ್ನೂ ಇಲ್ಲ, ಇನ್ನು ಮೊನ್ನೆ ಈಗ ಒಂದು ಸ್ವಲ್ಪ ದಿನದಿಂದ ಟೀಸರ್ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದೀವಿ.
ಟೀಸರ್ ರಿಲೀಸ್ ಆಯಿತು. ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ಬ್ಯಾಂಡ್ ಬಾಜಾ ಅಂತ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು, ಐಟಮ್ ಸಾಂಗು. ಅದು 5 ಭಾಷೆನಲ್ಲಿ ರಿಲೀಸ್ ಮಾಡಿದ್ದೀವಿ. A2 ಮ್ಯೂಸಿಕ್ ಚಾನಲ್ ರಿಲೀಸ್ ಆಗಿದೆ. ಅದು ಒಳ್ಳೆ ಚೆನ್ನಾಗಿ ಹೋಗ್ತಾ ಇದೆ. ಇಷ್ಟು ದಿನ ಎಲ್ಲರೂ ಮಾರ್ಷಲ್ ಆರ್ಟು, ಫೈಟು, ಆ್ಯಕ್ಷನ್ ಮಾಡ್ತೀನಿ ಅಂತಿದ್ರು. ಅದೊಂದು ಸಾಂಗಿಂದ ಇಲ್ಲ ಡ್ಯಾನ್ಸು ಮಾಡ್ತಾರೆ ಇವರು ಅನ್ನೋದೊಂದು ಜನಕ್ಕೆ ಪರಿಚಯ ಆಗುವಂಥ ಒಂದು ಸಮಯ ಬಂತು. ಮೈ ಮೂಳೆನೇ ಇಲ್ಲ ಏನೋ ಅನ್ನೋ ಥರ ಫ್ಲೆಕ್ಸಿಬಲ್ ಆಗಿ ಮಾಡ್ತಿದ್ವಿ. ಸೊ ಹಾಗಾಗಿ ನಿಮಗೆ ಟೆನ್ಷನ್ ಇರಲಿಲ್ಲ ಎಲ್ಲಾದರೂ ಏನಾದರೂ ಆಗ್ಬಿಟ್ರೆ? ಅಫ್ಕೋರ್ಸ್ ಮೇಡಮ್, ಈಗ ಕಣ್ಣಿಗೆ ಎದುರುಗಡೆ ಕಾಣಿಸುತ್ತೆ, ನನಗೆ ಬೀಳ್ತೀನಿ ಅಂತ ಗೊತ್ತಿರುತ್ತೆ, ಅಥವಾ ಇನ್ನೇನೋ ನೋವಾಗುತ್ತಂತ ನನಗೆ ಗೊತ್ತಿರುತ್ತೆ. ಸುಮಾರಷ್ಟು ಕೈ ಕಾಲು ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೆ ಪಾಪ ನಿರ್ಮಾಪಕರು ಒಂದಷ್ಟು ದಿನ ಗ್ಯಾಪ್ ಮಾಡಿದ್ರು ಸಿನಿಮಾನ. ಆಗ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದು. ನಾನು ಒಂದಷ್ಟು ಜನರಿಗೆ ನೆನೆಸ್ಬೇಕು, ನಿಮ್ಮ ಚಾನಲ್ ಮೂಲಕ ಹೇಳ್ಬಿಡ್ತೀನಿ. ಮೈಸೂರಲ್ಲಿ ಒಬ್ಬರು ಮೊಹಮ್ಮದ್ ಕಾಸಿಮ್ ಸರ್ ಅಂತ ಇದ್ದಾರೆ. ಸುಮಾರು ಒಂದು ನನಗೆ 8-10 ಸಾರಿ ಹೋದಾಗಲೂ ₹1 ದುಡ್ಡು ತೊಗೊಂಡಿಲ್ಲ. ನಮ್ಮ ಫೈಟ್ರು ಸೀನು ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ಬರು ಯೋಗೇಶ್ ಪೈ ಅಂತಿದ್ದಾರೆ. ಇವರಿಬ್ಬರು ನನಗೆ ಆ ವ್ಯಕ್ತಿನ ಪರಿಚಯ ಮಾಡಿಸ್ತವರು. ಕರ್ಕೊಂಡೋಗಿ ಇಲ್ಲಿ ಬಿಟ್ಟಾಗ ನನಗೆ ಕೈ ಫ್ರ್ಯಾಕ್ಚರ್ 8-10 ಕಟ್ಟು, ವೀಕ್ಲಿ 1 ಕಟ್ ಹಾಕ್ಬೇಕು ಮೇಡಮ್. ವೀಕ್ಲಿ ಒಂದೇ ಸಾರಿ ನಾವು ಸ್ನಾನ ಮಾಡಬೇಕು. ಆ ಕಟ್ಟು ತೆಗೆದಾಗ ಎದ್ರೆ ಮಲಗೋಕ್ಕಾಗ್ತಿರಲಿಲ್ಲ, ಮಲಗಿದ್ರೆ ಎದ್ದೇಳೋಕ್ಕಾಗ್ತಿರಲಿಲ್ಲ. ಇವನ್ ನಾನು ವಾಶ್ರೂಮ್ಗೆ ಹೋಗೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಅಂಥದ್ದು ನನಗೆ ರಿಕವರಿ ಮಾಡಿಕೊಟ್ಟಂಥವ್ರು ಯಾರು, ನಮ್ಮ ಮೊಹಮ್ಮದ್ ಕಾಸಿಮ್ ಸರ್ ಅಂತ ಮೈಸೂರಲ್ಲಿದ್ದಾರೆ. ಅವ್ರಿಗೆ ನೆನೆಸ್ಬೇಕು. ತುಂಬ ಧನ್ಯವಾದಗಳು ಸರ್. ₹1 ದುಡ್ಡು ತೊಗೊಳ್ಳೋದೇ ಹೊಸಬ, ಇನ್ನು ಇಂಡಸ್ಟ್ರಿಯಲ್ಲಿ ಕೈಯಲ್ಲಿ ಕಾಸಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ನೀವು ಹುಷಾರಾಗಿ ಸರ್, ಆರಾಮಾಗಿ, ನೀವು ಒಳ್ಳೇದಾಗಲಿ ನಿಮಗೆ ಅಂತೇಳಿ ಮಾಡಿಕೊಟ್ರು. ಆ ಫೈಟರ್ಸಿಗೂ ಮತ್ತು ಅವರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಇದೆ, ಅವ್ರದ್ದು ಮೇಡಮ್ ಒಬ್ಬರು ಹೆಸರು ಹೇಳಬೇಕು, ಶಿವಾನಿ ಮೇಡಮ್ ಅಂತ ಹೇಳ್ಬಿಟ್ಟು ಫಿಸಿಯೋಥೆರಪಿ ಮಾಡ್ತಿದ್ರು. ಅದೇ ಟ್ರೀಟ್ಮೆಂಟ್ ಆದಮೇಲೆಲ್ಲ ಫಿಸಿಯೋಥೆರಪಿಗೆ ಹೋದರೆ $1,000, $1,500, $2,000 ಎಲ್ಲ ಟ್ರೀಟ್ಮೆಂಟ್ ತೊಗೊತಿದ್ರು. ಅವಾಗ ನಮಗೆ ನೀಡ್ಲಿಂಗ್ ಅಂತ ಬರುತ್ತೆ ಫಿಸಿಯೋಥೆರಪಿನಲ್ಲಿ. ಅದನ್ನು ಮತ್ತು ಇನ್ನೊಂದು ಕಪ್ಲಿಂಗ್ ಅಂತ ಬರುತ್ತೆ, ಆಮೇಲೆ ಕರೆಂಟದು ಇದು ಬರುತ್ತೆ. ಅದೆಲ್ಲ ಕೊಟ್ಟು ಫ್ರೀಯಾಗಿ ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಯಾಕಂದರೆ ನನಗೆ ಸಹಾಯ ಮಾಡೋದವ್ರನ್ನ ನೆನೆಸ್ಕೊಳ್ಳೋದು ನನ್ನ ಕೃತಜ್ಞತೆ, ಅವ್ರಿಗೆ ಸಲ್ಲಿಸೋದು ನನ್ನ ಧರ್ಮ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. 3 ಗಂಟೆವರೆಗೂ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು, ಬೆಳಗ್ಗೆ ಶೂಟಿಂಗ್ ಹೋಗ್ತಿದ್ರಿ? ಹಾಂ, ಈ ಸಿನಿಮಾದ್ದು ಫೈಟ್ ಮಾಸ್ಟ್ರು ಬಂದು ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವರು ನನ್ನಂಥ ಎಷ್ಟೋ ಜನ ಹೀರೋಗಳನ್ನ ನೋಡಿದ್ದಾರೆ, ಎಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ತುಂಬ ವೆರಿ ಸೀನಿಯರ್ ಮಾಸ್ಟ್ರು ಅವರಾಗಲಿ, ಮತ್ತು ನಮ್ಮ ಡ್ಯಾನಿ ಮಾಸ್ಟರ್ ಆಗಲಿ. ಇವತ್ತು ನಾನು ಫೈಟ್ ಏನೋ ಮಾಡಿದ್ದೀನಿ ಅಂದರೆ ಕ್ರೆಡಿಟ್ ಅವರಿಬ್ಬರಿಗೆ ಹೋಗಲಿ. ಕಲಿವಿರೋದು ಡ್ಯಾನಿ ಮಾಸ್ಟ್ರಿಗೆ ಹೋಗಲಿ, ಮತ್ತು ಬ್ರಹ್ಮ ರಾಕ್ಷಸದ್ದು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರಿಗೆ ಹೋಗಲಿ, ಮತ್ತು ಎಲ್ಲ ಫೈಟರ್ಸ್ಗೆ ಹೋಗಲಿ, ಎಲ್ಲ ಅದು ಅವರಿಗೆ ಕೊಟ್ಬಿಡ್ತೀನಿ. ಏನಕ್ಕೆ ಅವರು ಮಾಡ್ತಾರೆ ಅಂತ ಇವ್ರಿಗೊಂದು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಆಮೇಲೆ ಅದನ್ನು ಅವ್ರಿಗೆ ಏನು ಬೇಕೋ ಅದನ್ನು ತೆಗೆಸ್ಕೊಂಡಿದ್ದಾರೆ. ನಾನು ಮಾಡಿದ್ದೀನಿ ಅಷ್ಟೇ. ಪ್ರತಿದಿನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ನನಗೊಂದು ಭರವಸೆ ಇತ್ತು, ನಾನು ಜನಗಳಿಗೆ ಒಂದು ಎಂಟರ್ಟೈನ್ ಮಾಡಬೇಕು, ಫೈಟ್ ಮೂಲಕ, ಆ್ಯಕ್ಷನ್ ಮೂಲಕ ಎಂಟರ್ಟೈನ್ ಮಾಡಬೇಕು ಅಂತ. ಅದಾದಮೇಲೆ ಡ್ಯಾನ್ಸ್ ಮೂಲಕ ಎಂಟರ್ಟೈನ್ ಮಾಡಬೇಕು, ಅದಾದಮೇಲೆ ಆ್ಯಕ್ಟಿಂಗ್ ಮೂಲಕ ಎಂಟರ್ಟೈನ್ ಮಾಡಬೇಕು ಅಂತ. ಸೊ ಇದು ಅಂದರೆ ನೈಟು 2:30 ಸುಬ್ರಹ್ಮಣ್ಯ ಅಂತ ಒಬ್ಬ ಫೈಟರ್ ಇದ್ದಾರೆ. ಅವರ ಕ್ಲಾಸಲ್ಲಿ ನಾನು ಆ್ಯಕ್ಚುಲಿ ಹೋಗಿ ನೈಟು ಒಂದು ಮಾಸ್ಟ್ರು ಒಂದು ಶಾರ್ಟ್ ಹೇಳಿದರು. ಯಾಕಲ್ವೇ ಒಂದೇ ಒಂದು ರೋಪ್ ಹಾಕ್ಬಿಡ್ತೀನಿ ಹಿಂದ್ಗಡೆ ನಿಮಗೆ ಅಂತ ಹೇಳಿದರು. ಮಾಸ್ಟರ್ ರೋಪ ಮಾಸ್ಟರ್ ಅಂದೆ. ಹೌದು, ಒಂದೇ ಒಂದು ಹಾಕ್ಬಿಡ್ತೀನಿ ಅಂತಂದ್ರು. ಏನು ಮಾಸ್ಟರ್ ಶಾರ್ಟ್ ಅಂತ ಡಿಸ್ಕಷನ್ ಮಾಡಿದಾಗ ಮಾಸ್ಟರ್ ಹಿಂಗೆ ತಲೆ ಮೇಲೆ ಹತ್ತಿ ಹಿಂಗೆ ಹೊಡೆಯೋ ಶಾರ್ಟ್ ಇತ್ತು ಅವ್ರಿಗೆ. ಆವಾಗ ನಾನು ಹೆಂಗೆ ಮಾಡಿದೆ, ಮಾಸ್ಟರ್ ನೀವು ಹ್ಞೂ ಅಂದರೆ ಇದು ನಾಳೆ ಈಗಿಲ್ಲ ನಾಳೆ ಅಂತಂದ್ರು. ಓಕೆ ಮಾಸ್ಟರ್, ನಂಗೆ ಅದೇ ಬೇಕಾಗಿತ್ತು. ಒಂದು ಡೇ ಸಿಕ್ಬಿಡುತ್ತಲ್ಲ. ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಅವ್ರಿಗೆ ಫೋನ್ ಮಾಡಿದೆ ಸುಬ್ರಹ್ಮಣ್ಯ ಅವರಿಗೆ, 8-8ವರೆಗೆ ಬರ್ತೀನಿ ನಿಮ್ಮ ಕ್ಲಾಸಿಗೆ ಅಂತ. 9-9:30 ಆಯಿತು, ಹೋದ್ವಿ. 10 ಗಂಟೆಗೆ ಶುರು ಮಾಡಿದ್ವಿ ಮೇಡಮ್. ರಾತ್ರಿ 2:30ವರೆಗೂ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ನಾನು, ಸುಬ್ರಹ್ಮಣ್ಯ ಅವರು, ಮತ್ತು ಹನುಮಂತು ಅಂತ ಹುಡುಗ, ಮತ್ತು ಶಿವು ಅಂತ ಒಂದು ಹುಡುಗ, 4 ಜನ ಪ್ರಾಕ್ಟೀಸ್ ಮಾಡಿ ಆ ಶಾರ್ಟ್ನ 2:30 ಮುಗೀತು. ಸರ್ ಬೆಳಗ್ಗೆ ಶೂಟಿಂಗಿಗೆ ಮನೆಗೆ ಹೋಗಲ್ವ ಮಲಗಲ್ವ ಅಂತ ಅವ್ರು ಕೇಳಿದ್ಮೇಲೆ ಅವಾಗ ನೋಡ್ತೀವಿ ಟೈಮ್ 2:30. ಆವಾಗ ಡಿಸೈಡ್ ಮಾಡ್ತಾಯಿತ್ತು, ಹೋಗೋಣ, ಪರ್ಫೆಕ್ಷನ್ ಆಯ್ತಲ್ಲ, ಈಗ ನನಗೆ ಗೊತ್ತಾಯಿತು ನಾನು ಮಾಡ್ತೀನಿ ಅಂತ. ಅದು ಕ್ಲಾಸಲ್ಲಿ ಮಾಡಿದ್ದೀವಿ. ಬಟ್ ಶೂಟಿಂಗ್ ಹೋದಾಗ ಅಲ್ಲಿ ಕಟ್ ಮಾಡಿದ್ರೆ ಬೇರೆಯೇ. ಅಂದರೆ 6 ಗನ್ ಹಾಕಿದ್ದಾರೆ, ಮಳೆ ರೈನ್ ಎಫೆಕ್ಟು. ನನಗೆ ಎದುರುಗಡೆ ಫೈಟ್ರ್ ಎದುರಿಗೆ ಕಣ್ಣಿಗೆ ಕಾಣ್ತಾನೆ ಇಲ್ಲ ನನಗೆ. ಅಂದರೆ ಅವ್ರು ನೋಡಬೇಕಲ್ಲ, ನೋಡಿದ ಮೇಲೆ ನಾವು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಅಷ್ಟು ಮಳೆಯಲ್ಲಿ ಮಾಡ್ತಿರ್ಬೇಕಾದ್ರೆ ಮಾಸ್ಟ್ರು ಒಂದೇ ಒಂದು ರೋಪ್ ಹಾಕ್ಬಿಡೋಣ ಅಂದರೆ, ಮಾಸ್ಟರ್ ಒಂದು ಸರಿ ಮಾಡ್ತೀನಿ ಮಾಸ್ಟರ್, ನೀವು ಆಮೇಲೆ ಬ್ಯಾಡ ಅಂದರೆ ರೋಪ್ ಹಾಕಿ ಮಾಸ್ಟರ್, ಆಯಿತು ಅಂತಂದ್ರು. ಎಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಏಕಲವ್ಯ ಬೀಳ್ತಾರೆ, ಏನೋ ಮಾಡ್ಕೊತಾರೆ ಈಗ ಅಂತ. ಆ ಟೈಮಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದೇ ಥರ ಶುರು ಮಾಡಿ ಮುಗಿಸಿದ್ಮೇಲೆ ಮಾಸ್ಟರೆಲ್ಲ ಬಂದು ಕ್ಲಾಪ್ಸ್ ಹೊಡೆದು ಹಗ್ ಮಾಡಿಬಿಟ್ರು. ಏಕಲವ್ಯ ನಾನು ಅಂದ್ಕೊಂಡಿದ್ದು ರೋಪ್ ಹಾಕ್ಬೇಕಂತ ಹಂಗೆ ಮಾಡಿಬಿಟ್ರಲ್ಲ ಹೆಂಗೆ ಅಂತಂದ್ರು. ಇಲ್ಲ ಮಾಸ್ಟರ್, ನೈಟ್ ಎಲ್ಲ ಇಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಮಾಸ್ಟರ್ ಅಂತ. ಅವಾಗ ಶಾಕು, ಒಂದು ರೋಪ್ ಹಾಕ್ತೀನಿ ಅನ್ನೋದಕ್ಕೆ ನೀವು ನೈಟ್ 2:30 ಗಂಟೆ ಪ್ರಾಕ್ಟೀಸ್ ಮಾಡಿದ್ರಾ ಅಂತ. ಮಾಸ್ಟರ್ ನಿಮ್ಮ ಮಾತು ಕೇಳ್ದಿದ್ರೆ ಹೇಗೆ ಮಾಸ್ಟರ್ ಅಂತೇಳಿ
ನನಗೊಂದು ಇತ್ತು ರೋಪ್ ಹಾಕ್ಕೊಳ್ಳೋದೇ ಡ್ಯೂಪ್ ಮಾಡೋದನ್ನ ಮಾಡಬೇಕು ಅಂತ. ಮತ್ತು ಎಲ್ಲ ಫೈಟರ್ಸ್ ನಮಗೆ ಸಪೋರ್ಟ್ ಮಾಡಿದ್ರು ಮೇಡಮ್ ಆ ಟೈಮಲ್ಲಿ. ಅವ್ರು ನೆನೆಸ್ಕೋಬೇಕು ಇವತ್ತು ಫೈಟರ್ಸ್ನ, ಫೈಟ್ ಮಾಸ್ಟರ್ನ. ಆಯಿತು, ಒಂದಷ್ಟು ಇನ್ಸಿಡೆಂಟ್ ಆಯಿತು, ಕೈದು ಕಾಲ್ದು. ಈ ದೇಹಕ್ಕಾಗಿರೋ ನೋವು ಇದೆ ಗೊತ್ತಾ ಮೇಡಮ್, ಅದು ಹೋಗ್ಬಿಡುತ್ತೆ, 1 ಮಂತ್ 2 ಮಂತ್ ಹೋಗ್ಬಿಡುತ್ತೆ. ಆದರೆ ಮನಸ್ಸಿಗಾಗಿರೋ ನೋವಿದೆ ಗೊತ್ತಾ, ಅದು ಚಾನ್ಸೇ ಇಲ್ಲ, ಹೋಗಲ್ಲ. ಒಂದಷ್ಟು ಪಾಠಗಳನ್ನ ಕಲಿತೆ ನಾನು ಒಂದಷ್ಟು ವರ್ಷಗಳ ಇಂಡಸ್ಟ್ರಿಲಿ. ಅದು ನಾಯಕ ನಟ ಆದಮೇಲೆ ಬಂದಮೇಲೆ ಇಲ್ಲಿ ಹೆಂಗಿರಬೇಕು, ಹೆಂಗಿರಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದು ಒಳ್ಳೆ ಪಾಠ ಕಲಿಸ್ತು. ಯಾವ ತುಂಬ ನೋವಾಗಿ ಅಂದರೆ ತುಂಬ ದೊಡ್ಡದಾಗಿ ಪಾಠ ಕಲ್ತಿರೋಂಥ ಇನ್ಸಿಡೆಂಟ್ ಯಾವ್ದಾಗಿ ಹೇಳೋದ್ರದ್ದು ಗೊತ್ತಾಗಿದೆ, ತುಂಬ ನೋವು ಪಟ್ಟಿದ್ದೀರಾ ಅಂತ ಇಂಥದ್ದು. ಮೇಡಮ್, ಈಗ ನನಗೆ ಅನುಭವಕ್ಕೆ ಬಂದು ಒಂದು ಮಾತು ಹೇಳ್ತೀನಿ. ಕಷ್ಟ ಅಂತ ಗೊತ್ತಿರುತ್ತೆ ಒಬ್ಬರಿಗೆ, ನಾವು ಅವ್ರು ಕೇಳೋದನ್ನು ಸಹಾಯ ಮಾಡಬಾರ್ದು. ಕೇಳಿದ ಮೇಲೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರು ನೋಡ್ಕೊಂಡು ಸಹಾಯ ಮಾಡಬೇಕು. ಈ ಕಲಿಯುಗದಲ್ಲಿ ಏನಾಗಿದೆ ಅಂದರೆ ಕೃತಜ್ಞತೆ ಇಲ್ಲ, ಮಾನವೀಯತೆ ಇಲ್ಲ, ನಿಯತ್ತಿಲ್ಲ. ಹತ್ತಿ ಬಂದು ಏಣಿನ ಒದೆಯೋದು, ಬೆಳೆಸ್ತವ್ರನ್ನ ತುಳಿಯೋದು, ಆಮೇಲೆ ಅದೇನಂತಾರಲ್ಲ, ಹತ್ತಿದ್ದ ಏನೋ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ತಿಂದು ಮನೆ ಜಂತಿ ಎಣಿಸೋದು ಅಂತ ಹೇಳ್ಬಿಟ್ಟು. ಇಂಥ ಜನ ಇದ್ದಾರೆ. ಹಾಗಾಗಿ ನಾವು ಎಷ್ಟಿರ್ಬೇಕು ಅಷ್ಟಿರಬೇಕು. ನಾವು ನಮ್ಮವರು ತಮ್ಮವರು ಅಂತ ಏನಾದ್ರು ಮಾಡೋಕ್ಕೋದ್ರೆ ಗೊತ್ತೇ ಇರಲ್ಲ ಯಾವ ಟೈಮಲ್ಲಿ ನಮಗೆ ಚೂರಿ ಆಗ್ತಾರೆ, ಯಾವ ಟೈಮಲ್ಲಿ ನಮಗೆ ಕಾಲು ಎಳಿತಾರೆ ಅಂತ ಗೊತ್ತಿರಲ್ಲ. ಒಬ್ಬಾ ನಾವು ಬೆಳೆದಿದ್ದ ಆಶ್ರಮದಲ್ಲಿ ನಾವು ಓದ್ಕೊಂಡು ಬೆಳೆದಿಲ್ಲ ಮೇಡಮ್, ನಾನು ಓಡಾಡ್ಕೊಂಡು ಬೆಳೆದಿದ್ದೀನಿ. ನಾನು ಯೂನಿವರ್ಸಿಟಿಲಿ ಓದಿಲ್ಲ, ಆದರೆ ನಮಗೆ ಸಿಗೋವಂಥ ಎಲ್ಲರೂ ಲೆಕ್ಚರರ್ಸು, ಒಳ್ಳೊಳ್ಳೆ ಕುಲಪತಿಗಳೆಲ್ಲ ಇದ್ದರು. ಈ ನಮ್ಮ ಸಮಾಜದಲ್ಲಿ ಸಿಗ್ತಾರಲ್ಲ ಕುಲಪತಿಗಳು ಒಂದಷ್ಟು ಜನ, ಅವರು ಯಾವ ಯೂನಿವರ್ಸಿಟಿನೂ ಹೇಳ್ಕೊಟ್ಟಿಲ್ಲ, ಅಂಥ ಪಾಠ ಕಲಿಸ್ಬಿಟ್ರು. ನಿಯತ್ತಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಮೇಡಮ್. ಹಾಗಾಗಿ ಅಲ್ಲಿಂದ ದೂರ ಆಗಿಬಿಟ್ಟೆ ನಾನು. ಬೇಡ, ನಾನು ನನ್ನ ಕೆಲಸ ಅಷ್ಟೇ. ಜನಕ್ಕೇನು ಬೇಕು, ನನ್ನ ಪ್ರೀತಿ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆ ಎಂಟರ್ಟೈನ್ ಕೊಡೋಣ. ಆದರೆ ಕೆಲವ್ರನ್ನ ನಾವು ನಮ್ಮವರು ಅಂತ ಹೇಳೋದು, ಮಗು ಇದ್ದಾಗ ನಾವು ತೊಡೆ ಮೇಲೆ ಕೂರಿಸ್ಕೊತೀವಿ. ಆ ಮಗು ಅದು ಉಚ್ಚ ಮಾಡಿದ್ರು ಓಕೆ, ಗಲೀಜು ಮಾಡಿದ್ರು ಓಕೆ, ಮಗು ಅಲ್ವಾ ಅಂತ. ಆದರೆ ದೊಡ್ಡವರನ್ನು ನಾವು ಮಗು ಅಂತ ಏನಾದ್ರು ಟ್ರೀಟ್ ಮಾಡೋಕೆ ಹೋದರೆ ಅವ್ರು ನಮ್ಮ ತಲೆ ಮೇಲೆ ಕೂತು ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಯತ್ತೇ ಇಲ್ಲ ಮೇಡಮ್ ಇಲ್ಲಿ. ಹಬ್ಬ, ಅದು ಈ ನಮ್ಮ ಫೀಲ್ಡಲ್ಲಿ ಅಂತ ಹೇಳ್ತೀನಲ್ಲ, ಮಾತಾಡಿದ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ. ಬೇಡ, ಆ ಮೇಲೊಬ್ಬ ಇದ್ದಾನೆ ದೇವರು, ಕರ್ಮ ಯಾವತ್ತೂ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಅವ್ರವ್ರು ಮಾಡಿದ್ದನ್ನು ಅವ್ರು ಅನುಭವಿಸ್ತಾರೆ. ಇದು ಅಂತೂ ಕಟ್ಟಿಟ್ಟ ಬುತ್ತಿ. ಮತ್ತೊಬ್ಬರು ಶಾಪ ಒಳ್ಳೇದಲ್ಲ ಮೇಡಮ್. ನನಗೆ ಅದು ನೆನೆಸ್ಕೊಂಡ್ರೆ ತುಂಬ ಇದಾಗುತ್ತೆ. ಬೇಡ, ಇರಲಿ, ದೇವರಿದ್ದ ನಾನು ನೋಡ್ಕೊತಾನೆ. ಅಂದರೆ ಅದಾಯಿತು, ಫಸ್ಟ್ ಸಿನಿಮಾ ಬಂದರೆ ಅಷ್ಟೊಂದು ನೋವು ಅನುಭವಿಸಿದ್ರೆ ಆಮೇಲೆ ಒಳ್ಳೆ ಪಾಠಗಳಲ್ಲಿ ಎರಡು ಸಿನಿಮಾ ಮೇಡಮ್, ಎರಡು ಸಿನಿಮಾ. ತಬಲಾ ನಾನಿ ಅಂತ ಅವ್ರು ಹೇಳಿದೆ, ತುಜ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡ್ತೀವಿ. ಅವರಷ್ಟೇ ಬೆಂಗಳೂರು ಕೆಲವು ಸುಮಾರು ಜನ ನಿಮ್ಗೆ ಸಿಕ್ಕೊಂಡು ಆ್ಯಕ್ಟ್ ಮಾಡಿದ್ದೆ, ಅವ್ರ ಜೊತೆ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ತಬಲಾ ನಾನಿ ಕೂಡ ಒಂದು ಪ್ರೆಸ್ ಮೀಟಲ್ಲಿ ಹೇಳಿ ಏಕಲವ್ಯ ಅಂತ ಒಂದು ಕಲಾವಿದ ಬೆಳಿಬೇಕು, ಈ ಥರ ಎಲ್ಲ ಹೇಳ್ತಾರೆ. ಹೇಗೆ ಅನಿಸ್ತು ಅಂತ ವ್ಯಕ್ತಿರಂತ ನೀವು ಈ ಥರ ಮಾತುಗಳನ್ನ ಕೇಳಿ? ಮೇಡಮ್, ಅದು ನಂಗೆ ಗೊತ್ತಿರಲಿಲ್ಲ ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ತಬಲಾ ನಾಣಿ ಸರ್ ಅಂದರೆ ತುಂಬ ದೊಡ್ಡ ನಟರು, ಆಮೇಲೆ ಡ್ಯಾನಿ ಮಾಸ್ಟ್ರು ಅಂದರೆ ತುಂಬ ದೊಡ್ಡ ಫೈಟ್ ಮಾಸ್ಟ್ರು, ಥ್ರಿಲ್ಲರ್ ಮಂಜು ಮಾಸ್ಟ್ರು ಇನ್ನೂ ಅವರು ದೊಡ್ಡ ಮಾಸ್ಟ್ರು. ಈ ನಮ್ಮ ಪಾವನಗೌಡ ಮೇಡಮ್ ಆ್ಯಕ್ಟರ್ಸ್ ಆಗಲಿ, ಅವರು ಅಲ್ಲಿ ತುಂಬ ನನಗಿನ್ನ ಸೀನಿಯರ್ ಆ್ಯಕ್ಟ್ರು. ಇವತ್ತಿಗೂ ಅದೇ ರೆಸ್ಪೆಕ್ಟು ಪಾವನಗೌಡ ಮೇಡಮ್ ಮೇಲೆ. ಆಮೇಲೆ ಚಿರಶ್ರೀ ಮೇಡಮ್ಮು, ನಾಗಾಭರಣ ಸರು, ಆಮೇಲೆ ನಮ್ಮ ಡ್ಯಾನಿ ಕುಟಪ್ಪ ಸರ್, ಇವರೆಲ್ಲ ಜೊತೆ ಮಾಡ್ಬೇಕಾದ್ರೆ ಇಂಟರ್ವ್ಯೂನಲ್ಲಿ ಅವ್ರು ಹೇಳ್ತಾಯಿದ್ರು, ಹಿಂಗೆ ಏಕಲವ್ಯ ತಬಲಾಣೆ ಸರ್ ಒಂದು ಮಾತಾಡಿದ್ರು, ಹಿಂಗೆ ತಲೆ ಎತ್ತಿ ನೋಡ್ಬೇಕು ಎಲ್ಲರೂ ಒಂದು ಸರಿ ಅಂತ. ಅಯ್ಯಪ್ಪ, ನಾನ್ಗೆ ಮಾಡ್ಬಿಟ್ಟಿನಾ ಅಂತ ನನಗೆ ಒಂಥರ. ನನಗಿನ್ನೂ ಆ್ಯಕ್ಚುಲಿ ಹೊಸ ಸಿನಿಮಾ, ನನ್ನ ಫಸ್ಟ್ ಸಿನಿಮಾ, ನಾನೇನು ಮಾಡೋಕ್ಕಾಗಿಲ್ಲ ಅಲ್ಲಿ, ನಾನಿನ್ನೂ ಕೊರಗಿದೆ. ನಾನು ಇನ್ನೂ ಏನೋ ಮಾಡಬೇಕಾಗಿತ್ತು, ನಾನಿನ್ನೂ ಏನೋ ಮಾಡಬೇಕಾಗಿತ್ತು ಅಂತ. ಬಟ್ ಅವರು ಅದಕ್ಕೆ ಹಿಂಗೆ ಅಂದ್ಬಿಟ್ರಲ್ಲ. ಆಮೇಲೆ ಡ್ಯಾನಿ ಮಾಸ್ಟ್ರು, ಅಷ್ಟು ದೊಡ್ಡ ಫೈಟ್ ಮಾಸ್ಟ್ರು ಅವರು ಏಕಲವ್ಯ ಅವ್ರು ಮಾಡ್ತಾಯಿದ್ರೆ ಅವ್ರು ನೋಡಿ ನಾವೇ ಕಲ್ತಿದ್ದೀನಿ ಜಾಸ್ತಿ ಅಂತ ಹೇಳ್ಬಿಟ್ರು. ಅಯ್ಯೋ, ನನಗೆ ಫೈಟ್ ಮಾಸ್ಟ್ರು ಇಂಥ ಮಾತು ಹೇಳ್ಬಿಟ್ರಲ್ಲ ಅಂತ. ಆಮೇಲೆ ನಮ್ಮ ಯಾರು ಪಾವನಗೌಡ ಆ್ಯಕ್ಟರ್ ಮೇಡಮ್, ಅವರೇ ನಾವೆಲ್ಲ ಒಂದು ತೂಕಾದರೆ ಏಕಲವ್ಯ ಅವರು ಒಂದು ತೂಕ ಸಿನಿಮಾದಲ್ಲಿ ಅಂತ ಹೇಳ್ತಿದ್ರು. ಅವರೆಲ್ಲ ಅಷ್ಟು ನನ್ನ ಲೈವಲ್ಲಿ ವಿಟ್ನೆಸ್ ಮಾಡಿ ನೋಟಿಸ್ ಮಾಡಿ ಅವ್ರು ಹೇಳಿದ್ದಾರೆ. ಯಾಕಂದರೆ ಅಂಥ ದೊಡ್ಡ ಕಲಾವಿದ್ರ ಬಾಯಲ್ಲಿ ನನ್ನ ಬಗ್ಗೆ ಬರುತ್ತೆ ಅಂದಾಗ ನಾನು ತುಂಬ ಸರಿ ಅದನ್ನ ವಿಡಿಯೋ ನೋಡಿ ಅವರಿಂದ ಇನ್ಸ್ಪಿರೇಷನ್ ಆಗ್ತದೆ. ಅವ್ರ ಮಾತುಗಳನ್ನ ಕೇಳಿ, ಅಪ್ಪ ಮೇಡಮ್ ಇಂಥ ದೊಡ್ಡವರು ನೀವು, ಸರ್ ಮಾಸ್ಟ್ರ್ ಇಂಥ ದೊಡ್ಡವರು, ನನ್ನ ಬಗ್ಗೆ ಹಿಂಗೆ ಹೇಳ್ತಾರಲ್ಲ, ನನಗೆ ಗೊತ್ತು ನಾನು ಎಲ್ಲಿಂದ ಬಂದಿದ್ದೀನಿ ಅಂತ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾರಲ್ಲ, ಕ್ಲಾಸೇ ಇಲ್ಲ ನನಗೆ, ಕಂಪ್ಲೀಟ್ ಕೇರ್ ಆಫ್ ಫುಟ್ಬಾತ್, ಅಲ್ಲಿಂದ ಬಂದವ ನಾನು. ಇಂಥವರು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರಲ್ಲ ಅಂದಾಗ ಅದನ್ನು ಡೈಜೆಸ್ಟ್ ಆಗೋಲ್ಲ ನಮಗೆ. ಅದೇನೋ ಅಂತಾರಲ್ಲ,
ಇದನ್ನು ಕೇಳೋದನಿಗೆ ಅದೇನೋ ಕೊಟ್ರಂತೆ ಹಂಗಂತಾಗ ನಮಗೆ ಅದನ್ನು ಹಿಡ್ಕೊಳ್ಳೋಕ್ಕೂ ಆಗಲ್ಲ, ನಮಗೆ ಅದನ್ನು ಡೈಜೆಸ್ಟು ಆಗಲ್ಲ ನಮಗೆ ಅಂಥವ್ರಿಗೆಲ್ಲ ಅದು. ಆಮೇಲೆ ಫೈಟ್ ಮಾಸ್ಟ್ರು, ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು ಒಂದು ಮಾತು ಹೇಳ್ತಾರೆ, ಏಕಲವ್ಯ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳ್ತಾರೆ. ಹಬ್ಬ ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ಅವ್ರ ಸಿನಿಮಾಗಳು ನೋಡ್ತಿದ್ವಿ. ಇವತ್ತು ನಮ್ಮ ಕಡೆ ಭಾಷೆ ಹಿಂಗೆ ಮಾತಾಡ್ತಾರೆ, ಥ್ರಿಲ್ಲರ್ ಮಂಜು ಭಾಳ ಮಾಡ್ತಾನೆ, ಫೈಟ್ ಮಸ್ತ್ ಮಾಡ್ತಾನೆ, ಅವ್ನು ಫೈಟ್ ನೋಡೋಕೆ, ಅವ್ರ ಫೈಟ್ ನೋಡೋಕೆ ನಾವು 4 ಗಂಟೆ ಕೂತ್ಕೊಂತಿದ್ವಿ ಚಾನಲಲ್ಲಿ ನೋಡೋಕ್ಕೆ, ಮನೆ ಹತ್ರ ಹೋಗಿ ಚಿಕ್ಕವರಿದ್ದಾಗ. ಅವಾಗ ಇವರು ಅಂಥವ್ರ ಜೊತೆ ನನ್ನ ಬಗ್ಗೆ ಮಾತಾಡ್ತಾರೆ ಅಂದಾಗ ಅದಕ್ಕಿಂತ ಏನು ಬೇಕು, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅಂಥ ಮಾಸ್ಟ್ರು ನನ್ನ ಬಗ್ಗೆ ಮಾತಾಡ್ತಾರೆ ಅಂದಾಗ ತುಂಬ ನನಗೆ ಪ್ರೌಡ್ ಫೀಲ್ ಆಯಿತು. ಅವ್ರ ಬಗ್ಗೆ ತುಂಬ ಖುಷಿ ಆಯಿತು. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು ನನ್ನ ಭಾಗ್ಯ ಅದು. ಆ್ಯಕ್ಚುಲಿ ಅವರೆಲ್ಲ ಹಂಗೆ ಹೇಳ್ತಾರೆ, ನನ್ನ ಅದೃಷ್ಟ ಅದು, ನನ್ನ ಭಾಗ್ಯ. ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ, ನನ್ನ ಬಗ್ಗೆ ಒಂದು ಕೆಲಸ ಮಾಡಿದ್ದಕ್ಕೆ ಪ್ರಶಂಸೆ ಪಟ್ಟು ಹೇಳಿದ್ರಲ್ಲ ಅವರಿಗೆಲ್ಲ ಅಂತ. ಕಲಿಗೆಯ ಸಿಕ್ಕಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಒಳ್ಳೆ ಸ್ಟಂಟ್ಸ್ ಇತ್ತು, ಡ್ಯಾನ್ಸು ಕೂಡ ಇತ್ತು. ಈ ಒಂದು ಒಳ್ಳೆ ಪ್ಯಾಕೇಜ್ ಇರೋಂಥ ಹೀರೋ ನೀವು ಕಲಿಮಿರೋದ್ರಲ್ಲಿ ಕಾಣಿಸ್ಕೊಂಡಿದ್ವಿ. ಸೊ ಫಸ್ಟ್ ಸಿನಿಮಾದಲ್ಲೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡೋದು, ಅವಕಾಶಗಳು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ನಿಮಗೂ ಕೂಡ ಆ ಥರ ಆಫರ್ಗಳು ಬಂತ ಸಿನಿಮಾ ರಿಲೀಸ್ ಆಗೋದೇನೆ? ಇಲ್ಲ ಮೇಡಮ್, ಆಫರ್ಗಳಂತೇನಿಲ್ಲ, ಆ ಥರ ಏನಿಲ್ಲ, ದೊಡ್ಡದಾಗಿ ಏನು ಬರಲಿಲ್ಲ. ಒಂದು ಸಣ್ಣ ಪುಟ್ಟದ್ದೆಲ್ಲ ಬಂತು, ಕೇಳಿದೆ ಒಂದಷ್ಟು ಕತೆಗಳು, ಇಲ್ಲ ಕಲಿಯುವರೆ ಚೆನ್ನಾಗಿ ಮಾಡಿದ್ರೆ ಹಂಗೆ ಹಿಂಗೆ ಅಂತ. ಇವಾಗಲೂ ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ. ಒಳ್ಳೊಳ್ಳೆ ಡೈರೆಕ್ಟ್ರು ಬರ್ತಿದ್ದಾರೆ, ಒಳ್ಳೊಳ್ಳೆ ಸ್ಕ್ರಿಪ್ಟು ಬರ್ತಿದೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬರ್ತಿದ್ದಾರೆ. ಇಲ್ಲ ನಿಮ್ಮ ಜೊತೆ ಸಿನಿಮಾ ಮಾಡ್ಬೇಕು ನನ್ನಂಥ ಪ್ರೊಡ್ಯೂಸರು, ನಾನು ಡೈರೆಕ್ಟ್ ಕಳಿಸ್ಕೊಡ್ತೀನಿ, ಕೇಳಿ ಕತೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಅಂತಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ ಅಂತ ಹೇಳಿ. ನಿಮಗೆ ಯಾವ ಹೀರೋ ಸಿನಿಮಾ ಇಷ್ಟ? ಹೀರೋ ಹೀರೋ ಇಲ್ಲ ಮೇಡಮ್, ನನಗೆ ಖಂಡಿತವಾಗ್ಲೂ ಇದು ತೇಲಿಸ್ಕೊಳ್ಳೋ ಮಾತಲ್ಲ, ಖಂಡಿತವಾಗ್ಲೂ ನನಗೆ ಪ್ರತಿಯೊಬ್ಬ ಹೀರೋನು ಅಥವಾ ಪ್ರತಿಯೊಬ್ಬ ಸ್ಟಾರು, ಪ್ರತಿಯೊಬ್ಬ ನಟರು ಕೂಡ ನನಗೆ ಸ್ಫೂರ್ತಿ ಮತ್ತು ಇಷ್ಟ. ಯಾಕಂದರೆ ಒಂದೊಂದು ಕತೆಗಳ್ನ ನೋಡಿ ಒಬ್ಬೊಬ್ಬರನ್ನ ನಾವು ಇಷ್ಟಪಟ್ಟಿರ್ತೀವಿ, ಅವ್ರವ್ರದ್ದು ಇದನ್ನು ನೋಡಿ ಎಲ್ಲರೂ ನನಗೆ ಇಷ್ಟನೇ. ಎಲ್ಲ ಆ್ಯಕ್ಟರ್ಸು, ಎಲ್ಲ ಹೀರೋಗಳು ನನಗೆ ಇಷ್ಟನೇ. ಹಂಗೆ ಎಲ್ಲರೂ ಪ್ರೀತಿ ಮಾಡ್ತೀನಿ. ಇತ್ತೀಚಿನ ಯಾವ ಸಿನಿಮಾ ನಿಮಗೆ ತುಂಬ ಹತ್ರವಾಗಿತ್ತು, ನೋಡಿ ತುಂಬ ಇಷ್ಟಪಟ್ಟಿದ್ದ ಸಿನಿಮಾ ಯಾವ್ದಾಗಿತ್ತು ಇತ್ತೀಚಿನ ಸಿನಿಮಾಗಳಲ್ಲಿ? ಆಲ್ಮೋಸ್ಟ್ ಎಲ್ಲ ಸಿನಿಮಾನೂ ಇಷ್ಟಪಡ್ತೀನಿ. ನಾನು ಪ್ರೇಕ್ಷಕ ಮೇಡಮ್. ನಾನು ಯಾವತ್ತೂ ಸಿನಿಮಾ ನೋಡ್ಬೇಕಾದ್ರೆ ನಾನು ನಟ, ನಾನೊಬ್ಬ ಟೆಕ್ನಿಷಿಯನ್ ಅಂತ ಸಿನಿಮಾ ನೋಡಲ್ಲ. ಎಲ್ಲರೂ ಪ್ರೀತಿ, ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕರು ಪ್ರೀತಿಯಿಂದನೇ ಸಿನಿಮಾ ಮಾಡಿರ್ತಾರೆ, ಈ ಸಿನಿಮಾ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾರೂ ಕೆಟ್ಟ ಸಿನಿಮಾ ಮಾಡಲ್ಲ, ಯಾರೂ ಕೆಟ್ಟ ಸಿನಿಮಾ ಆ್ಯಕ್ಟ್ ಮಾಡಲ್ಲ, ಎಲ್ಲರೂ ಪ್ರೀತಿಯಿಂದ ಮಾಡಿರ್ತಾರೆ. ಆಗ ನಾನು ಒಬ್ಬ ಪ್ರೇಕ್ಷಕಾಗಿ ಸಿನಿಮಾ ಎಂಜಾಯ್ ಮಾಡ್ತೀನಿ. ಎಲ್ಲ ಸಿನಿಮಾನೂ ನಾನು ಇಷ್ಟಪಡ್ತೀನಿ. ಸಿನಿಮಾಗೆ ಹೋಗ್ತೀನಿ, ಟೈಮ್ ಇದ್ದರೆ, ಒಂದಷ್ಟು ಟೈಮ್ ಇಲ್ಲ ಅಂದರೆ ಟೈಮ್ ಮಾಡ್ಕೊಂಡು ಸಿನಿಮಾ ನೋಡೋಕೆ ಹೋಗ್ತೀನಿ, ಹೋಗಿ ನೋಡಿ ಬರ್ತೀನಿ. ಅನ್ನೋದು ಯಾವುದು, ಯಾಕಂದರೆ ಯಾರೂ ಕೆಟ್ಟದ್ದು ಮಾಡಲ್ಲ, ಕೆಟ್ಟ ಸಿನಿಮಾಗಳನ್ನ ಮಾಡಲ್ಲ. ಟೈಮ್ ಅದು ಹೇಳೋಕ್ಕಾಗಲ್ಲ. ಕ್ಲಿಕ್ ಆಗೋಕ್ಕೂ ಒಳ್ಳೆ ಟೈಮ್ ಬೇಕು, ಸಿನಿಮಾ ಫ್ಲಾಪ್ ಆಗೋಕ್ಕೂ ಟೈಮ್ ಬೇಕಂತಾರಲ್ಲ, ಆ ಥರ ಆಗುತ್ತೆ. ಈಗ ನಿಮ್ಮ ಕೈಯಲ್ಲಿ ಎಷ್ಟು ಸಿನಿಮಾ ಇದೆ, ಎಷ್ಟು ಸಿನಿಮಾಗಳು ಭೇಟಿ ಆಗಿದ್ದೀರಾ? ಇಲ್ಲ, ಒಂದಷ್ಟು ಕೇಳಿದ್ದೀನಿ, ಒಂದು ಸುಮಾರಷ್ಟು ಸಬ್ಜೆಕ್ಟ್ಗಳಿದೆ, ಸದ್ಯಕ್ಕೆ ರಿವೀಲ್ ಮಾಡೋದು ಬೇಡ. ಒಂದು ಒಳ್ಳೊಳ್ಳೆ ಕತೆಗಳನ್ನ ಕೇಳಿದ್ದೀನಿ. ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ, ಒಳ್ಳೆ ಕತೆಗಳು ಸಿಕ್ಕಿದೆ, ಒಳ್ಳೆ ನಿರ್ಮಾಪಕರು ಕೂಡ ಸಿಕ್ಕಿದ್ದಾರೆ. ಒಂದು ಡಿಸ್ಕಷನ್ ಆಗಿದೆ, ಬಟ್ ಫೈನಲ್ ಏನು ಯಾವುದು ಮಾಡಿಲ್ಲ, ಮಾಡಬೇಕು. ಕತೆಗಳನ್ನ ತುಂಬ ಹುಡುಕ್ತೀರಾ ನೀವು, ತುಂಬ ಸೆಲೆಕ್ಟ್ ಮಾಡೋದ್ರಲ್ಲಿ ಅಷ್ಟು ಈಸಿಯಾಗಿ ಯಾವ್ದು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಡೈರೆಕ್ಟರ್ ನಿಮಗೆ ಕತೆನ ಒಪ್ಪಿಸ್ಬೇಕಂದ್ರೆ ನೀವು ಯಾವ ಥರದ ಕತೆಗಳನ್ನ ನಿರೀಕ್ಷೆ ಮಾಡ್ತೀರಾ? ಖಂಡಿತ ಮೇಡಮ್. ಈಗ ನಾನಾಗಿರ್ಬಾರ್ದು ಆನ್ ಸ್ಕ್ರೀನಲ್ಲಿ. ಈಗ ಆ್ಯಕ್ಷನ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅಂದ ತಕ್ಷಣ ಸುಮ್ಮನೆ ನಿಂತಲ್ಲೇ ಮಾಡೋದಲ್ಲ. ಆ ಸಬ್ಜೆಕ್ಟ್ ಕೇಳ್ತಾ ಇರಬೇಕು, ಕತೆ ಕೇಳ್ತಾ ಇರಬೇಕು. ಮತ್ತು ಜನ ಇವತ್ತು ತುಂಬ ಚೂಸಿ ಆಗಿದ್ದಾರೆ, ಆಯ್ಕೆ ಮಾಡ್ತಾರೆ. ಯಾಕೆ ಈ ಹೀರೋನ ಕತೆ ನೋಡಬೇಕು, ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಿದ್ದಾರೆ. ಸೊ ನಾವು ಬೀಂಗ್ ಆ್ಯಕ್ಟರ್ಸ್ ಆಗಿಬಿಟ್ಟು ನಾವೇನು ಮಾಡಬೇಕು, ಒಳ್ಳೆ ಕತೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅವರಿಗೆ ಮನೋರಂಜನೆ ಜೊತೆಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಇವಾಗ ಸಿನಿಮಾ ಅಂದರೆ ಸಂದೇಶದ ಒಂದು ಸಪನ ಟೈಮ್ ಐತಿ. ಇವಾಗಲೂ ಸಂದೇಶದ ಜೊತೆಗೆ ಅವ್ರಿಗೆ ಮನೋರಂಜನೆ ಕೊಡಬೇಕು. ಇವಾಗ ನಮಗೊಂದು 100 ರೂಪಾಯಿನೋ 200 ರೂಪಾಯಿನೋ 1000 ರೂಪಾಯಿನೋ ಕೊಟ್ಟು ಸಿನಿಮಾ ನೋಡ್ತಾರೆ ಅಂದಾಗ ನಾವು ಅದ್ರ ತಕ್ಕಂಗೆ ಫೈಟ್ ಮಾಡ್ಬೇಕು, ಅದ್ರ ತಕ್ಕಂಗೆ ಆ್ಯಕ್ಟ್ ಮಾಡ್ಬೇಕು, ಅದ್ರ ತಕ್ಕಂಗೆ ಡ್ಯಾನ್ಸ್ ಮಾಡಬೇಕು. ಸಬ್ಜೆಕ್ಟು ಅಷ್ಟೇ ಚೆನ್ನಾಗಿರ್ಬೇಕು. ಎಲ್ಲರನ್ನು ಮನಸ್ಸನ್ನು ಗೆಲ್ಲೋಕ್ಕೆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಒಳ್ಳೆ ಕತೆ ಸಿಕ್ಕರೆ ಒಳ್ಳೆ ಕತೆ ಮೂಲಕ, ನಿರ್ದೇಶಕರ ಮೂಲಕ, ಒಳ್ಳೆ ನಿರ್ಮಾಪಕರ ಮೂಲಕ ಮಾಡಬೇಕು ಅಂತ ಆಸೆ. ಇವಾಗ ಇಂಡಸ್ಟ್ರಿಯಲ್ಲಿ ಹೆಂಗಾಗಿದೆ ಅಂದರೆ ಸಿನಿಮಾ ನೋಡೋದು ತುಂಬ ಕಡಿಮೆ ಆಗಿದೆ. ಅಂದರೆ ಥಿಯೇಟರ್ ಮತ್ತು ಸಿನಿಮಾ ನೋಡೋದು ತುಂಬ ಕಡಿಮೆ. ಸ್ಟಾರ್ ಹೀರೋಗಳ ಸಿನಿಮಾಗಳೇ ಸ್ವಲ್ಪ ಓಡೋದು ಕಡಿಮೆ ಆಗಿರೋದ್ರಿಂದ ಹೊಸೊಬ್ಬರ ಸಿನಿಮಾನ ಬಂದು ನೋಡೋದು ಇನ್ನೂ ದೂರದ ಮಾತಾಡ್ತಾನೆ ಹೇಳ್ಬೋದು. ಹೇಗಿರುವಾಗ ನೀವು ಈ ಥರದಕ್ಕೆ ಯಾವ ಥರದ ವ್ಯವಸ್ಥೆಗಳನ್ನ ಮಾಡ್ಕೋತೀರ? ನಿಮ್ಮ ಜನಗಳ ಹಿಡಿದಿಟ್ಕೊಳ್ಬೇಕು, ನನ್ನ ಸಿನಿಮಾರು ಜನ ಬಂದು ನೋಡಬೇಕು ಅನ್ನೋ ನಿರೀಕ್ಷೆ ಇರುವಾಗ ನೀವೇನು ಮಾಡ್ಬೋದು, ಅಥವಾ ಜನಗಳಿಗೆ ನೀವೇನು ಹೇಳ್ಬೋದು ಒಂದು ಸಿನಿಮಾ ನೋಡಿ ಅನ್ನೋದಾದರೆ? ಖಂಡಿತವಾಗ್ಲೂ ತುಂಬ ದೊಡ್ಡ ಪ್ರಶ್ನೆ. ನಾನು ಇನ್ನೂ ಆ ಮಟ್ಟಕ್ಕೆ ಯೋಚನೆ ಮಾಡಿಲ್ಲ. ನಾನು ಆನ್ ಸ್ಕ್ರೀನ್ ಕೆಲಸ ಅಲ್ಲದೆ ಆಫ್ ಸ್ಕ್ರೀನಲ್ಲೂ ಕೆಲಸ ಮಾಡಿ ಜನಗಳ ಮನಸ್ಸನ್ನು ಗೆಲ್ಲೋದಕ್ಕೆ ಏನು ಬೇಕು ಅಂದರೆ ಅವ್ರ ಮನಸ್ಸೆಲ್ಲ ನಾನು ಉಳ್ಕೊಳ್ಳೋದಕ್ಕೆ
ನನ್ನನ್ನು ಪ್ರೀತಿ ಮಾಡಿ ಅಂತ ನನ್ನ ಸಿನಿಮಾನು ನೋಡಿ ಅಂತ ಹೇಳೋದಕ್ಕೆ ಅವರಿಗೆ ನನ್ನ ಟೀಸರ್ ಮೂಲಕ, ಟ್ರೇಲರ್ ಮೂಲಕ ಮತ್ತು ನಾನು ಒಂದಷ್ಟು ಕಲೆಗಳನ್ನು ಕಲ್ತಿದ್ದೀನಿ. ಸೊ ಅದು ನಾನು ಕಲ್ತಿದ್ದೀನಿ ಅಂತ ಹೇಳ್ತಿಲ್ಲ, ಅದು ಯೋಗ ಬಂತು ನನಗೆ ಸಿಕ್ಕಿದೆ. ಅದ್ರ ಜೊತೆಗೆ ನಿಮಗೆ ನಿಮ್ಮ ಯಾರೋ ಒಬ್ಬ ಫ್ಯಾಮಿಲಿ ಮೆಂಬರ್ ಅಂತ ಅಂದ್ಕೊಳ್ಳಿ, ನಿಮ್ಮ ಕುಟುಂಬದ ಒಬ್ಬ ಅಂದ್ಕೊಳ್ಳಿ, ಬಂದು ಒಂದು ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಾನು ನಿಮಗೆ ಮನೋರಂಜನೆ ಕೊಡ್ತೀನಿ ಅಂತ ಹೇಳಿ ಇಷ್ಟು ಹೇಳ್ತೀನಿ ಮೇಡಮ್. ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನನ್ನನ್ನು ಬೆಳೆಸಿ ಅಂತ ಹೇಳ್ತೀನಿ. ನೀವು ಕನ್ನಡ ಸಿನಿಮಾ ಮಾಡೋಕ್ಕೂ ಮೊದಲು ಶಾರ್ಟ್ ಫಿಲಮ್ ಎಲ್ಲ ಟೆನ್ಷನ್ ಮಾಡಿಬಿಟ್ಟು ಆ್ಯಕ್ಟ್ ಕೂಡ ಮಾಡಿ ಒಂದು ಒಳ್ಳೆ ಆಫ್ಟರ್ನಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ನಿಮ್ಮ ಶಾರ್ಟ್ ಫಿಲ್ಮ್ಸ್ಗೆ. ಸೊ ಮುಂದಿನ ದಿನಗಳಲ್ಲಿ ಡೈರೆಕ್ಷನು ಮಾಡುವಂಥ ಆಸೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಸದ್ಯಕ್ಕೀಗ ಅದು ಅವಾಗಿತ್ತು, ಈಗ ಕಂಪ್ಲೀಟ್ ಡೈರೆಕ್ಷನ್ ಅಂತ ನನ್ನ ತಲೆಯಲ್ಲಿ ಇನ್ನೂ ಬಂದಿಲ್ಲ. ಬಟ್ ನಾನು ಒಳ್ಳೆ ನಟ ಆಗಬೇಕು. ಯಾರ ನಿರ್ದೇಶಕರು ನನ್ನ ಹುಡ್ಕೊಂಡು ಬರ್ತಾರೆ, ಯಾವ ನಿರ್ಮಾಪಕರು ಬರ್ತಾರೆ, ಯಾವ ಕತೆ ಬರುತ್ತೆ, ಅದಕ್ಕೆ ನನ್ನ ಪರಿಪಕ್ವವಾಗಿ ಸಂಪೂರ್ಣವಾಗಿ ನಾನು ಅದಕ್ಕೆ ನ್ಯಾಯ ಒದಗಿಸಿ ನಿರ್ದೇಶಕರು ಅಂದ್ಕೊಂಡ ರೀತಿಯಲ್ಲಿ ನಾನು ಅಭಿನಯ ಮಾಡಿ ಅವ್ರ ಜನರಿಗೆ ಮನೋರಂಜನೆ ಕೊಡೋದು, ಅವ್ರ ಮನಸ್ಸಲ್ಲಿ ಉಳ್ಕೊಳ್ಳೋದು, ಇಷ್ಟೇ ನನ್ನ ತಲೆಯಲ್ಲಿರೋದು ಮೇಡಮ್. ಸದ್ಯಕ್ಕೀಗ ಅದೆಲ್ಲ ನನ್ನ ತಲೆಯಲ್ಲಿ ಇಲ್ಲ. ಒಂದು ಒಳ್ಳೆಯ ಪರ್ಫಾರ್ಮರ್ ಕೂಡ, ಒಂದು ಡ್ಯಾನ್ಸ್ ಆಗಿ, ಸ್ಟನ್ಸ್ ಆಗಲಿ, ಪ್ರತಿಯೊಂದಕ್ಕೂ ನೀವು ಕಲ್ತಿದ್ದೀರಾ. ಇನ್ನೂ ನೀವು ಕಲಿಬೇಕು, ನಾನು ಇದು ಅಳವಡಿಸ್ಕೊಳ್ಬೇಕು ಅನ್ನೋ ವಿಷಯ ನಿಮಗೆ ಯಾವ್ದು ಅನಿಸ್ತು? ಇನ್ನೂ ತುಂಬ ಇದೆ ಮೇಡಮ್. ಆ್ಯಕ್ಚುಲಿ ಈ ಕಲ್ತಿದ್ದು ಅಂದರೆ ಅದು ಕಲ್ತಿದ್ದೀನಿ ಅಂತ ಹೇಳ್ತಿಲ್ಲ, ಕಲ್ತಿರೋದನ್ನು ಪ್ರತಿದಿನ ನಾನು ತರಬೇತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ನಾವು ಪರ್ಫೆಕ್ಟ್ ಆಗ್ತೀವಿ, ಮತ್ತು ಜೊತೆಗೆ ನಮ್ಗೆ ಭರವಸೆ ಬರುತ್ತೆ ನಮ್ಮ ಮೇಲೆ. ಅವ್ರು ಹೇಳಿದ್ದನ್ನು ಜಗತ್ತಲ್ಲಿ ಹೇಳ್ತಾ ಇರ್ತೀನಿ, ತುಂಬ ಈಸಿಯಾಗಿರೋ ಕೆಲಸ ಅಂದರೆ ನಿಂತು ನೋಡಿ ಹೇಳೋದಂತೆ. ಪ್ರಪಂಚದಲ್ಲೇ ತುಂಬ ಈಸಿಯಾಗಿರೋ ಕೆಲಸ ಯಾವುದಂದರೆ ನಿಂತು ನೋಡಿ ಹೇಳೋದು. ಹಿಂಗೆ ಬೇಕಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು ಅಂತ ಹೇಳೋದು. ಬಟ್ ಅವ್ರು ಹೇಳಿದ್ದನ್ನೆಲ್ಲ ನಾನು ಕೇಳ್ಕೊತೀನಿ, ಅವ್ರು ಹೇಳಿದ್ದನ್ನೆಲ್ಲ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಪ್ರತಿನಿತ್ಯ ನಾನು ತರಬೇತಿ ಮಾಡ್ತಾ ಇರ್ತೀನಿ. ಮಿಸ್ ಮಾಡ್ಕೊಂಡ್ರಿ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮೇನ್ ಕಾರಣ ಅಂತ ಅವರಿಗೆ ಕ್ಯಾಮ್ರಾ ಕೈ ಹೇಳೋ ನಮ್ಮ ಅವ್ವಿಗೆ ಏನು ಹೇಳಬೇಕು, ನಮ್ಮವ್ವ ಇದ್ದಿದ್ರೆ ಇವತ್ತು ಖುಷಿ ಪಡ್ತಿದ್ದು. ನಾನು ಫಸ್ಟು ಸಿನಿಮಾ ರಿಲೀಸ್ ಆದಾಗ, ನಾನು ಕಲಿವೀರ ರಿಲೀಸ್ ಆದಾಗ ನಾನು ಡಿಸೈಡ್ ಮಾಡಿದ್ದು, ಇವತ್ತಿಗೂ ನನಗೆ ಕಲಿವೀರ ಸಿನಿಮಾದ ನನ್ನ ಫಸ್ಟು ಸಿನಿಮಾ ನಾನು ಬಾಲ್ಕನಿಯಲ್ಲಿ ಕೂತು ನೋಡಿದ ಸಿನಿಮಾ ಅಂದರೆ ಅದು ಕಲಿವೀರ ನನ್ನ ಸಿನಿಮಾನೇ. ಅಲ್ಲಿವರೆಗೂ ನಾನು ಬಾಲ್ಕನಿಗೆ ಹೋದವನೇ ಅಲ್ಲ. ಯಾವಾಗಲೇ ಹೋಗಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ, ನಾವು ಯಾರೋ ಹೋಗಲಿ, ಗಾಂಧಿ ಕ್ಲಾಸಲ್ಲಿ ಅದು ಹಿಂಗೆ ಕೂತು ಹಿಂಗೆ ನೋಡ್ತಿದ್ದೆ ಸಿನಿಮಾನ. ಹಿಂಗೆ ನೋಡಿದ್ರೆ ನಮಗೆ ಸಮಾಧಾನ ಆ ಸಿನಿಮಾನ. ಅಲ್ಲೆಲ್ಲ ದೂರದಲ್ಲಿ ಕೂತು ನೋಡ್ದಂಗೆ ಆಗ್ತಿತ್ತು. ಫಸ್ಟು ಸಿನಿಮಾ ನಾನು ಕಲಿವೀರ ರಿಲೀಸ್ ಆದಾಗ ಪಕ್ಕಕ್ಕೆ ಒಂದು ಜಾಗ ಖಾಲಿ ಬಿಟ್ಟು ನಾನು ಕೂತ್ಕೊಂಡು, ಇದೊಂದು ಜಾಗ ಬಿಟ್ಟು ನಾನು ತೊಡೆ ಮೇಲೆ ಬೇಕಾದ್ರೆ ಕೂತ್ಕೊಂಡ್ರೆ ಸುತ್ತ ಕೂತ್ಕೊಳ್ಳಿ, ಒಂದು ಜಾಗ ಖಾಲಿ ಬಿಡಿ ಅಂತ. ಅದು ನಮ್ಮ ಅವ್ವ ಬರ್ತಾಳೆ, ಬಂದು ನೋಡ್ತಾಳೆ ಸಿನಿಮಾನ ಅಂತ ನನ್ನೊಂದು ಕಲ್ಪನೆ ಇತ್ತು. ಅವನ ಆಸೆ ಈಡೇರಿಸಿದ್ದೀನಿ. ಅವನಿಗೆ ಯಾವುದೇ ಲೋಕದಲ್ಲಿ ಎಲ್ಲೇ ಇರೋ ದಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಮೀಡಿಯಾಗಳ ಈ ಚಾನಲ್ನ ಮೂಲಕ ನಮ್ಮ ಅವನ ಆಸೆ ಈಡೇರ್ಸೋಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇರಲಿ. ಖಂಡಿತ ಅದು ಉದ್ದೇಶ ಅಷ್ಟೇ ಅಲ್ಲದೆ, ನಾನು ಒಳ್ಳೆ ಪ್ರತಿಭೆ ಇದೆ ಅಂತ ನನ್ನ ಎಮೋಷನ್ ಇಟ್ಕೊಂಡು ಬರ್ತಾಯಿಲ್ಲ. ನನ್ನಲ್ಲಿ ಪ್ರತಿಭೆ ಇದ್ದ ದಯವಿಟ್ಟು ನನ್ನ ಪ್ರೀತಿ ಮಾಡಿ ನನಗೆ ಸಹಕಾರ ನೀಡಿ ಅಂತ ಈ ಚಾನಲ್ ಮೂಲಕ ಕೇಳ್ಕೊತಾ ಇದ್ದೀನಿ. ಈಗ ನಿಮ್ಮ ಜೊತೆ ಮಾತಾಡಿದ್ದು ನಮ್ಗೆ ತುಂಬ ಖುಷಿ ಆಯಿತು. ನಿಮ್ಮ ಜರ್ನಿ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾಗಿ ಆಡಿಯನ್ಸ್ಗೂ ಒಂದು ತಿಳ್ಕೊಳ್ಳೋದು ಅವಕಾಶ ಮಾಡ್ಕೊತಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಸರಿ ಹೇಳ್ತೀನಿ, ವಸಂತ್ ಸರ್ ಮತ್ತು ನಮ್ಮ ಮೇಡಮ್ಗೆ, ಇಡೀ ಚಾನಲ್ನ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ನಿಮ್ಮ ಅಂಕುಶ ಏಕಲವ್ಯ ಮಾಡುವ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.